ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಪುನರ್ನರೋ ಮ್ರಿಯತೆ ಜಾಯತೆ ಚ ಪುನರ್ನರೋ ಹ್ರಿಯತೆ ವರ್ಧತೆ ಚ ಪುನರ್ನರೋ ಯಾಚತೆ ಯಾಚ್ಯತೆ ಚ ಪುನರ್ನರಃ ಶೋಚತಿ ಶೋಚ್ಯತೆ ಚ. ಸುಖಂ ಚ ದುಃಖಂ ಚ ಭವಾಭವೌ ಚ ಲಾಭಾಲಾಭೌ ಮರಣಂ ಜೀವಿತಂ ಚ ಪರ್ಯಾಯಶಃ ಸರ್ವಮೇತೆ ಸ್ಪೃಶಂತೆ ತಸ್ಮಾತ್ ಧೀರೋ ನ ಹೃಷ್ಯೇನ್ನ ಶೋಚೇತ್. ಚಲಾನಿ ಹೀಮಾನಿ ಷಡೀಂದ್ರಿಯಾಣಿ ತೇಷಾಂ ಯದ್ಯದ್ವರ್ತತೆ ಯತ್ರ ಯತ್ರ ತತಸ್ತತಃ ಸ್ರವತೆ ಬುದ್ಧಿರಸ್ಯ ಚಿದ್ರೋದಕುಂಭಾದಿವ ನಿತ್ಯಮಂಭಃ. ವಿದುರ, ಮನುಷ್ಯ ಶರೀರವನ್ನು ಕಳ್ಕೊಳ್ತಾನೆ, ಮತ್ತೆ ಹುಟ್ಟುತ್ತಾನೆ. ಕೆಲವೊಂದು ಸರ್ತಿ ಸಂಪತ್ತಿನಿಂದ ಹೀನನಾಗ್ತಾನೆ, ಮತ್ತೆ ಸಂಪತ್ತು ಕೆಲವು ದಿವಸ ಅವನ ಹತ್ರ ಬರುತ್ತೆ. ಹೆಸರು ಬಹಳ ಎತ್ತರಕ್ಕೆ ಇರುತ್ತೆ. ಕೆಲವೊಂದು ಸರ್ತಿ ತುಂಬ ಹೆಸರನ್ನು ಕಳ್ಕೊಳ್ತಾನೆ. ಕೆಲವೊಂದು ಸರ್ತಿ ಇನ್ನೊಬ್ಬರಿಗೆ ಕೊಡುವವನಷ್ಟು ದೊಡ್ಡವನಾಗ್ತಾನೆ. ಇನ್ನೊಂದು ಸರ್ತಿ ಅವನಿಗೆ ಕೊಡುವ ಸಾಮರ್ಥ್ಯ ಕಳೆದು ಹೋಗಿ ಬೇಡುವ ಪರಿಸ್ಥಿತಿಗೆ ಬರ್ತಾನೆ. ಪುನರ್ನರೋ ಯಾಚತಿ ಯಾಚ್ಯತೆ ಚ. ಅವನು ಇನ್ನೊಬ್ಬರ ಹತ್ರ ಕೇಳುವ ಹಾಗಾಗುತ್ತೆ. ಮಧ್ವೇಷ ಬಲ. ಲಾಭಾಲಾಭೋ ಮರಣಂ ಜೀವಿತಂಚ ಸುಖಂ ದುಃಖಂ ಭವೋ ಭಾವಃ ಭವ ಅಭವ. ಸುಖ ದುಃಖ, ಇರುವಿಕೆ ಕಳ್ಕೊಳ್ಳುವಿಕೆ, ಲಾಭ ನಷ್ಟ, ಸಾವು ಬದುಕು, ಇದೆಲ್ಲವನ್ನೂ ಕೂಡ ಪರ್ಯಾಯಶಃ ಒಂದಾದ್ಮೇಲೆ ಒಂದು ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ ತಿರುಗಾಟದಿಂದ ಪಡೀತಾನೆ ಇರ್ತಾನೆ. ಯಾರು ಧೀರ ಇರ್ತಾನೆ, ಧೀರ ಅಂದರೆ ಧಿಯಾರಮತೆ, ವಿವೇಕದಿಂದ ಪ್ರತಿಯೊಂದು ವಿಷಯವನ್ನ ಆಲೋಚನೆ ಮಾಡಿ ಯಾವುದು ಬಂದಾಗಲೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಬಂದ್ರೆ ಇದು ಬರಬೇಕಿತ್ತು ಬಂತು, ಇನ್ನೊಂದು ಯಾವುದು ದುಃಖದ ಪರಿಸ್ಥಿತಿ ಬಂತು ಅದು ಬರಬೇಕಿತ್ತು ಬಂತು. ಬೇಡ ಹೇಳಿದ್ರೆ ಅದು ನಿಲ್ಲೋದಿಲ್ಲ, ಬೇಕು ಹೇಳಿದ್ರೆ ನಮಗೆ ಬೇಕಾದಷ್ಟು ಹೊತ್ತು ಇನ್ನೂ ಬರಲಿ ಅಂತ ಕೇಳಿದ್ರೆ ಅದು ಬರುವುದೂ ಇಲ್ಲ. ಆದ್ರಿಂದಾಗಿ ಜಾಣತನದಿಂದ ಜ್ಞಾನಿಯಾದವನು ಅದನ್ನ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಾನೆ ಅನ್ನೋದನ್ನ ಹೇಳಿದ. ವಿದುರ ಮತ್ತೆ ಮುಂದುವರಿಸಿ ಹೇಳ್ತಾನೆ, ಯಾವಾಗ ಇಂದ್ರಿಯಗಳು ಎತ್ರ ಎತ್ರ ಎಲ್ಲೆಲ್ಲಿ ಹೋಗಿ, ಅದು ಚಲಾನಿಹಿ ಇಮಾನಿ ಇಂದ್ರಿಯಾಣಿ, ನಿರಂತರ ಒಂದು ಕಡೆ ನೆಲೆ ನಿಲ್ಲುವುದು ಅಂತಿಲ್ಲ. ಒಂದು 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 ಮತ್ತೆ ಅದರ ಮೇಲೆ ಇನ್ನೊಂದು, ಅದು ಮುಗಿಯುವುದು ಅಂತಿಲ್ಲ. ಒಂದಾದ್ಮೇಲೆ ಮತ್ತೊಂದು ನೋಡಬೇಕಿತ್ತು, ಅದನ್ನು ಕೇಳಬೇಕಿತ್ತು, ಇದನ್ನು ಹಾಡಬೇಕಿತ್ತು, ಇದನ್ನು ಮಾಡಬೇಕಿತ್ತು, ಇದನ್ನು ನೋಡಬೇಕಿತ್ತು ಅಂತ ಬೆಳೀತಾನೆ ಹೋಗುತ್ತೆ. ಎಲ್ಲಿಗೆ ಅದು ಜಾರ್ತಾ ಜಾರ್ತಾ ಹೋಗುತ್ತೋ ಅಲ್ಲಲ್ಲಿ ಅದು ಯೋಗ್ಯವಾದ ವಸ್ತು ಅಲ್ಲದೆ ಇದ್ರೆ ತತಸ್ತತ ಸ್ರವತೆ ಬುದ್ಧಿರಸ್ಯ, ಅಲ್ಲಿ ಎಲ್ಲ ಕಡೆಯಲ್ಲೂ ಬುದ್ಧಿಯು ಸೋರಿ ಹೋಗಿ, ಅದಕ್ಕೆ ಉದಾಹರಣೆ ಕೊಟ್ಟರು, ಚಿದ್ರೋದ ಕುಂಭವಿವ, ತೂತಾದ ಮಡಿಕೆಯಂತೆ ನಿತ್ಯಂ ಅಂಬಃ ಸ್ರವತೆ, ನಿತ್ಯವೂ ಅಂಬಸ್ಸು ನೀರು ಜಾರ್ತಾ ಹೋಗುತ್ತೆ ಅಂತ. ಅದಕ್ಕೆ ಧೃತರಾಷ್ಟ್ರ ಮಧ್ಯದಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾನೆ, ನಾನು ಧರ್ಮರಾಜನನ್ನ ಮಿಥ್ಯೋಪಚರಿತ, ಬಾಯಿ ಮಾತಿಗೆ ಮಾತ್ರ ಮಕ್ಕಳೇ ಮಕ್ಕಳೇ ಅಂತ ಕರೀತಾ ಇದ್ದ ಬಿಟ್ರೆ ಅವನು ಬೆಂಕಿಯಂತೆ, ಅರಣಿಯ ಒಳಗೆ ಸೇರಿಕೊಂಡಿರುವ ಬೆಂಕಿಯಂತೆ ಸುಡ್ತಾ ಇದ್ದಾನೆ. ನನ್ನ ಮಕ್ಕಳು ಮಂದಾನ ಮಮ ಪುತ್ರಾಣಂ, ಅವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇಷ್ಟು ಹೇಳ್ತಾನೆ, ಆದರೆ ತಾನ ಆ ಮಕ್ಕಳನ್ನ ಹೇಗೆ ಹಿಡಿದಿಡಬೇಕು ಅಂತ ಗೊತ್ತಾಗಲ್ಲ. ಯುದ್ಧೇನ ಅಂತಂಕರಿಷ್ಯತಿ, ಈ ಅರಣಿಯೊಳಗಿನ ಬೆಂಕಿ ಹೇಗೆ ಇಡೀ ಕಟ್ಟಿಗೆಯನ್ನು ಸುಟ್ಟು ಬಿಡುತ್ತೋ, ಒಳಗೆ ನಿಧಾನಕ್ಕೆ ಅದು ಮಥನ ಆಗಿ 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 ಆ ಕಟ್ಟಿಗೆಯೇ ಉರಿದು ಹೋಗುತ್ತೆ. ಹಾಗೆ ನಮ್ಮ ಇಡೀ ಕುಟುಂಬವೇ ಈ ದಡ್ಡ ಮಕ್ಕಳ ಪರಿಸ್ಥಿತಿಯಿಂದಾಗಿ ಯುದ್ಧವೇ ಕೊನೆಯಾಗಿ ನಾಶ ಹೊಂದುವಂತೆ ಮಾಡ್ತಾನೆ. ಯುಧಿಷ್ಠಿರ ಯುದ್ಧೇನ ಅಂತಂಕರಿಷ್ಯತಿ. ಬಹುಶಃ ಇದನ್ನ ಅಂದ್ರೆ ಸಂಜಯ ಹೇಳಿದ ಮಾತು ಅವನಿಗೆ ಕ್ಲೂ ಸಿಕ್ಕಿದೆ. ನಾನು ಹೇಳಿ ಹೇಗೂ ನಿಮಗೆ ಇಷ್ಟು ವರ್ಷ ಅಭ್ಯಾಸ ಆಗಿದೆ ಅಲ್ವಾ, ಆ ಕಾಡಲ್ಲಿ ಗೆಡ್ಡೆ ಗೆಣಸು ತಿಂದು. ದೊಡ್ಡಪ್ಪ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಮತ್ತೆ ಅದೇ ರೀತಿ ಕಾಡಲ್ಲಿ ಗೆಡ್ಡೆ ಗೆಣಸು ತಿಂದ್ಕೊಂಡು ಸಾಧನೆ ಮಾಡಿ ಇನ್ನಷ್ಟು ಭಗವಂತನ ಹತ್ತಿರಕ್ಕೆ ಹೋಗ್ಲಿಕ್ಕೆ, ಮೋಕ್ಷಕ್ಕೆ ಬೇಕಾದ ಉಪಾಯಗಳನ್ನು ಹೆಚ್ಚಿಸಿಕೊಳ್ಳಿ. ಇದು ನನ್ನ ದೊಡ್ಡಪ್ಪನ ಆದೇಶ ಇದು ಅಂತ.
ಅಂದ್ರೆ ಹೀಗೆ ಹೇಳಿದ್ರೆ ಒಪ್ಕೊಂಡ್ಬಿಡ್ತಾರೆ, ನನ್ನ ಮಕ್ಕಳಿಗೆ ರಾಜ್ಯ ಸೇಫು ಅಂತ. ಅಂದ್ರೆ ಯಾವಾಗ್ಲೂ ಅವ್ರು ಯಾವುದಕ್ಕೂ ಇಲ್ಲ ಅಂತ ಹೇಳಿದವರಲ್ಲ. ಹಾಗಾಗಿ ಇದು ಕೂಡ ನಡೆದು ಹೋಗುತ್ತೆ ಅಂತ ಕಂಡಿದ್ದ. ಆದ್ರೆ ಸಂಜಯ, ನಿನಗೆ ಏಕಾಂತದಲ್ಲಿ ಹೇಳಲಿಕ್ಕಾಗಲ್ಲ, ನಾನು ಸಭೆಯಲ್ಲೇ ಹೇಳ್ತೇನೆ ಇದನ್ನ. ನಿನ್ನೆ ನಾನೇನೋ ಹೇಳಿದ್ದೆ, ಮತ್ತೆ ಸಭೆಯಲ್ಲಿ ನೀನು ಹಾಗೆ ಹೇಳುದು ಬೇಡ, ಪಾಂಡವರು ಹೀಗೆ ಹೇಳಿದ್ದಾರೆ ಅಂತ ನನ್ನ ತಿದ್ದುದು ಬೇಡ, ನಾನು ಸಭೆಯಲ್ಲೇ ಅವನು ಏನು ಹೇಳಿದಾನೆ ಅಂತ ನೇರವಾಗಿ ಹೇಳ್ತೇನೆ ಅಂತ ಹೇಳಿದಾಗ ಸ್ವಲ್ಪ ಡೌಟ್ ಬಂದಿದೆ ಇವನಿಗೆ. ಅದರಿಂದಾಗಿ ಯುಧಿಷ್ಠಿರ ಈಗ ಯುದ್ಧದಿಂದಲೇನೆ ಈ ಇತ್ಯರ್ಥ ನಿಶ್ಚಯವನ್ನು ಏನು ಯುದ್ಧದ ಪ್ರಕ್ರಿಯೆ ಅಂತ ಒಂದು ಅವಕಾಶ ಬಂದಿದೆ, ಅದನ್ನು ಬಹುಶಃ ಯುದ್ಧದಲ್ಲೇ ಕೊನೆ ಮಾಡುವ ಅಂದಾಜಿನಲ್ಲಿದ್ದಾನೆ. ಯಾವಾಗ್ಲೂ ನನಗೆ ಉದ್ವಿಗ್ನತೆನೇ ಕಾಡ್ತಾ ಇದೆ. ಸರ್ವಮಿದಂ ಉದ್ವಿಗ್ನಂ ನಿತ್ಯೋದ್ವಿಗ್ನಂ ಇದಂ ಮನಃ. ಮನಸ್ಸು ಯಾವಾಗ್ಲೂ ಕೂಡ ನಾಳೆ ಏನಾಗುತ್ತೋ, ನಾಳೆದೇನಾಗುತ್ತೋ, ಅವ್ರು ಹೀಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದು ಕ್ಷಣವೂ ಕೂಡ ಹೀಗಾಗುತ್ತಪ್ಪ, ಇದಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ನಿಶ್ಚಯ ಬುದ್ಧಿ ಬರ್ಲಿಕ್ಕೆ ನನಗೆ ಅವಕಾಶ ಇಲ್ಲ. ಈ ಉದ್ವಿಗ್ನತೆಯನ್ನು ಕಳ್ಕೊಂಡು ಶಾಂತಿಯನ್ನು ಪಡಿಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಒಂದೆರಡು ಮಾತು ಹೇಳಿದ್ದ. ಯಾರು ವಿದ್ಯೆಯನ್ನ ತಪಸ್ಸಿನಂತೆ ನಡೆಸ್ಕೊಳ್ತಾನೋ, ಅಂದ್ರೆ ವಿದ್ಯಾರ್ಥಿ ಜೀವನವೇ ಒಂದು ತಪಸ್ಸು. ಆ ತಪಸ್ಸಿನಲ್ಲಿ ವಿದ್ಯೆ ಓದುವಾಗ ಬೇರೆ ಯೋಚನೆ ಬರಲ್ಲ, ಅವನಿಗೆ ಬರಬಾರ್ದು. ಬರ್ತಿದೆ ಅಂದ್ರೆ ಅದು ತಪಸ್ಸಲ್ಲ. ನಕಿಂಚಿದಪಿ ಚಿಂತೆಯೇತು, ಬೇರೆ ಏನನ್ನು ಯೋಚಿಸುವಷ್ಟು ಅವನಿಗೆ ಟೈಮೇ ಇರಲ್ಲ. ಯಾಕಂದ್ರೆ ಇದು ಬಂತು, ಇನ್ನೊಂದು ಬಂತು, ಮತ್ತೊಂದು ಬಂತು ಅಂತ ಅದರಲ್ಲಿ ಆಸಕ್ತಿಯಿಂದ ಅವನು ಹೆಚ್ಚಿನ ವಿಷಯಗಳನ್ನು ಓದ್ತಾನೆ ಇರ್ತಾನೆ. ಆಮೇಲೆ ಇಂದ್ರಿಯಗಳ ನಿಗ್ರಹದಲ್ಲಿ ಯಾರಿರಲ್ವೋ ಅವನು ಕೂಡ ಶಾಂತಿಯನ್ನು ಹೊಂದುವುದಿಲ್ಲ. ನಾಣ್ಯತ್ರ ಲೋಭ ಸಂತ್ಯಾಗಾತ್. ಲೋಭ ಅಂದ್ರೆ ಇಷ್ಟು ಬೇಕು, ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು ಅನ್ನುವುದರ ತ್ಯಾಗ ಮಾಡದವನಿಗೆ ನೆಮ್ಮದಿ ಇಲ್ಲ. ವಿದ್ಯೆಯನ್ನು ತಪಸ್ಸಾಗಿಸಿದವನಿಗೆ ನೆಮ್ಮದಿ ಸಿಗುತ್ತೆ. ಇಂದ್ರಿಯವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವನಿಗೆ ನೆಮ್ಮದಿ ಸಿಗುತ್ತೆ. ಬಿಟ್ರೆ ಇನ್ನೂ ಬೇಕು ಅಂತ ಅತಿಯಾಸೆಯನ್ನ ತ್ಯಾಗ ಮಾಡಿದವನಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಶಾಂತಿಂ ಪಶ್ಯಾಮಿ ತೇನಗ. ನಿನಗೆ ಶಾಂತಿ ಬೇಕಾ, ಇಷ್ಟು ಮಾಡು. ಇಷ್ಟು ಹೇಳಿ ಮತ್ತೆ ಹೇಳ್ತಾನೆ, ಶಾಂತಿಯನ್ನು ಪಡೀಲಿಕ್ಕಿರುವ ಇನ್ನೊಂದು ದಾರಿ, ಸ್ವಲ್ಪ ವಿವೇಕದಿಂದ ಭಯವನ್ನ ದೂರ ಮಾಡಬೇಕು, ತಪಸ್ಸಿನಿಂದ ಎತ್ತರವಾದದ್ದನ್ನು ಪಡೀಬೇಕು. ಮುಖ್ಯವಾಗಿ ಗುರು ಶುಶ್ರೂಷಯ ಜ್ಞಾನಂ. ಯಾರು ಹಿರಿಯರ, ಗುರುಗಳ, ದೊಡ್ಡವರ ಸೇವೆಯನ್ನ ನಿರಂತರ ಮಾಡ್ತಾ, ನಮಗೆ ಜ್ಞಾನ ಅಂದ್ರೆ ತಲೆಯಲ್ಲಿ ಏನು ಅಂದ್ರೆ ಒಂದು ಪುಸ್ತಕ ಹೀಗೆ ಹಿಡ್ಕೊಂಡು ಇದನ್ನು ಓದಿ ಎದುರುಗಡೆ ಪಾಠ ಹೇಳಿದರೆ ಅದು ಜ್ಞಾನ ಅಂತ. ಒಂದು ಸೊಸೆ ಅತ್ತೆಯನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡ್ರೆ, ನಾನು ಹೇಳೋದು ಲೌಕಿಕವಾದ ಉದಾಹರಣೆ, ಒಂದು ಅಡಿಗೆ ವಿಷಯದಲ್ಲಿ ಬರುವ ಜ್ಞಾನವೂ ಜ್ಞಾನವೇ. ಅಥವಾ ಒಂದು ಮನೆ ನಡೆಸಬೇಕು ಹೇಗೆ, ಅಥವಾ ಒಂದು ಮದುವೆಯನ್ನ ಹೇಗೆ ನಡೆಸಬೇಕು ಅಂತ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ ಅಂತ ಇನ್ವಿಟೇಷನ್ ಅಲ್ಲಿ ಹಾಕ್ತೇವೆ. ಹಾಗಂದ್ರೆ ಏನು ಅಂತ ಯಾರು ತಲೆ ಕೆಡಿಸ್ಕೊಳ್ಳಿಕ್ ಹೋಗುದಿಲ್ಲ. ಆಗ ಗುರು ಹಿರಿಯರು ಏನ್ ಹೇಳ್ತಾರೆ, ಯಾವ ಮುಹೂರ್ತ ನೋಡಿದ್ರೆ ಒಳ್ಳೇದು, ಯಾವ ಕಾಲಕ್ಕೆ ಮದುವೆ ಮಾಡಿದ್ರೆ ಒಳ್ಳೇದು, ಅಥವಾ ಯಾವ ದಿವಸಕ್ಕೆ ಸಂಸ್ಕಾರದ ದಿನವನ್ನ ಮನೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ರೆ ಒಳ್ಳೇದು, ಯಾವ ಪದಾರ್ಥಗಳು ಸುಲಭದಲ್ಲಿ ಎಲ್ಲಿ ಸಿಗುತ್ತೆ, ಈ ಸರಳವಾದ ವಿಷಯಗಳನ್ನ ಅವ್ರು ಅತ್ಯಂತ ಸರಳವಾಗಿ ತಿಳಿಸುವುದು ಒಂದು ಜ್ಞಾನವೇ. ಜ್ಞಾನ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಅಂತಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿದ್ರೆ ಮಾತ್ರ ಜ್ಞಾನ ಅಂತ ಹಾಗೇನಿಲ್ಲ. ಅದು ಒಂದು ಜ್ಞಾನದ ಮುಖ್ಯ ಸೋರ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಜ್ಞಾನ ಬರುವುದು ಲೌಕಿಕವಾದದ್ದಾಗಿರ್ಬೋದು, ಅಲೌಕಿಕವಾದದ್ದಾಗಿರ್ಬೋದು, ನನಗೆ ದೊಡ್ಡವರ ಜೊತೆಗೆ ಒಡನಾಟದಿಂದರೇನೆ. ಈಗ ದೊಡ್ಡವ್ರ ಜೊತೆಗೆ ತೋಟಕ್ಕೆ ಹೋಗ್ತಾ ಇದ್ರೆ ಅವ್ರು ಹೇಳ್ತಾರೆ, ಈ ಗಿಡ ಇದ್ರ ಎಲೆ ಕಷಾಯಕ್ಕೆ ತುಂಬಾ ಒಳ್ಳೇದು, ಸುಮ್ಮನೆ ಅದನ್ನೊಂದು ಬಿಸಿನೀರಲ್ಲಿ ಹಾಕಿ ಕುದಿಸಿ ಕುಡಿದ್ರೆ ಆಯ್ತು, ಪರಿಹಾರ ಆಗುತ್ತೆ. ನಮ್ಗೆ ಆ ಮರ ಏನು, ಗಿಡ ಏನು, ಅದರ ಬಳ್ಳಿ ಯಾವ್ದಕ್ಕಾಗುತ್ತೆ ಅಥವಾ ಬೇರೆ ಯಾವ್ದಕ್ಕಾಗುತ್ತೆ ಇದೇನು ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಒಂದ್ಸರ್ತಿ ಯಾರೋ ಒಬ್ರು ನಮ್ಗೆ ಕುಮಾರ ಪರ್ವತದ ಮೇಲೆ ಕರ್ಕೊಂಡು ಹೋಗುವಾಗ ಒಬ್ರು ಹರೀಶಣ್ಣ ಅಂತಿದ್ರು. ಅವ್ರು ದಾರಿಯುದ್ದಕ್ಕೂ ಎಷ್ಟು ಗಿಡ ಮರಗಳನ್ನು ಪರಿಚಯಿಸ್ತಾ ಇದ್ರು ಅಂದ್ರೆ ಗೂಗಲ್ ಅಲ್ಲೂ ಕೂಡ ಅಷ್ಟು ವಿಷಯ ಸಿಗಲ್ಲ. ನಾವು ಗೂಗಲ್ ಅಂದ್ರೆ ಎಲ್ಲ ಜ್ಞಾನ ಕೊಡುವಂತದ್ದು ಅಂತ ಅನ್ಕೊಂಡು ಹುಡುಕಿದ್ರೆ ಅದು ಏನೋ ಒಂದೆರಡು ಹೆಸರು ಹೇಳುತ್ತೆ. ಅವ್ರು ಹೇಳ್ತಿದ್ರು ಇದಲ್ಲ ನಿಜವಾದ ಅದರ ಮೂಲ ಜ್ಞಾನ. ಅವರ ಆಲೋಚನೆಯಲ್ಲಿ ಅವರು ಗುರುಗಳು ಅವ್ರು ಮತ್ತೆ ಹೇಳಿದ್ರು, ಇದು ನಂಗೆ ಎಲ್ಲೂ ಪುಸ್ತಕದಲ್ಲಿ ಸಿಕ್ಕಿದ್ದಲ್ಲ, ಇದು ನನಗೆ ನಾನು ಒಬ್ಬರ ಹತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಒಬ್ಬರ ಹತ್ರ ಓದ್ತಾ ಇದ್ದೆ. ಆವಾಗ ಅವರಿಂದ ಬಂದ ನಾಲೆಜ್ ನನಗಿಷ್ಟು ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಕ್ರಿಮಿಗಳ ಬಗ್ಗೆ, ಕೀಟಗಳ ಬಗ್ಗೆ ಇಷ್ಟು ಇವತ್ತು ಗೊತ್ತಿದೆ ಅಂದ್ರೆ ಅದಕ್ಕೆ ಕಾರಣ ಅವರು ಅಂತ ಅವ್ರು ಹೇಳ್ತಿದ್ರು. ಅಂದ್ರೆ ಯಾವಾಗ್ಲೂ ಜ್ಞಾನ, ಪುಸ್ತಕ ಅನ್ನೋದು ಒಂದು ಭಾಗ, ಜೀವನಕ್ಕೆ ಜ್ಞಾನ ಬರ್ಲಿಕ್ಕೆ ಒಂದು ಭಾಗ.
ಆದರೆ ಅದೇ ನಾವು ಹೇಳ್ತೇವಲ್ಲ, ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಅದಕ್ಕಿಂತ ಮುಂಚೆ ಆಚಾರ್ಯಾತ್ ಪಾದಂ ಆದತ್ತೆ. ಆಚಾರ್ಯರಿಂದ ಪಾಠದಲ್ಲಿ ನಮಗೆ ನೇರವಾಗಿ ಸಿಗುವುದು ಪಾದ. ಪಾದಂ ಶಿಷ್ಯ ಸ್ವಮೇಧಯ. ಅವನಿಗೆ ಓಡಾಟದಲ್ಲಿ ಆ ಹೇಳಿದ್ದೇನು ಅಂತ ಹುಡುಕಾಟ ಮಾಡುವ ಕೆಲವು ಡೌಟ್ಸ್ ಬಂದ, ಅದರ ಮೇಲೆ ಜಿಜ್ಞಾಸೆ ಬಂದಾಗ ಜೊತೆಯಲ್ಲಿದ್ದವ್ರ ಹತ್ರ ಕೇಳಿದ್ರೆ ಅದರಿಂದ ಒಂದಿಷ್ಟು ಜ್ಞಾನ ಬರುತ್ತೆ. ಇನ್ನು ಒಡನಾಟ ಸಬ್ರಹ್ಮಚಾರಿಭ್ಯ, ಚರ್ಚೆ, ತನ್ನ ಸಮಾನ ಮನಸ್ಕರು. ಯಾವಾಗಲೂ ಸ್ಟೂಡೆಂಟ್ ಆಗಿರುವುದು ಅಂದರೆ ಕಾಲೇಜಲ್ಲಿ ಇದ್ದಾಗ ಅಂತ ಮಾತ್ರ ಅಲ್ಲ. ಸ್ಟೂಡೆಂಟ್ ಅನ್ನೋದು ಲೈಫ್ ಲಾಂಗ್. ನಾವು ಯೋಚನೆ ಮಾಡಿದ ಹಾಗೆ, ಮೊನ್ನೆ ಯಾರೋ ಒಬ್ರು ಸಿಕ್ಕಿದವರು ಮುಂಬೈಯವರು ಹೇಳ್ತಿದ್ರು, ಏನೋ ಒಂದಿಷ್ಟು ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಚರ್ಚೆ ಮಾಡುವಾಗ ಅವ್ರು ಹೇಳ್ತಿದ್ರು, ಅಯ್ಯೋ ನೀವು ಇಷ್ಟು ಹೀಗೆ ಮಾತಾಡ್ತಾ ಇದ್ದೀರಿ, ಹೀಗೆ ಮಾತಾಡ್ಲಿಕ್ಕೆ ಒಬ್ರು ಸಿಗಲ್ಲ ನಮಗೆ ನಮ್ಮ ಪರಿಸರದಲ್ಲಿ. ನಾನು ಅದನ್ನು ಯಾವಾಗಾದರೂ ಯಾರಾದರೂ ಹೀಗೆ ನೀವು ಮಾತಾಡೋರು ಸಿಕ್ಕಿದಾಗ ಎಲ್ಲ ಒಂದು ಸರ್ತಿ ನಂಗೆ ಓದಿದ್ದು ಅಥವಾ ಖುಷಿಯಾದದ್ದು ಹಂಚಿಕೊಂಡದ್ದೆಲ್ಲ ನಿಮ್ಮ ಹತ್ರ ಒಮ್ಮೆ ಹೇಳ್ಕೊಳ್ಬೇಕು ಅಂತ ಅನ್ಸುತ್ತೆ ಅಂತ ಒಂದು ಇಷ್ಟುದ್ದ ಹೇಳಿದರು. ತುಂಬ ಚೆನ್ನಾಗಿರೋ ವಿಷಯಗಳನ್ನು ಹೇಳಿದರು. ಅಂದರೆ ಹಾಗೆ ಒಂದು ಸಬ್ರಹ್ಮಚಾರಿಭ್ಯ ಅಂದರೆ ಸಮಾನ ಮನಸ್ಕರಾದ ಒಳ್ಳೆಯ ಚಿಂತನೆಯನ್ನು ಹಂಚಿಕೊಳ್ಳುವ ಮಂದಿ ಸಿಗುವುದು ತುಂಬ ಕಷ್ಟ. ಹಾಗೆ ಸಿಗುವಾಗ ಉಂಟಲ್ಲ, ಅದು ಒಳ್ಳೆಯ ಜ್ಞಾನ ವಿನಿಮಯ ಆಗುತ್ತೆ. ಹಾಗಾಗಿ ಆ ಜ್ಞಾನ ಅಂತ ಅನ್ನೋದು ಒಡನಾಟದಿಂದ ಬರುವಂಥದ್ದು. ಯಾರು ಆ ಒಡನಾಟವನ್ನು ಹೆಚ್ಚಿಸಿಕೊಳ್ತಾನೋ ಅವನು ಶಾಂತಿಯಾಗಿ ಇರ್ತಾನೆ. ಶಾಂತಿಂ ಯೋಗೇನ ವಿಂದತಿ. ಸಜ್ಜನರ ಯೋಗ ಅಥವಾ ಭಕ್ತಿಯ ಯೋಗ ಅಥವಾ ಕರ್ಮದ ಯೋಗ ಅಥವಾ ಜ್ಞಾನದ ಯೋಗ. ನಿರಂತರ ಒಳ್ಳೆಯ ಕೆಲಸದಲ್ಲಿ ತೊಡಗುವುದು ಒಂದು ನಿರಂತರವಾಗಿ ಸ್ವಾಧ್ಯಾಯವನ್ನು ನಡೆಸುವುದು, ಇಲ್ಲ ಹಿರಿಯರ ಜೊತೆಗೆ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಳ್ಳುವುದು. ಈ ಯೋಗಗಳೇ ಅದೇ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ. ಈ 3 ಯೋಗಗಳು ನಿರಂತರವಾಗಿ ಒಬ್ಬನಿಗೆ ಜೀವನದಲ್ಲಿ ಲಭ್ಯವಾಯಿತು ಅಂದರೆ ಅವನು ಶಾಂತಿಯನ್ನು ಹೊಂದುತ್ತಾನೆ ಅಂತ ಹೇಳಿದರು. ಮುಂದೆ ಮತ್ತು ಕೆಲವು ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಅನಾಶ್ರಿತಾದಾನ ಪುಣ್ಯಂ ವೇದ ಪುಣ್ಯಮನಾಶ್ರಿತಾ ರಾಗದ್ವೇಷ ವಿನಿರ್ಮುಕ್ತಾ ವಿಚರಂತೀಹ ಮೋಕ್ಷಿಣಃ. ಆಶ್ಚರ್ಯ ಆಗುವುದು, ರಾಗದ್ವೇಷಗಳು ಇದು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾರ ಹತ್ರ ಕೇಳಿ ತಗೊಳ್ಳೋದು ಇದನ್ನ ಅಂತ ಹೇಳಿದ್ರೆ, ಅವರು ಒಂದು ದಾನ ಪುಣ್ಯಂ ಅನಾಶ್ರಿತಾ, ದಾನ ಮಾಡಿ ದಾನದ ಪುಣ್ಯದಿಂದ ಅದು ಬಂದದ್ದಲ್ಲ. ಅಂದ್ರೆ ಬರಬಹುದು, ಆದರೆ ಹಾಗೆ ಬರದೆಯೂ ಇರ್ಲಿಕ್ಕೆ ಸಾಧ್ಯತೆ ಇದೆ. ವೇದ ಪುಣ್ಯಂ ಅನಾಶ್ರಿತಾ, ವೇದ ಓದಿಯೂ ಕೂಡ ರಾಗದ್ವೇಷಗಳಿಲ್ಲದೆ ನಿರ್ಮುಕ್ತವಾಗಿ ಬದುಕಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗದೇ ಇರಬಹುದು. ವೇದಾದಿಗಳನ್ನು ಅಧ್ಯಯನ ಮಾಡದೇ ಇದ್ರೂ ದಾನಾದಿ ಕರ್ಮಗಳನ್ನ, ಅಂದ್ರೆ 2 ಪ್ರಧಾನವಾದ ವರ್ಗಗಳು, ಅಂದ್ರೆ ಶಾಸ್ತ್ರದ ವರ್ಗವನ್ನ ತೆಗೆದುಕೊಳ್ಳುವಾಗ ಜ್ಞಾನದಿಂದಲೇ ಬದುಕುವವರು, ರಕ್ಷಣೆಯನ್ನ ಮಾಡಿ ಬದುಕುವವರು. ದಾನ ಅಂತ ಅನ್ನೋದು ಇಬ್ಬರಿಗೂ ಹೊಂದತ್ತೆ, ಕ್ಷತ್ರಿಯರಿಗೂ ಹೊಂದತ್ತೆ, ವೈಶ್ಯರಿಗೂ ಹೊಂದತ್ತೆ. ಯಾಕೆಂದ್ರೆ ಇಬ್ರು ದಾನಕ್ಕೆ ಬಹಳ ಅವ್ರ ಹತ್ರ ಸಂಪತ್ತು ಇರುತ್ತೆ ಅನ್ನೋ ಲೆಕ್ಕದಲ್ಲಿ. ಅದನ್ನಾಗಿ ಆ 2 ಕ್ರಿಯೆ ಅಂತ ಅನ್ನೋದು ಬಹಳ ಹೆಚ್ಚು ಅವರಿಗೆ ಅವಕಾಶ ಇರುವಂಥದ್ದು, ಪುಣ್ಯ ಪಡೀಲಿಕ್ಕೆ ಜಾಗ ಇರುವಂಥದ್ದು. ಆದರೆ ಅದೆರಡು ಮಾಡಿಯೂ ರಾಗದ್ವೇಷಗಳಿಂದ ಮುಕ್ತರಾಗದೆ ಇರುವಂಥವ್ರು ಕೆಲವರು ಇರ್ತಾರೆ. ಅವರು ದಾನ ಮಾಡಿ ದೊಡ್ಡವರಾಗ್ಲಿಲ್ಲ, ತುಂಬಾ ಶಾಸ್ತ್ರಾಧ್ಯಯನ ಮಾಡಿಸಿ ವೇದವನ್ನು ಓದಿಸಿ ಅವರು ಪುಣ್ಯ ಸಂಪಾದನೆ ಮಾಡಿಲ್ಲ, ಆದ್ರೂ ರಾಗದ್ವೇಷದಿಂದ ನಿರ್ಮುಕ್ತರಾಗಿರ್ತಾರೆ. ಆದ್ರೆ ಅವರಿಗೆ ಏನು ಸಣ್ಣ ಕೆಲಸ ಸಿಕ್ಕಿದೆ ಆ ಕೆಲಸದಲ್ಲೇ ತೃಪ್ತರಾಗಿದ್ದು ವಿಚರಂತೀಹ, ಇಲ್ಲಿ ನಮ್ಮ ಮಧ್ಯೆ ಓಡಾಡ್ಕೊಂಡಿರ್ತಾರೆ. ಅವರು ರಾಗದ್ವೇಷ ಎರಡರಿಂದ ಮುಕ್ತರಾಗಿರ್ತಾರೆ. ಅವರನ್ನು ನೋಡಿದ್ರೆ ನಮ್ಗೆ ಲೋಕದಲ್ಲಿ ಅಂಥವ್ರನ್ನ ನಾವು ಗುರುತಿಸುವುದೇ ಇಲ್ಲ. ಗೋವಿಂದಾಚಾರ್ಯ ಯಾವಾಗಲೂ ಹೇಳ್ತಿದ್ರು, ಅವರಿಗೆ ಹೆಚ್ಚು ಹೆಚ್ಚು ಸಮಾಜದ ಮಧ್ಯದಲ್ಲಿರುವವರಲ್ಲೇ ನಿಜವಾದ ಮೋಕ್ಷಾಕಾಂಕ್ಷೆಯೋ ಅಥವಾ ಭಗವಂತನಲ್ಲಿ ಪ್ರೀತಿಯೋ ಅಥವಾ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವ ತುಡಿತವೋ, ಇದನ್ನು ನಾವು ರಾಗದ್ವೇಷದಿಂದ ಮುಕ್ತರಾಗಿ ಬದುಕುವುದನ್ನು ನಾನು ನೋಡಿದ್ದೇನೆ ಅಂತ. ಸಾಮಾನ್ಯ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ, ಎಲ್ಲೋ ಒಂದು ತುಂಬ ಓದಿ ಬಂದವರಾದರೆ ಅವ್ರ ಹತ್ರ ಇದು ಕಂಪಲ್ಸರಿ ಇರಬೇಕು ಅಂತ ಇರಬಹುದು, ಇರುವುದಿಲ್ಲ ಅಂತ ಹಠ ಅಲ್ಲ, ಆದರೆ ಇರಲೇಬೇಕು ಅನ್ನುವ, ಅಂದರೆ ಏನದಕ್ಕೂ 1+1=2 ಇದ್ದ ಹಾಗೆ ವೇದಶಾಸ್ತ್ರಾಧ್ಯಯನ ಮಾಡಿದವರು ರಾಗದ್ವೇಷದ ಮುಕ್ತರಾಗಿರ್ತಾರೆ ಸಮ ಅಲ್ಲ, ಹೇಳಲಿಕ್ಕೆ ಬರಲ್ಲ, ಯಾರಲ್ಲಿ ಬೇಕಾದ್ರೂ ಇರ್ಬೋದು. ಹಾಗಾಗಿ ಅವ್ರು ಹೇಳ್ತಾರೆ, ಅಧಿಕಾರ ಶಬ್ದ ಬಳಸಿದ್ ನೋಡಿ, ವೇದ ಪುಣ್ಯಂ ಅನಾಶ್ರಿತಾ, ಅದನ್ನು ಆಶ್ರಯಿಸಿಯೇ ಇಲ್ಲ, ದಾನ ಮಾಡಿ ಎಲ್ಲೋ ದೊಡ್ಡವರಾದವರೂ ಅಲ್ಲ, ಆದ್ರೂ ರಾಗದ್ವೇಷದಿಂದ ವಿನಿರ್ಮುಕ್ತರಾದಂತಹ ಸಜ್ಜನರು ನಮ್ಮ ಮಧ್ಯದಲ್ಲಿ ಇರ್ತಾರೆ.
ಅವರನ್ನು ಗುರುತಿಸುವಷ್ಟು ನಾವು ದೊಡ್ಡವರಾದ್ರೆ ನಮಗೂ ಮೋಕ್ಷದ ದಾರಿಯಲ್ಲಿ ಅವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸ್ವಧೀತಸ್ಯ ಸುಯುದ್ಧಸ್ಯ ಸುಕೃತಸ್ಯ ಚ ಕರ್ಮಣ ತಪಸಶ್ಚ ಪ್ರಸುಪ್ತಸ್ಯ ತಸ್ಯಾಂತೆ ಸುಖಮೇಧತೆ. ಯಾರು ಸ್ವಧೀತಸ್ಯ, ಸು ಅಧೀತ, ಚೆನ್ನಾಗಿ ಅಧ್ಯಯನ ಮಾಡುವವನು, ಸುಯುದ್ಧಸ್ಯ, ನ್ಯಾಯವಾಗಿ ಯುದ್ಧ ಮಾಡುತ್ತಾನೆ, ಯಾವುದೇ ಅನ್ಯಾಯಗಳಿಗೆ ಕೈ ಹಾಕದೆ ನನ್ನ ಶಕ್ತಿಯನ್ನ ಮಿತಿಮೀರಿ ನಾನು ಪ್ರಯೋಗ ಮಾಡಿ ಯಶಸ್ವಿಯಾಗಿ ನಾನು ನನ್ನ ಕರ್ತವ್ಯನ, ರಾಜನಿಗೆ ಯುದ್ಧದಲ್ಲಿ ನನ್ನ ಪಾಲುದಾರಿಕೆ ಇಷ್ಟು, ನಾನು ಅದನ್ನು ಮಾಡ್ತೇನೆ ಅಂತ ಇರುವ ಸುಯುದ್ಧಸ್ಯ ಸುಕೃತಸ್ಯ, ನನ್ನ ಹತ್ರ ಆಗುದು ಇಷ್ಟು ಕರ್ಮ, ಇದಕ್ಕಿಂತ ಹೆಚ್ಚು ಸಂಪತ್ತನ್ನ ದ್ರವ್ಯವನ್ನ ವಿನಿಯೋಗಿಸಿ ನನಗೆ ಕರ್ಮ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮಾಡಿದಷ್ಟು ಕ್ರಿಯೆಯಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಪೂರ್ತಿ ಇದೆ, ನನಗೆ ಅದರ ಬಗ್ಗೆ ಶ್ರದ್ಧೆ ಇದೆ, ನಾನು ಅದನ್ನು ಮಾಡಿದ್ದನ್ನ ಪೂರ್ತಿಯಾಗಿ ದೇವರೇ ಇಷ್ಟು ಕರ್ಮವನ್ನು ಮಾಡ್ಲಿಕ್ಕೆ ನನಗೆ ಶಕ್ತಿ ಕೊಟ್ಟದ್ದು ಅಂತ ಅವನಿಗೆ ಒಪ್ಪಿಸಿದ್ದಾನೆ. ತಪಸ್ಸಷ್ಟ, ಏನ್ ಮಾಡಿದ್ರು ಯಾರ ಬಗ್ಗೆನೂ ಕೆಟ್ಟ ಯೋಚನೆ ಮಾಡಲ್ಲ, ಒಳ್ಳೆ ಆಲೋಚನೆಯಿಂದಲೇ ಬದುಕನ್ನು ಯಾವಾಗ್ಲೂ ಏನ್ ಮಾಡಿದ್ರು ಯಾರ ಹತ್ರವೇ ಮಾತಾಡಿದ್ರು ಇದೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಒಂದಿಷ್ಟು ಜನರನ್ನ ಕುಸಲಾಯಿಸುವುದು ಮತ್ತು ತನ್ನಲ್ಲಿ ಏನಾದ್ರೂ ಒಂದು ಹೊಸ ಆಲೋಚನೆ ಬಂದದನ್ನು ಹಂಚಿಕೊಳ್ಳುವುದು. ಈ ರೀತಿ ಯಾರು ತಪಸ್ಸಷ್ಟ ಸುತಪ್ತಸ್ಯ, ಮತ್ತೆ ಕಷ್ಟವನ್ನ ಎಷ್ಟೇ ತೊಂದರೆ ಆದ್ರೂ ಕೂಡ ನನಗೆ ಕಷ್ಟ ಆಗಿದೆ ಅಂತ ಒಬ್ಬರ ಹತ್ರನು ಅಯ್ಯೋ ಅಂತ ಸಿಂಪತಿ ಕಿಟ್ಟಿಸುವಂತ ದುಸ್ಥಿತಿಗೆ ಹೋಗುದೇ ಇಲ್ಲ. ಸುತಪ್ತ, ಒಳ್ಳೆ ತಾಪಕ್ಕೊಳಗಾಗಿದ್ದಾನೆ, ಆದ್ರೆ ಒಬ್ಬರ ಹತ್ರನು ನನಗಿಷ್ಟು ಕಷ್ಟ ಆಯ್ತು, ನನಗೆ ನೀವ್ಯಾರು ಸಹಾಯ ಮಾಡಲ್ಲ. ಕೆಲವರು ಬಾಯಿ ತೆಗೆದ್ರೆ ಬರೀ ಇನ್ನೊಬ್ಬರ ಸಹಾಯವನ್ನು ನಿರೀಕ್ಷೆ ಮಾಡ್ಕೊಂಡು ಬೈಕೊಂಡೇ ಬದುಕ್ತಾ ಇರ್ತಾರೆ. ಅವರಿಗೆಲ್ಲ ಅನುಕೂಲ ಇರುತ್ತೆ, ಆದ್ರೂ ಕಾಣುವುದು ಯಾವುದೋ ಒಂದು ಸಣ್ಣ ಅನಾನುಕೂಲವನ್ನೇ ದೊಡ್ಡ ಅನಾನುಕೂಲ ಅಂತ ಭಾವಿಸಿ ಪರದಾಡ್ತಾ ಇರ್ತಾರೆ. ಆದ್ರೆ ಪ್ರಸುಪ್ತಸ್ಯ, ಯಾರು ಸುತಪ್ತಸ್ಯ, ಯಾರು ಚೆನ್ನಾಗಿ ತಾಪಕ್ಕೊಳಗಾಗ್ತಾನೋ ಆದ್ರೂ ಅವನು ಯಾವತ್ತೂ ಕೂಡ ಅದನ್ನ ಇನ್ನೊಬ್ಬರ ಮುಂದೆ ನನಗೆ ಇಷ್ಟೆಲ್ಲ ಕಷ್ಟ ಬಂತು, ಇಷ್ಟೆಲ್ಲ ಹಿಂಸೆ ಆಯ್ತು, ಇಷ್ಟೆಲ್ಲ ತೊಂದರೆ ಆಯ್ತು ಅಂತ ಹೇಳಿಕೊಳ್ಳದೆ ಬದುಕ್ತಾನಲ್ವಾ, ತಸ್ಯಾಂತೆ ಸುಖಮೇಧತೆ. ಅವನು ಖಂಡಿತವಾಗಿ ಅದರ ಕೊನೆಯಲ್ಲಿ, ಅಂದ್ರೆ ಅಷ್ಟು ಹಂತ ಹಂತವಾಗಿ ಆ ಎಲ್ಲ ಕ್ರಿಯೆಯನ್ನು ಅವನು ಬಾಯಿ ಮುಚ್ಚಿಕೊಂಡು ದೇವರ ಪ್ರತಿಯೊಂದು ಕೊಡುಗೆಯಲ್ಲೂ ತನಗೆ ಒಳ್ಳೆಯದನ್ನೇ ಅವನು ಮಾಡ್ತಾನೆ ಅಂತ ನಂಬಿಕೊಂಡು ಹೋಗಿದ್ದಕ್ಕೆ ಸುಖಂ ಏಧತೆ, ಅವನು ಖಂಡಿತ ಸುಖವನ್ನೇ ಹೊಂದುತ್ತಾನೆ. ವಿಚರಂತೀಹ ತಸ್ಯಾಂತೆ ಸುಖಮೇಧತೆ, ಅದರ ಕೊನೆಯಲ್ಲಿ ಅವನು ಸುಖವನ್ನೇ ಹೊಂದುತ್ತಾನೆ. ಸ್ವಾಸ್ತೀರ್ಣಾನಿ ಶಯನಾನಿ ಪ್ರಪನ್ನಾಹ ನ ವೈ ಭಿನ್ನಾ ಜಾತು ನಿದ್ರಾಂ ಪ್ಲಭಂತೆ ನ ಸ್ತ್ರೀಷು ರಾಜನ್ ರತಿಮಾಪ್ನುವಂತಿ ನಮಾಗಧೈಸ್ತು ಯಮಾನಾನ ಸೂತೈಃ. ದಪ್ಪದ ಹಾಸಿಗೆ, ಮೆತ್ತನೆ ಇದೆ, ಹಂಸತೂಲಿಕಾ ತಲ್ಪ ಅಂತ ಕರೆದ್ರೆ ತಪ್ಪಿಲ್ಲ. ಸ್ವಾಸ್ತೀರ್ಣಾನಿ ಶಯನಾನಿ ಪ್ರಪನ್ನಾಹ, ಎಂಥ ಹಾಸಿಗೆಯನ್ನು ಹೊಂದಿದ್ದಾನೆ ಅಂತಂದ್ರೆ ಅಂತ ಬೆಲೆ ಬಾಳುವ ಕಾಟನ್ನ ಆ ಪರಿಸರದಲ್ಲೇ ಯಾರು ನೋಡೇ ಇಲ್ಲ, ತರುವುದಲ್ಲ, ಇಂಥದ್ದೊಂದು ಇದೆ ಅಂತಾನೆ ಗೊತ್ತಿಲ್ಲ, ಅಷ್ಟು ಸುಖ. ಅದೇ ಅವನ ಕೈಕಾಲು ಒತ್ತತ್ತೆ, ಅದೇ ಅವನನ್ನ ಏಳಿಕ್ಕಾಗುವಾಗ ಸ್ಟ್ರೈಟ್ ಆಗುತ್ತೆ, ಅವನ ಕಾಲನ್ನು ಕೆಳಗೆ ಹಾಕತ್ತೆ, ಏನೇನೋ ಇದೆ ಈಗೆಲ್ಲ. ಅದು ಸೀದೆ ಎಬ್ಬಿಸಿ ನಿಲ್ಲಿಸಿ ಬಾತ್ರೂಮ್ ತನಕ ಕರ್ಕೊಂಡು ಹೋಗೋದನ್ನು ಮಾಡಲ್ಲ, ಉಳಿದಿದ್ದು ಎಲ್ಲನೂ ಮಾಡಿ ಅವನಿಗೆ ಸುಖವನ್ನ ಕೊಡುತ್ತೆ. ಹೀಗೆ ಸುಖ ಕೊಡುವಂತಹ ಹಾಸಿಗೆಗಳು ಕೂಡ ಶಯನಾನಿ ನ ಜಾತು ನಿದ್ರಾಂ ಲಭಂತೆ, ನಿದ್ರೆ ಕೊಡುವುದಿಲ್ಲ. ಯಾರಿಗೆ? ಭಿನ್ನಾಹ, ಯಾರು ತಮ್ಮವರ ನಡುವೆಯೇ ಭಿನ್ನಾಭಿಪ್ರಾಯವನ್ನಿಟ್ಟುಕೊಂಡು ವಿರೋಧಿಸಿ ಶತ್ರುಗಳನ್ನ ಹುಟ್ಟಿಸಿಕೊಂಡಿದ್ದಾನೋ. ಈಗ ಪಾಂಡವರ ಶತ್ರುತ್ವವನ್ನು ದುರ್ಯೋಧನ ಕಟ್ಟಿಕೊಂಡಿದ್ದಾನೆ, ಅದನ್ನ ಅವನು ಹೇಳಲಿಕ್ಕೆ ಹೊರಟದ್ದು. ತನ್ನವರಲ್ಲೇ ಯಾರು ಭಿನ್ನಾಭಿಪ್ರಾಯವನ್ನು ಕಟ್ಟಿಕೊಂಡಿದ್ದಾನೋ, ತನ್ನ ಹತ್ತಿರದವರನ್ನೇ, ತುಂಬ ಬಲಿಷ್ಠರವರು, ತುಂಬ ಒಳ್ಳೆಯವರು, ತುಂಬ ಜ್ಞಾನಿಗಳು, ಇದು ಲೋಕ ಎಲ್ಲ ಒಪ್ಪಿಕೊಂಡಿದೆ, ಯಾರೋ ಇವರಿವರೇ ಮಧ್ಯದಲ್ಲಿ ಹೇಳಿಕೊಂಡದ್ದಲ್ಲ. ಅಂಥ ಒಳಿತಿನ ಭಾವವನ್ನು ಇನ್ನೊಬ್ಬರಿಗೆ ಯಾವಾಗಲೂ ಬಯಸುವಂತಹ ಪಾಂಡವರ ಅಂದ್ರೆ ಇಲ್ಲಿಗೆ ಕಥೆಗೆ ಸಂಬಂಧಪಟ್ಟಿದೆ. ಬಿಟ್ಟರೆ ನಾವು ಲೋಕದಲ್ಲೂ ನಮ್ಮ ಸುತ್ತ ಇರುವಂತಹ ಸಜ್ಜನರನ್ನೇ ವಿರೋಧ ಕಟ್ಟಿಕೊಂಡು ನಾವು ಬದುಕ್ತೇವೆ ಅಂತಂದ್ರೆ ನಮ್ಗೆ ಒಳ್ಳೆ ಹಾಸಿಗೆಯಲ್ಲಿ ಮಲಗಿದ್ರು ನಿದ್ದೆ ಬರಲ್ಲ. ಎಷ್ಟು ಹೇಳ್ತಾರೆ ಅಂದ್ರೆ ಇಷ್ಟು ಲಿಸ್ಟ್ ಕೊಡ್ತಾರೆ, ಏನೆಲ್ಲ ಆಗಲ್ಲ. ನ ಸ್ತ್ರೀಷು ರಾಜನ್ ರತಿಮಾಪ್ನುವಂತಿ, ತನ್ನ ಜೊತೆಗಾತಿಯ ಜೊತೆಗೇನೆ ಸಂತೋಷವಾಗಿ ಬದುಕಲಿಕ್ಕಾಗಲ್ಲ ಅವನಿಗೆ. ಯಾವಾಗ್ಲೂ ಟೆನ್ಷನ್, ರಾತ್ರಿ ಎಲ್ಲ ಅಯ್ಯೋ ನಮ್ಮ ಹತ್ತಿರದವರದ್ದೇ ಸಂಪತ್ತನ್ನ ಲಪಟಾಯಿಸುವ ದುಷ್ಟ ಕೆಲಸಕ್ಕೆ ಕೈ ಹಾಕಿ ಅವ್ರು ಯಾವಾಗ ಏನ್ ಬಂದು ಯಾರ ಹತ್ರ ಹೇಳ್ತಾರೋ ನಾವೇನೋ ಒಂದು ಸುಳ್ಳು ಹೇಳಿರ್ತೇವೆ ಮನೆಯಲ್ಲಿ, ಅವ್ರು ಬಂದು ಅದನ್ನು ನಿಜವಾದ ಸಂಗತಿ ಏನು ಅಂತ ಮಾತಾಡಿದ್ಮೇಲೆ ಮತ್ತೆ ಮುಂದೆ ಬೆಳಿಲಿಕ್ಕೆ ಇಲ್ಲ, ಅವಕಾಶವೇ ಇಲ್ಲ ಅನ್ನುವ ಸ್ಥಿತಿ ಬರುತ್ತೆ. ಹಾಗಾಗಿ ನಸ್ತ್ರೀಷು ರಾಜನ್ ರತಿಂ ಆಪ್ನುವಂತಿ, ತಮ್ಮದೇ ಮಡದಿಯ ಜೊತೆಗೆ ಅವರು ಸುಖವಾಗಿ ಬಾಳ್ಲಿಕ್ಕಾಗಲ್ಲ. ನಮಾಗಧೈಹಿ ಸ್ತೂಯಮಾನಾನ ಸೂತೈಹಿ,
ಎಷ್ಟು ಮಾಗಧರು ಅಂತಂದ್ರೆ ಇವರ ಪೂರ್ವದ ಇತಿಹಾಸವನ್ನ ಬಲ್ಲವರು. ರಾಜಾದಿರಾಜ ಅಂತೆಲ್ಲ ಈ ರಾಜನ ಆಸ್ಥಾನದಲ್ಲಿ ಇಬ್ರು ಇರ್ತಾರೆ, ವಂದಿ ಮತ್ತು ಮಾಗಧ ಅಂತ. ಇವನು ಮಾಡಿದ ಸಾಧನೆಗಳನ್ನ ಹೇಳುವಂಥವನು ವಂದಿ, ಇವನ ಹಿರಿಯರು ಮಾಡಿದಂತಹ ಸಾಧನೆಯನ್ನು ಹೇಳುವವನು ಮಾಗಧ. ಅದು ಕೊನೆಗೆ ಸಾಧನೆ ಇಲ್ಲದೆ ಇರುವುದರಿಂದ ಸುಮ್ಮನೆ ಎಲ್ಲ ಶಬ್ದಗಳನ್ನ ಸೇರಿಸಿ ಅದೊಂದು ಪರಂಪರೆ ಬಾಯ್ಪಾಠ ಮಾಡ್ಕೊಂಡ್ ಬಂದಿರ್ತಾರೆ, ಅದನ್ನೇ ಹೇಳ್ತಾ ಇರ್ತಾರೆ. ವಸ್ತುತಃ ಅದು ಸುಮ್ಮನೆ ಒಂದು ಹೊಗಳಿಕೆಯ ಶಬ್ದ ಅಲ್ಲ, ಅದು ರಾಮನ ಬದುಕಿನಲ್ಲಿ ಬರುವಾಗ ಅವನ ಪೂರ್ವಜರ ಕಥೆಯನ್ನು ಹೇಳಿ, ಇಕ್ಷ್ವಾಕು ಏನ್ ಮಾಡಿದ, ರಘು ಏನ್ ಮಾಡಿದ, ದಿಲೀಪ ಏನ್ ಮಾಡಿದ, ಸಗರ ಏನ್ ಮಾಡಿದ, ಹೀಗೆ ಅದನ್ನೆಲ್ಲ ಹೇಳ್ಕೊಂಡು ಬಂದಾಗ ಆಗ ಇದ್ದ ರಾಜನಿಗೆ ನಮ್ಮ ಪೂರ್ವಜರು ಇಷ್ಟೆಲ್ಲ ಸಾಧನೆ ಮಾಡಿದಲ್ಲ, ನಾನು ಅದಕ್ಕೆ ತಕ್ಕದಾಗಿ ಬದುಕಬೇಕು ಅನ್ನೋ ಒಂದು ಬೆಳಿಗ್ಗೆ ಎದ್ದೆದ್ದು ಫಸ್ಟ್ ಅದೊಂದು ಇನ್ಸ್ಪಿರೇಷನ್, ಒಂದು ಸ್ಫೂರ್ತಿದಾಯಕವಾದ ಮಾತು. ಅದೇ ರೀತಿ ಇನ್ನೊಂದು ಕಡೆಯಿಂದ ವಂದಿ ಇವನು ಹಿಂದೆ ಮಾಡಿದ ಕೆಲಸ ಈಗ ಯಾಕೋ ಒಂದ್ ಸ್ವಲ್ಪ ಡಿಪ್ರೆಷನ್ ಆಗಿರುತ್ತೆ. ಆಗ ಹೇಳ್ತಾರೆ, ನೀನು ಹಿಂದೆ ಈ ದೇಶದವರ ಜೊತೆಗೆ ಹೋಗಿ ಯುದ್ಧ ಮಾಡಿ ಅವರನ್ನ ಸೋಲಿಸಿ ಅವರಿಂದ ಕಪ್ಪವನ್ನ ಹೊಡೆದು ತಂದಿದ್ದಿ, ನನ್ನೊಂದಾಗಿದೆ ಹಿಂದೆ, ನಾನು ಮಾಡದಿದ್ದೇನಿದೆ. ಇಷ್ಟು ಪ್ರದೇಶದ ರಾಜ, ಇಷ್ಟು ಕಡೆಯಿಂದ ಸಾಮಂತರಿಂದ ಟ್ಯಾಕ್ಸ್ ಪಡ್ಕೊಳ್ಳೋನು, ಇಷ್ಟು ಕಡೆಯಿಂದ ಅವನು ಇಂಥ ವಿಶೇಷವಾದ ಉತ್ಸವವನ್ನ ಯಾರಿಂದಲೂ ಸಾಧ್ಯ ಆಗದಿದ್ದನ್ನು ಇವನು ಮುಂದುವರಿಸಿದವನು ಅಂತ ಹೀಗೆಲ್ಲ ಹೇಳಿಕೊಂಡಾಗ ಆಗ ಸಂತೋಷ ಆಗುತ್ತೆ. ಇಲ್ಲ, ನಾನು ಏನಾದ್ರೂ ಮಾಡಬೇಕು, ಇನ್ನು ಮುಂದೆ ಈ ಕ್ರಿಯೆಯಲ್ಲಿ ನಾನು ಹೆಚ್ಚು ತೊಡಗಬೇಕು ಅಂತ ಹೊಗಳಿದಾಗಲೂ ಯಾವಾಗ ನನ್ನವರನ್ನೇ ನಾನು ದೂರ ಇಟ್ಕೊಂಡಿದ್ದೇನೆ, ಇಷ್ಟು ಹೊಗಳಿದ್ದು ಆಗ ಎಲ್ಲ ಒಟ್ಟಿಗಿದ್ದರಿಂದ, ನಮ್ಮವರನ್ನು ಒಟ್ಟಿಗಿಟ್ಕೊಂಡಿದ್ರಿಂದ ಅದೆಲ್ಲ ಕೆಲಸ ಆಗಿರುತ್ತೆ. ಆಮೇಲೆ ಒಟ್ಟಿಗೆ ಓರಿ ಯಾಕೆ ಅಂತ ಬಿಟ್ಟ. ಈಗ ಬಿಟ್ಟ ಮೇಲೆ ಅದನ್ನು ಹೊಗಳುವಾಗ ಚುಚ್ಚುತ್ತಾ ಇತ್ತು. ನಿಜವಾಗಿ ನಾನು ಹೋಗಿದ್ದಲ್ಲ ಒಬ್ಬನೇ, ಅವರೆಲ್ಲ ಬಂದದ್ರಿಂದ ನಾನು ಆ ಯುದ್ಧ ಗೆದ್ದಿದ್ದು. ಒಳಗಿನಿಂದ ಕಾಡ್ಲಿಕ್ಕೆ ಶುರುವಾಗುತ್ತೆ. ನವೈ ಸೂತರಾಗ್ಲಿ ಮಾಗಧರಾಗ್ಲಿ ಯಾವುದೇ ಹಿಂದಿನ ಕಾರ್ಯಗಳಲ್ಲಿ ಇವನ ಯಶಸ್ಸಿನ ಪಾಲನ್ನು ಹೊಗಳಿದ್ರು ತನ್ನವರನ್ನೇ ವಿರೋಧಿಗಳನ್ನೇ ಕಟ್ಟಿಕೊಂಡ ಮೇಲೆ ಧೈರ್ಯ ಬರುವುದೇ ಇಲ್ಲ ಅದನ್ನು ಒಪ್ಕೊಳ್ಳಿಕ್ಕೆ. ಇದು ಹೌದು, ನಾನು ಮಾಡಿದ ಸಾಧನೆ ಅಂತ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಈಗ ಕೌರವರಿಗೆ ಇಡೀ ಹಸ್ತಿನಾವತಿಯ ರಾಜ ಅಂತೆಲ್ಲ ಹೇಳಿದ್ರೆ ಅದರಲ್ಲಿ 90 ಪಾಲು ಗೆದ್ದದ್ದು ಪಾಂಡವರೇ. ಆ ಇಂದ್ರಪ್ರಸ್ಥಾದಿಗಳೆಲ್ಲ ಅಭಿವೃದ್ಧಿ ಆದದ್ದು ಪಾಂಡವರ ಕಾಲದಲ್ಲಿ. ಅಲ್ಲಿ ತನಕ ಅದೊಂದು ಕಾಡಾಗಿತ್ತು, ಯಾವುದೋ ಹಿಂದಿನ ಋಷಿಗಳ ಶಾಪದಿಂದ ಕಾಡಾಗಿ ಮುಂದೆ ಕಾಂಡವ ಪ್ರಸ್ಥ ಜೊತೆಗೆ ಇಂದ್ರಪ್ರಸ್ಥದ ದೆಹಲಿಯ ಭಾಗ. ಕಾಂಡವ ಪ್ರಸ್ಥ ದೆಹಲಿಗಿಂತ ಸ್ವಲ್ಪ ಬೇರೆ. ಅದು ಎಲ್ಲ ಜಾಗಗಳು ಒಂದು ಕಾಲದಲ್ಲಿ ದೊಡ್ಡ ನಗರಗಳು. ಆ ನಗರ ಒಬ್ಬ ರಾಜನ ದುರಹಂಕಾರದಿಂದ, ಒಬ್ಬ ಋಷಿಗೆ ಅವಮಾನ ಆಗಿದ್ರಿಂದ ಅದು ಮತ್ತೆ ಕಾಡಾಗಿ ಶಾಪದಿಂದ ಬದಲಾಯಿತು. ಅದನ್ನ ಮತ್ತೆ ಪಾಂಡವರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಬೇಕು ಅಂತ ಮುರುಕಲು ಇರುವ ಜಾಗಗಳನ್ನೆಲ್ಲ ಪಾಂಡವರಿಗೆ ಕೊಟ್ಟು ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ರೆ ಇವರು ಅದು ಮತ್ತೆ ಮೊದಲಿನ ಸುಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಇಡೀ ದೇಶದ ಎಷ್ಟೋ ಭಾಗಗಳ ಟ್ಯಾಕ್ಸ್ ಅನ್ನ ಎಷ್ಟೋ ಕಾಲದ ನಂತರ ವಾಪಸ್ಸು ಧೃತರಾಷ್ಟ್ರನ ಪಾದದ ಬುಡಕ್ಕೆ ಬರುವಂತೆ ಮಾಡಿದವರೇ ಪಾಂಡವರು. ಈಗ ನಾನು ಹಸ್ತಿನಾವತಿಯ ರಾಜ ಅಂದ್ರೆ ಏನುಂಟದ್ರಲ್ಲಿ ಒಂದು ಪಾಲು. ಎಷ್ಟೋ ಜಾಗಗಳನ್ನೆಲ್ಲ ಮತ್ತೆ ಮರಳಿ ಪಡೆಯುವಂತೆ ಮಾಡಿದ್ದು ಪಾಂಡವರು. ಆದ್ರೆ ನಿನ್ನ ಮಗ ಈಗ ನಾನು ಹಸ್ತಿನಾವತಿಯ ರಾಜ ಅಂತ ಹೇಳ್ಕೊಳ್ವಾಗ ನಿಜವಾಗ ಅವನಿಗೆ ಖುಷಿ ಆಗ್ಲಿಕ್ಕೆ ಎಂತದೂ ಇಲ್ಲ. ಯಾಕಂದ್ರೆ ಅವನಾಗಿ ಯಾವುದನ್ನು ಪಡೆದದ್ದಲ್ವೇ ಅಲ್ಲ, ಅವನು ಯಾವ ಯುದ್ಧವನ್ನೂ ನೇರವಾಗಿ ಹೋಗಿ ಮಾಡಿ ಗೆದ್ದು ಬಂದದ್ದು ಅಂತಿಲ್ಲ. ಹೋದ ಒಂದು 3-4 ಯುದ್ಧವೂ ಕೂಡ ಎಡವಟ್ಟುಗಳೇ. ದೃಪದನ ಮೇಲೆ ಹೋದ, ಕಸಬರಿಗೆಲ್ಲ ಹೊಡೆಸ್ಕೊಂಡ್ ಬಂದ್ರು. ಇಡೀ ಊರಿನ ಜನ ಹೆಣ್ಮಕ್ಳೆಲ್ಲ ಅವರ ಮನೆ ಕುಡುಗೋಲು ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಕಸಬರಿಗೆ ಹಿಡ್ಕೊಂಡು ಯುದ್ಧವನ್ನ ಪ್ರವೇಶ ಮಾಡುವ ರಣಭೂಮಿಗಿಂತ ಮುಂಚೆನೆ ಅವರನ್ನು ಓಡಿಸಿದ್ರು 100 ಜನರನ್ನು ಕೂಡ. ಅದಾದ್ಮೇಲೆ ಆದದ್ದು ಒಂದು ಘೋಷಯಾತ್ರೆಯ ಸಂದರ್ಭದಲ್ಲಿ, ಆಮೇಲೆ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ ಎಲ್ಲೂ ಇತಿಹಾಸ ಅಂತ ಹೇಳಿ ದಾಖಲೆ ಮಾಡಿಡುವಂಥದ್ದು ಒಂದೂ ಆಗ್ಲಿಲ್ಲ ಗೆಲುವು ಅಂತ. ಅದರಿಂದ ಅವನು ಏನ್ ಹೇಳ್ಕೊಳ್ಳಿಕ್ಕಿದೆ? ಯಾವ ಅರ್ಥದಲ್ಲಿ ಈ ಹಸ್ತಿನಾವತಿ ನಂದು ಅಂತ ಗೆದ್ದದ್ದು ಅಂದ್ರೆ ಒಂದೇ, ಮೋಸದಿಂದ ದ್ಯೂತ. ಅದನ್ನ ಹೆಗ್ಗಳಿಕೆ ಅಂತ ಅವನೇ ಹೇಳ್ಕೊಳ್ತಾನೆ. ದ್ಯೂತ ಅನ್ನೋದು ನನಗೆ ಯಾರು ಯಾರನ್ನ ಯಾವುದರಿಂದ ಸೋಲಿಸ್ತಾರೋ ಅದು ಅವರಿಗೆ ಆಯುಧ. ನಾನೀಗ ಸೋಲಿಸ್ಲಿಕ್ಕೆ ಪಾಂಡವರ ಕೈಯಲ್ಲಿ ನೇರವಾಗಿ ಆಗುದಿಲ್ಲ ಅಂದ್ರೆ ದ್ಯೂತವೇ ನನ್ನ ಆಯುಧ, ಅದರಿಂದಲೂ ಸೋಲಿಸಿದ್ದೇನೆ, ಇದು ಗೆಲುವೆ. ಬೆವರು ಹರಿಸಿ ಕಷ್ಟಪಟ್ಟು ದುಡಿದದ್ದನ್ನ ಕ್ಷಣ ಮಾತ್ರದಲ್ಲಿ ಹೊರಗೊಟ್ಟು ಹಾಳು ಮಾಡಿದೆಯಲ್ಲಪ್ಪ ಅಂತ ಅವನನ್ನ ಹೀನಾಮಾನವಾಗಿ ಮೊದಲು 3 ವರಗಳಲ್ಲಿ ಕೇಳು ಅಂತ ಕೇಳಿದಾಗ 2 ವರದಿಂದ ಎಲ್ಲವನ್ನು ಕೇಳಿದ ದ್ರೌಪದಿಯ ನಂತರದ ಅಷ್ಟೂ ಸಂಪತ್ತನ್ನ ಮರಳಿ ಪಡೆಯುವ ಪ್ರಯತ್ನ ಮಾಡುವಾಗ ಅಪ್ಪನ ಹತ್ರ ಜಗಳ ಆಡಿದ್ದು ದುರ್ಯೋಧನ. ಆದ್ರಿಂದ
ಭಿನ್ನರಾದವನಿಗೆ, ತನ್ನವರಲ್ಲೇ ಭಿನ್ನಾಭಿಪ್ರಾಯ ಇಟ್ಟುಕೊಂಡವನಿಗೆ ಜೀವನದಲ್ಲಿ ಯಾವತ್ತೂ ಗೆಲುವಿಲ್ಲ. ತನ್ನವರನ್ನೇ ಯಾರು ನಿಂದಿಸ್ತಾನೋ, ನಮ್ಮೊಳಗೆ ನಾವು ಬೈಕೊಳ್ಳುವುದು ಬೇರೆ, ಎಲ್ಲರ ಮುಂದೆ ಅವರು ಹಾಗೆ ಇವರು ಹೀಗೆ ಅಂತ ಅದರ ಬಗ್ಗೆ ಕಮೆಂಟ್ ಮಾಡಿ ಅವ್ರ ಎದುರುಗಡೆ ಬಂದು ನಿಂತಾಗ ಒಂದು ಮಾತಿಲ್ಲ. ಆದ್ರೆ ಬೇರೆಯವ್ರ ಮುಂದೆ ಅವರೆಲ್ಲ ಏನು ಇಲ್ಲ, ಅವರಿಗೆ ಎಂಥದ್ದು ಬರಲ್ಲ, ಅವರು ಹಾಗೆ ಅವರು ಹೀಗೆ, ಅವರು ಎಲ್ಲ ರಣಹೇಡಿಗಳು, ಅವರು ಯುದ್ಧದಲ್ಲಿ ನಾವು ಮಾಡಿದಷ್ಟು ಯಜ್ಞ ಯಾಗಾದಿಗಳನ್ನೆಲ್ಲ ವಸುಧ ಅವರು ಬೇಕಾದಷ್ಟು ಯಜ್ಞಗಳನ್ನು ಮಾಡಿದ್ದಾರೆ. ಆದ್ರೆ ಅದನ್ನು ಹೇಳುವಾಗ ಮಾತ್ರ ನಾನು ಪುಂಡರೀಕ ಯಾಗ ಅದು ಇದು ಎಷ್ಟು ಮಾಡಿದ್ದೇನೆ ಅಂತೆಲ್ಲ ಕೊಚ್ಚಿಕೊಳ್ತಾ ಇದ್ದ. ಆದ್ರೆ ನವೈ ಸುಖಂ ಪ್ರಾಪ್ನುವಂತೀಹ ಭಿನ್ನಾ ನವೈ ಭಿನ್ನಾ ಜಾತು ಚರಂತಿ ಧರ್ಮಂ. ಯಾರು ತನ್ನವರಲ್ಲೇ ಭಿನ್ನಾಭಿಪ್ರಾಯ ಬೆಳೆಸಿಕೊಂಡಿದ್ದಾನೋ, ತನ್ನವರಿಂದ ವಿರೋಧವನ್ನು ಕಟ್ಟಿಕೊಂಡಿದ್ದಾನೋ, ಅವನು ಧರ್ಮದಿಂದ ಬದುಕಲಿಕ್ಕೂ ಆಗಲ್ಲ. ಧರ್ಮವೇ ಅವನಿಗೆ ಎಲ್ಲ ಉಲ್ಟ ಕಾಣ್ಲಿಕ್ಕೆ ಶುರುವಾಗಿದೆ. ಯಾಕೆಂದ್ರೆ ತಾನು ಮೋಸದಿಂದ ಒಂದ್ಸರ್ತಿ ಅವರ ಮನಸ್ಸನ್ನ ನೋಯಿಸಿದ ಮೇಲೆ ಮತ್ತೆ ಏನು ಮಾಡಿದ್ರು ಅದು ಧರ್ಮದ ಚೌಕಟ್ಟಿನೊಳಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನ್ ಮಾಡಿದ್ರು ಅವ್ರೇನ್ ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಹೊರತು ನ್ಯಾಯವಾಗಿ ಪ್ರಜೆಗಳಿಗೆ ಏನಾಗಬೇಕು ಅನ್ನೋದನ್ನ ಯೋಚನೆ ಮಾಡಲ್ಲ. ಅವ್ರು ಹೀಗ್ ಮಾಡಿದ್ರ ಹಾಗಾದ್ರೆ ನಾವು ಒಂದು ಫ್ರೀ ಕೊಡೋಣ, ಅವ್ರು ಹೀಗ್ ಮಾಡಿದ್ರ ಹಾಗಾದ್ರೆ ನಾವು ಒಂದು ಪ್ರಜೆಗಳಿಗೆ ಒಂದು ವಿಶಿಷ್ಟವಾದ ಯೋಜನೆಯನ್ನು ಹಾಕೋಣ. ಅದರ ಉದ್ದೇಶ ಪ್ರಜೆಗಳಿಗೆ ಒಳ್ಳೇದಾಗ್ಲಿ ಅಂತಲ್ಲ. ಅವ್ರು ಹಿಂದೆ ಮಾಡಿದ್ದನ್ನ ವಿರೋಧಿಸಿ ನ್ಯಾಯಯುತವಾಗಿ ಎಲ್ರಿಗೂ ಸೇರಬಹುದಾದದ್ದನ್ನ ತನಗೆ ಯಾರು ಪರವಾಗಿದ್ದರೂ ಅವ್ರಿಗೆ ಮಾತ್ರ ಸಿಗುವಂತೆ ಮಾಡುವ ಯೋಜನೆಗಳಾಗಿ ಅಧರ್ಮವೇ ಎದುರುಗಡೆ ಕಾಣುತ್ತೆ. ತೋರಿಸುವುದು ಮಾತ್ರ ಇಷ್ಟು ಜನರಿಗೆ ಕೊಟ್ವಿ, ಇಷ್ಟು ಜನರನ್ನ ನಾವು ಓಡಾಡಿಸಿದ್ವಿ, ಏನೇನು ಲೆಕ್ಕಾಚಾರಗಳನ್ನು ಅನಿವಾರ್ಯವಾಗಿ ತಪ್ಪು ಕೊಡಬೇಕಾಗುತ್ತೆ. 15 ಜನಕ್ಕೆ ಫ್ರೀ ಕೊಟ್ಟು 1500 ಜನಕ್ಕೆ ಫ್ರೀ ಕೊಟ್ವಿ ಅಂತ ಬರೆಸ್ಬೇಕಾಗತ್ತೆ, ಅನಿವಾರ್ಯ. ಹಾಗೇ ನಡೆಯುವುದು ಎಲ್ಲವೂ ಕೂಡ. ನವೈ ಭಿನ್ನ ಗೌರವಂ ಪ್ರಾಪ್ನುವಂತಿ. ಜನಕ್ಕೆ ಇತಿಹಾಸ ಗೊತ್ತಿಲ್ವಾ, ಇವರು ಏನೇನು ಗೆಲುವು ಸಾಧಿಸಿದ್ರು, ಯಾರ ಜೊತೆಗಿದ್ದು ಸಾಧಿಸಿದ್ದು ಅಂತ ಅವ್ರು ಗೊತ್ತಿಲ್ವಾ. ಆಗ ಅವ್ರು ಅನಿವಾರ್ಯವಾಗಿ ಹೇಳ್ತಾರೆ, ಈಗ ಏನುಂಟು ರಾಜ್ಯದಲ್ಲಿ ಎಲ್ಲ ಪಾಂಡವರು ಮಾಡಿಟ್ಟದನ್ನ ಕೂತು ತಿಂತಾ ಇದ್ದಾರೆ ಅಷ್ಟೇ. ಇವ್ರ ಹತ್ರ ಏನಿದೆ, ಇವ್ರು ಏನ್ ಸಾಧನೆ ಮಾಡಿದ್ದಾರೆ, ಇವ್ರು ಹಿಂದಿನವರಿಗೆ ಬೈಲಿಕ್ಕೆ ಇವ್ರಿಗೇನ್ ರೈಟ್ಸ್ ಇದೆ ಅಂತ ಜನರೇ ಅವರಲ್ಲಿದ್ದ ಅಸಹಾಯಕತೆಯನ್ನ ಅಥವಾ ದೋಷವನ್ನ ಎತ್ತಿ ಹಿಡಿದು ಗೌರವವನ್ನ ಕಳೆದು ಬಿಡ್ತಾರೆ. ಅವ್ರು ಯಾರು ಕೂಡ ರಾಜ ಅನ್ನುವ ಕಾರಣಕ್ಕೆ ಜೀವ ಜೋರು ಅಂತ ಸುಮ್ಮನೆ ಬಾಯಲ್ಲಿ ಅನ್ಬೇಕು ಅಂತ ಅಂತಿರ್ತಾರೆ ಹೊರತು ಮನಃಪೂರ್ವಕವಾಗಿ ಯಾರೂ ಗೌರವವನ್ನು ಕೊಡುವುದಿಲ್ಲ. ಆದ್ರಿಂದಾಗಿ ನವೈ ಭಿನ್ನ ಪ್ರಶಮಂ ರೋಚಯಂತಿ. ಸಮಾಧಾನದ ಇರ್ಲಿಕ್ಕೆ ಬರಲ್ಲ ಅವರಿಗೆ, ಯಾವಾಗ್ಲೂ ಟೆನ್ಷನ್. ಅಂದ್ರೆ ಅವರು ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ, ಯಾವಾಗ ಬೇಕಾದ್ರೂ ಅವ್ರು ನಮ್ಮ ಮೇಲೆ ದಾಳಿ ಮಾಡಬಹುದು. ನಮ್ಮವರನ್ನೇ ವಿರೋಧ ಕಟ್ಟಿಕೊಂಡ ಮೇಲೆ ಅನಿವಾರ್ಯವಾಗಿ ಎಚ್ಚರದಲ್ಲಿ ಇರ್ಬೇಕಾಗುತ್ತೆ. ಅವರು ಎಚ್ಚರದಲ್ಲಿದ್ದಾಗ, ಅವರ ಜೊತೆಗೆ ನಾವಿದ್ದಾಗ, ನಾವು ಎಚ್ಚರ ತಪ್ಪಿದ್ರು ಅವರಿದ್ದಾರೆ ಅನ್ನೋ ಧೈರ್ಯದಲ್ಲಿ ಮಲಗಬಹುದಿತ್ತು. ಆದ್ರೆ ಈಗ ಹಾಗಾಗುದಿಲ್ಲ, ಅವರೇ ಶತ್ರುಗಳು. ಅದಕ್ಕೆ ಅವರನ್ನೇ ಎದುರುಗಡೆ ಇಟ್ಟುಕೊಂಡು ನಾವು ಬದುಕಲಿಕ್ಕೆ ತುಂಬಾ ಕಷ್ಟ ಇದೆ. ಅದರಿಂದಾಗಿ ನ ಪ್ರಶಮಂ ರೋಚಯಂತಿ ನ ವೈತೇಷಾಂ ಸ್ವದತೆ ಪಥ್ಯ ಮುಕ್ತಂ. ಸರಿ ಆಯ್ತಪ್ಪ, ಏನೋ ಆಗೋಯ್ತು, ಒಂದು ಒಳ್ಳೆ ಮಾತು ಹೇಳಿ ಹೋಗ್ಲಿ ಬಿಡಿ, ನಮ್ಮವರನ್ನೇ ನಾವ್ ಯಾಕೆ ನಿಂದಿಸ್ಬೇಕು? 4 ಒಳ್ಳೆ ಮಾತುಗಳನ್ನು ಕೇಳಿ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ. ಏನೋ ಇರುತ್ತೆ, ಭಿನ್ನಾಭಿಪ್ರಾಯ ಬರುತ್ತೆ ಹೋಗುತ್ತೆ. ನ ಪಥ್ಯಂ, ಅವರಿಗೆ ಪಥ್ಯ ಅಂತ ಅನ್ಸುದಿಲ್ಲ. ನೀವೇನ್ ಹೇಳುದು ನಮ್ಗೆ ಗೊತ್ತಿಲ್ವಾ? ಇಷ್ಟು ವರ್ಷ ಎಲ್ಲ ಇದ್ದವರಿಗೆ ಈಗ ಬಂದು ನೀವು ಹೇಳಿದ ಮೇಲೆ ಎಲ್ಲ ಗೊತ್ತಾಗ್ಬೇಕಾ ಅಂತ ಎಲ್ಲದಕ್ಕೂ ವಾಪಸ್ಸು ಪ್ರತ್ಯುತ್ತರ ಕೊಡುವುದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ನವೈತೇಷಾಂ ಸ್ವದತೆ ಪಥ್ಯ ಮುಕ್ತಂ ಸು ಅದತೆ. ಚೆನ್ನಾಗಿ ಅದು ರುಚಿಯೇ ಅನ್ಸುದಿಲ್ಲ ಅವರಿಗೆ, ಸ್ವಾದು ಅಂತಾನೆ ಅನ್ಸಲ್ಲ ಅವ್ರಿಗೆ. ನೀವು ಪಥ್ಯ ಹೇಳಿ, ರೋಗ ಇದ್ದಾಗ ಇಂಥ ಪದಾರ್ಥ ತಿನ್ನಬಾರ್ದು, ಅದು ಒಳ್ಳೇದಲ್ಲ, ಮತ್ ಮದ್ದು ಹಾಕಿರುದು, ಅದನ್ನೆಲ್ಲ ತಿಂತೇನೆ ಅಂತ ಅನ್ನೋದಕ್ಕೆ ನಾನು ಮದ್ದು ತಗೊಳ್ಳೋದು ಅಂತ ವಾಪಸ್ ಮಾತಾಡಿದ್ರೆ ಏನು ಉತ್ತರ ಕೊಡಬೇಕು? ಸುಮ್ಮನೆ ಇರ್ಬೇಕಷ್ಟೇ. ಆಯ್ತಪ್ಪ, ಸರಿಯಾಗಿ ಭಾಷೆಯಲ್ಲಿ ಹಿಡಿದು ತಿಂದು ಸಾಯಿ ಅಂತ ಹೇಳ್ಬೇಕಷ್ಟೇ, ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ರು ತಿಂದೇ ಸಾಯುದು, ನೀನು ಕೂಡ ಅದೇ ತರ ತಿಂದು ಸಾಯ್ತೆ ಅಷ್ಟೇ ಅಂತ. ಯೋಗ ಕ್ಷೇಮಂ ಕಲ್ಪತೆ ನೈವತೇಷಾಂ. ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ. ಯಾವುದು ದೊರಕಬೇಕೋ ಅದು ದೊರಕುವುದಿಲ್ಲ. ದೊರಕಿದ್ದನ್ನ ಅಕಸ್ಮಾತ್ ದೊರಕಿತು ಅಂತ ಇಟ್ಕೊಳ್ಳಿ, ಆದ್ರೂ ಅದನ್ನು ಉಳಿಸಿಕೊಳ್ಳುವ ಶಕ್ತಿ ಅವರಿಗಿರುವುದಿಲ್ಲ. ಯಾವಾಗ ತನ್ನವರನ್ನೇ ಅವರು ಯಾವಾಗ್ಲೂ ವಿರೋಧಿಸಿ ಅವರ ವಿರುದ್ಧ ದೋಷಗಳನ್ನೇ ಎತ್ತಿ ಹಿಡಿದು ಅವರಲ್ಲಿರುವ ಒಳಿತನ್ನೂ ಮರೆತು ತನಗೆ ವಿರೋಧಿಗಳು ಅನ್ನೋ ಒಂದೇ ಕಾರಣಕ್ಕೆ, ತನಗೆ ಒಂದು ಅವಮಾನ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಜಗತ್ತಿಗೆ ಒಳಿತನ್ನ ಹೇರ್ತಾ ಇರುವಂತಹ ಪಾಂಡವರನ್ನ ಅವ್ರು ಕೆಟ್ಟವರು ಅಂತ ಬಿಂಬಿಸುವ ಸ್ಥಿತಿಯಲ್ಲಿ ಇದ್ದಾಗ ನಿನಗೆ ಏನು ಸಂಪತ್ತು ಅಂತ ಸಿಕ್ಕಿದೆ ಅದನ್ನು ಉಳಿಸಿಕೊಳ್ಳುವ ಶಕ್ತಿ ಎಲ್ಲಿದೆ? ಯಾವ ಕ್ಷೇಮವೂ ಇಲ್ಲ, ಯಾವ ಯೋಗವೂ ಇಲ್ಲ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿದೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಕೃಷ್ಣ ನಿಮ್ಮ ಪರವಾಗಿ ಇಲ್ಲ, ಆದ್ರಿಂದ ನಿಮ್ಮ ಯೋಗಕ್ಷೇಮವು ಕಳೆದು ಹೋಗುತ್ತೆ. ನ ವಿದ್ಯತೆ ಕಿಂಚಿತ್ ಅನ್ಯನ್ವಿನಾಶಾತ್ ಭಿನ್ನಾನಾಂ ವೈ ಮನುಜೇಂದ್ರ ಪರಾಯಣಂ.
ನವಿದ್ಯತೆ ಕಿಂಚಿದ್ ಅನ್ಯದ್ವಿನಾಶಾತ್. ಕೊನೆಗೇನು ಹೇಳುದು? ಒಂದೇ, ಅವರಿಗವರೇ ಚಪ್ಪಡಿ ಕಲ್ಲು ಹೇಳ್ಕೊಂಡು ನನ್ನ ವೃಂದಾವನಕ್ಕೆ ಎಲ್ಲರೂ ಪೂಜೆ ಮಾಡಿ ನಾಳೆ ಅಂತ ಹೇಳ್ಕೊಂಡು ಮಲಗಬೇಕಾಗುತ್ತಷ್ಟೆ, ಇನ್ನೇನಿಲ್ಲ. ಅನ್ಯನ್ ವಿನಾಶಾದನ್ಯತ್ ನ ಕಿಂಚಿದ್ ವಿದ್ಯತೆ. ಅವರಿಗೆ ಅವರೇ ಸಾವನ್ನು ತಂದಿಕೊಳ್ಳುವುದು ಹೊರತಾಗಿ ಬೇರೆ ಯಾವ ಗತಿಯೂ ಅವರಿಗಿಲ್ಲ. ಯಾಕೆಂದ್ರೆ ಮನುಷ್ಯನಿಗೆ ಸರಿಯಾದ ತಿಳುವಳಿಕೆ ಅಂತ ಅನ್ನೋದೇ ಎತ್ತರದ ಏರಿಕೆಯನ್ನು ಹತ್ತಿಸತ್ತೆ. ಆ ತಿಳುವಳಿಕೆ ಅವ್ರಿಗೆ ಇಷ್ಟ ಆಗಲ್ಲ, ಸ್ವಂತ ಬುದ್ಧಿ ಇಲ್ಲ, ಇನ್ನೊಬ್ರು ಹೇಳಿದ ಅರ್ಥ ಆಗಲ್ಲ, ನಾವು ತಿಳಿದದ್ದೇ ಸತ್ಯ, ಇದು ಬಿಟ್ಟು ಬೇರೆ ಎಲ್ಲ ಮಿಥ್ಯ ಅಂತ ಕೂತವನಿಗೆ ಅವನ ಸಾವನ್ನ, ಅವನ ದುಃಖವನ್ನ, ಅವನ ಬೇಜವಾಬ್ದಾರಿತನದ ವಿನಾಶವನ್ನ ಅವನೇ ತಂದುಕೊಳ್ತಾ ಹೋಗ್ತಾನೆ. ಅನ್ಯತ್ ವಿನಾಶಾದನ್ಯತ್ ನ ಕಿಂಚಿತ್ ವಿದ್ಯತೆ. ಭಿನ್ನಾನಾಮ್ ಅನ್ನೋ ಶಬ್ದವನ್ನು ಮತ್ತೆ ಮತ್ತೆ ಬಳಸಿದ್ದು. ಭಿನ್ನ ಅಂದ್ರೆ ಭಿನ್ನಾಭಿಪ್ರಾಯ ಅಂತ. ಇಲ್ಲಿ ಭಿನ್ನಾನಾಮ್ ಅಂತ ಅನ್ನೋದನ್ನ ಅದರ ಅರ್ಥ ಮುಂದೆ ಉದಾಹರಣೆ ಕೊಡುವಾಗ ಗೊತ್ತಾಗ್ತಾ ಹೋಗುತ್ತೆ. ಮುಂದೆ ಹೇಳ್ತಾರೆ, ಸಂಪನ್ನಂ ಘೋಷ ಸಂಭಾವ್ಯಂ ಸಂಭಾವ್ಯಂ ಬ್ರಾಹ್ಮಣೇ ತಪಃ ಸಂಭಾವ್ಯಂ ಚಾಪಲಂ ಸ್ತ್ರೀಷು ಸಂಭಾವ್ಯಂ ಜ್ಞಾತಿತೋ ಭಯಂ. ಆಗಬಹುದು, ಕೆಲವೊಂದು ಸರ್ತಿ ಹೀಗೆಲ್ಲ ನಡೀಬಹುದು, ಅಥವಾ ಹೀಗಿರುವುದು ಅದಕ್ಕೆ ರುಚಿಯೇ, ಅದಕ್ಕೆ ಶ್ರೇಯಸ್ಸೆ. ಚಂಚಲ ನೋಟ ಒಂದು ಹೆಣ್ಣಿಗೆ ಭೂಷಣ, ಅಥವಾ ಗೋವಿಗೆ ಅದು ಕೆಲವು ತಿಂಗಳಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಕರುಗಳೆಲ್ಲ ಆಗಿ ತುಂಬಾ ನೀವು ಸಾಕಿದ್ರೆ ಗೊತ್ತಾಗುತ್ತೆ. ಒಂದೇ ವರ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ, ಕರು ಇದ್ದದ್ದು ಕರುವಾಗಿ ಅದು 3-2 ವರ್ಷಕ್ಕೇನೆ ಸಮೃದ್ಧಿ ಆಗ್ಬಿಡುತ್ತೆ. ಅಯ್ಯೋ ನಾನು 2 ಹಸು ಸಾಕ್ಬೇಕು ಅನ್ಕೊಂಡ್ರೆ 20 ಆಗ್ಬಿಡ್ತು ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಶೋಭೆ, ಅದಕ್ಕೆ ಗುಣ. ಅದು ಸಮೃದ್ಧಿ ಅಂತ ಅನ್ನೋದು, ಸಂಪನ್ನತೆ ಅಂತ ಅನ್ನೋದು ಅದಕ್ಕೆ ಗುಣ. ಹಾಗೆ ಸಂಭಾವ್ಯಂ, ಒಬ್ಬನಿಗೆ ತಪಸ್ಸು ನಿರಂತರವಾಗಿ ಅಧ್ಯಯನ ಮಾಡುವವನು ಹೆಚ್ಚು ಹೆಚ್ಚು ತಪಶಕ್ತಿಯನ್ನು ಪಡಿತಾನೆ. ಅದು ಅವನಿಗೆ ಗುಣವೇ. ತಪಸ್ಸು ಅನ್ನೋದು ಯಾವತ್ತೂ ಹಾನಿಕಾರಕ ಆಗುದಿಲ್ಲ. ಅಂದ್ರೆ ಅವನ ವೈಯಕ್ತಿಕ ಸಾಧನೆಗಿಂತ ಮೀರಿದಾಗ ಅದಕ್ಕೆ ಬೇರೆ ಒಂದು ದಾರಿ ಕಾಣುತ್ತೆ, ಅವನಿಗೆ ಅದರಿಂದ ಚ್ಯುತಿ ಬರುವ ಸಾಧ್ಯತೆಗಳಿದೆ. ಅದು ತೀರಾ ಅಪರೂಪ. ಯಾರಿಗೋ ತೀರಾ ಋಷಿಗಳ ಮಟ್ಟದಲ್ಲಿ ಇರೋರಿಗೆ ಹಾಗಾಗುತ್ತೆ ಹೊರತು, ಅವರ ಸಾಮಾನ್ಯ ಮಟ್ಟದಲ್ಲಿರೋರಿಗೆ ನಾನು ಅನ್ಕೊಂಡದಕ್ಕಿಂತ ಹೆಚ್ಚು ತಪಸ್ಸು ಮಾಡದೆ ಅಂತ ಆಗುದು ಇಲ್ವೇ ಇಲ್ಲ. ಆದ್ರೆ ಸಹಜವಾಗಿ ಶೋಭಿಸತ್ತೆ, ತಪಸ್ಸು ಅನ್ನೋದು ಶೋಭಿಸತ್ತೆ. ಚಾಂಚಲ್ಯ ಅಂತ ಅನ್ನೋದು ಅಂದ್ರೆ ಚಪಲ ನೋಟ ಅಂತ ಅನ್ನೋದು ಸಂಭಾವ್ಯಂ ಸ್ತ್ರೀಷು, ಅವರಿಗೆ ಲಾವಣ್ಯ, ಸಹಜವಾದ ಇನ್ನೊಬ್ಬರನ್ನ ಸೆಳೆಯುವ ಗುಣ ಅಂತ ಏನಿದೆ ಅದು ಚಾಪಲ ಅಂತ ಅನ್ನೋದು ಸ್ತ್ರೀಷು ಸಂಭಾವ್ಯಂ ಆದೀತು. ಅದೇನು ದೋಷ ಅಲ್ಲ ಹೆಣ್ಣಿಗೆ. ಸಂಭಾವ್ಯಂ ಜ್ಞಾತಿತೋ ಭಯಂ. ಇದೇ ರೀತಿ ಜ್ಞಾತಿಗಳಿಂದಲೇನೆ ಭಿನ್ನಾಭಿಪ್ರಾಯ ಬಂದ ತಕ್ಷಣವೇ ಭಯ ಅನ್ನೋದು ಸಂಭಾವ್ಯ ಆಗಿಯೇ ಆಗುತ್ತೆ. ಜ್ಞಾತಿಗಳನ್ನ ಜೊತೆಗಿಟ್ಕೊಂಡ್ರೆ ಭಯ ಇಲ್ಲ, ಜ್ಞಾತಿಗಳನ್ನ ಬೇರೆ ಮಾಡಿಕೊಂಡ್ರೆ ಭಯ ನಿಶ್ಚಯ. ಅದಕ್ಕೆ ಸಂಭಾವ್ಯ ಅಂತ ಹೇಳುದು. ಸಂಭಾವ್ಯಂ ಜ್ಞಾತಿತೋ ಭಯಂ. ಖಂಡಿತ ನಮ್ಮ ಆಗುಹೋಗುಗಳಲ್ಲಿ ಎಲ್ಲದರಲ್ಲೂ ಜೊತೆಯಾಗಿದ್ದವರನ್ನ ನಾವು ಬೇರೆ ಮಾಡಿಕೊಂಡು ಬಿಟ್ರೆ ಖಂಡಿತ ಅವರಿಂದ ತೊಂದರೆ, ಭಯ ಇದ್ದದ್ದೇ. ತಂತವೋಪ್ಯಾಯತಾ ನಿತ್ಯಂ ತನವೋ ಬಹುಲಾ ಸಮಾಹ ಬಹೂನ್ ಬಹುತ್ವಾದಾಯಾಸಾನ್ ಸಹಂತೀತ್ಯುಪಮಾಸತಾಂ. ಈ ಬಟ್ಟೆಯನ್ನ ನೇಯುವಾಗ ಅಡ್ಡಕ್ಕೆ ಮತ್ತೆ ಉದ್ದಕ್ಕೆ ಇರುತ್ತೆ. ಅದ್ರಲ್ಲಿ ಕೌಂಟ್ಸ್ ಅಂತ ಹೇಳ್ತಾರೆ. ನೀವು ಎಷ್ಟು ಕೌಂಟ್ಸ್ ಕೊಡ್ತೀರಿ ಅನ್ನೋದ್ರ ಮೇಲೆ ಬಟ್ಟೆಯ ಥಿಕ್ನೆಸ್ಸು ಅಥವಾ ತಿನ್ನೆಸ್ಸು ಅಂತ ಅನ್ನೋದು ಬರ್ತಾ ಹೋಗುತ್ತೆ. ಅದು 3, 4 ಒಟ್ಟೊಟ್ಟಿಗೆ ನೇಯಿದ್ರೆ ಅದು ದಪ್ಪ ಆಗುತ್ತೆ. ಒಂದೊಂದೇ ಎಳೆ ಬಹಳ ತೆಳ್ಳಗಿದ್ದಿಟ್ರೆ ಅದು ಆ ಬಟ್ಟೆ ತುಂಬಾ ತಿನ್ನಾಗುತ್ತೆ, ತೆಳ್ಳಗೆ ಬರುತ್ತೆ. ತಂತವಃ ಆಯತಾಹ, ಅಡ್ಡಕ್ಕೆ ಹರಿಯುವಂಥವುಗಳು. ಆಮೇಲೆ ಇನ್ನೊಂದು ಕಡೆಯಿಂದ ಇನ್ನೊಂದು ರೀತಿಯಿಂದ ಅದನ್ನು ಜೋಡಿಸುವಂಥದ್ದು. ಹೀಗಾದಾಗ ಬಟ್ಟೆ ಗಟ್ಟಿಯಾಗುತ್ತೆ. ನೀವು ನೋಡಿ, ಸಾಮಾನ್ಯ ಈ ಬಟ್ಟೆಗಳನ್ನೆಲ್ಲ ಹರಿಯುವಾಗ ಸೀದಾ ಹೀಗೆ ಹರಿಲಿಕ್ಕೆ ಹೋದ್ರೆ ಕೈಯೇ ಇದಾಗ್ಬಿಡುತ್ತೆ, ಸೀಳಿಬಿಡುತ್ತೆ ಕೆಲವೊಮ್ಮೆ. ಅದೇ ಚೂರು ಕಟ್ ಮಾಡಿ ಒಂದು ತುದಿ, ಆಮೇಲೆ ಹೀಗೆ ಹೇಳಿ ಆರಾಮಾಗಿ ಕಟ್ ಆಗ್ಬಿಡುತ್ತೆ. ಒಂದು ಭಿನ್ನತೆ ಬಂತು ತಂದ ತಕ್ಷಣ ನಿಮ್ಗೆ ಆಮೇಲೆ ಅನಾಯಾಸ ಯಾರು ಬೇಕಾದ್ರೂ ಹರಿದ್ಬಿಡ್ಬೋದು. ಆದ್ರೆ ಮೊದಲಿಗೆ ಅದಕ್ಕೊಂದು ಪಟ್ಟಿ ಕೊಟ್ಟಿರ್ತಾರೆ ಹೊರಗಡೆದು ಹರಿಯದ ಹಾಗೆ ನೋಡ್ಕೊಳ್ಳಿಕ್ಕೆ. ನೀವು ಅದನ್ನು ಎಷ್ಟೇ ಎಳೀರಿ, ಏನ್ ಮಾಡಿದ್ರು ತುಂಡಾಗಲ್ಲ. ಕೈಗೆನೆ ಏನಾದ್ರೂ ತೊಂದರೆ ಆಗ್ಬೇಕೆ ಹೊರತು ಕಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆಯೇ
ಹೆಣೆದದ್ದು ತುಂಬಾ ಚೆನ್ನಾಗಿದೆ, ಏನ್ ಮಾಡಿದ್ರು ಹರಿಲಿಕ್ಕೆ ಬರೋಲ್ಲ. ಆದ್ರೆ ಒಂದು ಭಿನ್ನವಾದ ಸ್ಥಿತಿ ಬಂತೋ ಮತ್ತೆ ಎಲ್ಲರೂ ಒಂದ್ಸರ್ತಿ ಹೀಗೆ ಹರಿದ ಮೇಲೆ ಆಮೇಲೆ ಎಲ್ಲ ಕಡೆಯಿಂದ ಹರಿತಾರೆ, ಹೀಗೆ ಹಾಗೆ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲಾ ಕಡೆಯಿಂದ ಹರಿದು ಚಂಪಂಚೂರು ಮಾಡಿ ಚಿತ್ರಾನ್ನ ಚಿರಿಪಿರಿ ಆಗ್ಬಿಡುತ್ತೆ. ಅದರಿಂದ ತಂತುಗಳು ಜೊತೆಯಾಗಿದ್ದು ಎಲ್ಲೂ ಭಿನ್ನತೆ ಇಲ್ಲದೆ ಇದ್ದಾಗ ಅದು ಅತ್ಯಂತ ಗಟ್ಟಿ. ಅಕಸ್ಮಾತ್ ಅದರಲ್ಲೂ ಒಂದು ಮಧ್ಯದಲ್ಲಿ ಹರಿದು ಹೋಯ್ತು, ತೂತಾಯ್ತು, ಸೈಡಿಗೆ ಒಂದು ಕತ್ತರಿ ಬಿತ್ತು ಅಂದ್ರೆ ಆಮೇಲೆ ಆ ಬಟ್ಟೆಯನ್ನು ಹೇಗೆ ಬೇಕಾದ್ರೂ ಕತ್ತರಿಸಬಹುದು ಅನ್ನುವ ಹಾಗೆ. ಇದಕ್ಕಿಂತ ಬೇರೆ ಉದಾಹರಣೆನೇ ಇಲ್ಲ ಚಂದದ ಉದಾಹರಣೆ. ಅದು ಎಷ್ಟು ಗಟ್ಟಿ ಇರುತ್ತೆ ಆದ್ರೆ ಎಷ್ಟು ಸುಲಭವಾಗಿ ಹರಿದು ಹೋಗುತ್ತೆ. ವಸ್ತುತಃ ತುಂಬ ಇದ್ದಾಗ, ತುಂಬ ಎಳೆಗಳಿದ್ದಾಗ ಗಟ್ಟಿ, ಬಹುತ್ವಾತ್ ತುಂಬ ಎಳೆಗಳನ್ನ ಚೆನ್ನಾಗಿ ಜೋಡಿಸಿದ್ರಿಂದಾಗ ಅದು ಕತ್ತರಿಸುವುದಿಲ್ಲ. ಈಗ ನಮ್ಮ ಚಿಕ್ಕಂದಿನಲ್ಲಿ ಒಂದು ಪಾಠ ಇತ್ತು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ಪಾಠದಲ್ಲಿ ಒಂದು ಇಷ್ಟು ಸಮಿಧೆಗಳನ್ನ ಒಬ್ಬ ಹುಡುಗನಿಗೆ ಕಟ್ ಮಾಡು ಅಂತ ಹೇಳ್ತಾನೆ. ಅವನು ಒಂದೊಂದನ್ನೇ ಸಿಕ್ಕಿದಾಗ ಕಟ್ ಮಾಡ್ತಾನೆ, ಅದನ್ನೆಲ್ಲ ಜೋಡಿಸಿ ಒಂದು ಕಟ್ ಮಾಡ್ತಾನೆ. ಈಗ ಇಂಗ್ಲಿಷ್ ಕಟ್ಟಲ್ಲ, ಕನ್ನಡದ ಕಟ್ಟು ಮಾಡ್ತಾನೆ. ಕಟ್ ಮಾಡಿದ್ಮೇಲೆ ಇದನ್ನ ಈಗ ಮುರಿ ಅಂತಾನೆ. ಅವನು ಏನ್ ಮಾಡಿದ್ರು ಆ ಇಡೀ ಕಟ್ಟನ್ನು ಮುರಿಲಿಕ್ಕಾಗಲ್ಲ. ಒಟ್ಟಿಗಿದ್ದಾಗ ಅದನ್ನ ಏನ್ ಮಾಡಿದ್ರು ಮುರಿಲಿಕ್ಕೆ ಬರಲಿಲ್ಲ. ಅದೇ ಸಿಂಗಲ್ ಅದ ಕಟ್ಟು ಬಿಡಿಸಿ ಮತ್ತೆ ಒಂದೊಂದು ತೆಗೆದುಕೊಟ್ರೆ ಎಲ್ಲವನ್ನು ಪೀಸ್ ಮಾಡಿ ಬಿಡ. ನಾವು ಎಷ್ಟು ಬೇರೆ ಬೇರೆ ಪಾಲಾಗ್ತೀವೋ ನಮ್ಮ ಭಿನ್ನಾಭಿಪ್ರಾಯಗಳ ನಡುವಿನಿಂದ ಅಷ್ಟು ಶತ್ರುವಿಗೆ ಒಂದೊಂದನ್ನೇ ಮುಗಿಸ್ಲಿಕ್ಕಾಗುತ್ತೆ. ನಾವು ಎಲ್ಲೋ ಒಂದು ಕಡೆ ಕೈ ಹಾಕಿದ ತಕ್ಷಣ ಬೇರೆಯವರೆಲ್ಲ ಮುಗಿಬಿಡ್ತಾರೆ ಅಂತ ಗೊತ್ತಾದ್ರೆ ಆವಾಗ ಇವರನ್ನು ಮುಟ್ಲಿಕ್ಕೆ ಟಚ್ ಮಾಡ್ಲಿಕ್ಕೂ ಆಗಲ್ಲ, ಇಡೀ ಸಮಾಜದ ವ್ಯವಸ್ಥೆಯನ್ನ ಯಾರೂ ಮಧ್ಯದಲ್ಲೂ ಹಾಳು ಮಾಡ್ಲಿಕ್ಕೆ ಆಗಲ್ಲ. ನಾವೇ ನಮ್ಮಲ್ಲಿ ಹೊಡೆದಾಟ, ನಮ್ಮ ಭಿನ್ನಾಭಿಪ್ರಾಯಗಳನ್ನು ಎತ್ತಿ ಎಲ್ಲರಿಗೂ ಕೇಳುವ ಹಾಗೆ, ಎಲ್ಲರಿಗೂ ಹೇಳುವ ಹಾಗೆ, ಎಲ್ಲರಿಗೂ ಕಾಣುವ ಹಾಗೆ ಮಾತಾಡಿಕೊಂಡ್ರೆ ಅದರಿಂದಾಗಿ ನೀವೇ ನಿಮ್ಮ ಶತ್ರುಗಳನ್ನ, ನಿಮಗೆ ಪಾಂಡವರಿಂದ ವಿರೋಧ ಇದೆ ಅಂತ ಗಟ್ಟಿಯಾಗಿ ಹೇಳ್ಕೊಂಡ್ರೆ ದಶಾರಣದವರು, ಈ ಕಡೆಯಿಂದ ದೃಪದದವರು ಯಾರು ಬೇಕಾದ್ರೂ ನಿಮ್ಮ ಮೇಲೆ ನಾಳೆ ದಾಳಿ ಮಾಡಿ ನಿಮ್ಮನ್ನ ಇಲ್ಲ ಅಂತ ಮಾಡ್ಬೋದು. ನೀವು ಪಾಂಡವರ ಜೊತೆಗೆ ನಾವು ವಿರೋಧಿಗಳು ಅಂತ ಅನ್ನೋದನ್ನ ತೋರಿಸ್ಲೇಬಾರದು. ಇರ್ಲಿ ಭಿನ್ನಾಭಿಪ್ರಾಯ ಯಾರಿಗಿರಲ್ಲ, ಎಲ್ಲಿರಲ್ಲ. ಆದ್ರೆ ಅದನ್ನ ಕನಿಷ್ಠ ಪಕ್ಷ ಈಗಾದ್ರೂ ಈಗ ಏನು ಅಂದ್ರೆ ಅವರು ಷರತ್ತಿನ ಪ್ರಕಾರ ಆಟದ ಮಧ್ಯದಲ್ಲಿ ಕಾಡಿಗೆ ಹೋಗಿದ್ದಾರೆ, ಅವ್ರು ಇನ್ನೂ ಬದುಕೇ ಇದ್ದಾರೆ, ನಾಳೆ ವಾಪಸ್ ಬರ್ತಾರೆ ಅಂತ ಅನ್ನೋ ನಿರೀಕ್ಷೆಯಿಂದ ಇವತ್ತಿನವರೆಗೂ ಹಸ್ತಿನಾವತಿಗೆ ಯಾರು ಕೈ ಹಾಕಿಲ್ಲ ಬೇರೆ ಶತ್ರುಗಳು. ಯಾಕಂದ್ರೆ ನಾಳೆ ವಾಪಸ್ ಬರ್ತಾರೆ ಅಂತ, ನಾಳೆ ನಾವು ಮತ್ತೆ ಸಿಗದು ತಿಂದು ಆಮೇಲೆ ವಾಪಸ್ ಪಾಂಡವರು ಬಂದು ನಮ್ಮ ಮೇಲೆ ಮುಗಿ ಬೀಳ್ತಾರೆ ಅಂತ. ಆದ್ರೆ ಈಗ ನೀವು ಕೊಟ್ರೆ ಅವರು ನೀವು ಒಟ್ಟಿಗಿದ್ದೀರಿ ಅಂತೇಳಿ ಮುಂದೆಯೂ ನಿಮ್ಮನ್ನು ಮಾತಾಡಿಸಲ್ಲ. ಒಂದು ವೇಳೆ ಈಗ ನೀವು ಅವರ ವಿರುದ್ಧ ನಿಂತು ಅವರ ಶತ್ರುಗಳು ನಾವು ಅಂತ ಅನ್ನೋದನ್ನ ಸಾಬೀತುಪಡಿಸಿ ಅವರನ್ನ ವಿರೋಧಿಸಿದ್ರೆ ಒಂದೋ ಅವರೇ ಶತ್ರುಗಳಾಗ್ತಾರೆ, ಪಾಂಡವರೇ. ಎರಡನೇದು, ಪಾಂಡವರು ತಮ್ಮ ಸ್ವತ್ತನ್ನ ಪಡಿಲಿಕ್ಕೋಸ್ಕರ ಮಾತ್ರ ಶತ್ರುಗಳಾಗ್ತಾರೆ, ಉಳಿದವರು ಹಾಗಲ್ಲ. ಇಡೀ ಹಸ್ತಿನಾವತಿಯನ್ನ ತಮ್ಮ ವಶಕ್ಕೆ ತಂದು ಕೊಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಪ್ರತಿಯೊಂದು ದೇಶವೂ ತನ್ನ ವಿಸ್ತಾರವಾದವನ್ನ, ತಮಗಾದ ಯಾವುದೋ ಒಂದು ಘಟನೆಯ ಅವಮಾನವನ್ನ ನೆನಪಿಸಿಕೊಂಡು ಅದರ ವಿರುದ್ಧ ಸೇಡು ತೀರಿಸಿಕೊಳ್ಳಿಕ್ಕೆ ಕಾಯ್ತಾನೆ ಇರುತ್ತೆ. ದಶಾರಣದವರಿಗೆ ಬಹಳ ವಿರೋಧ ಇತ್ತು ದೃಪದನ ದೇಶದ ಜೊತೆಗೆ. ಯಾವುದೋ ಒಂದು ಸಣ್ಣ ಶಿಖಂಡಿಯ ಪ್ರಸಂಗ ಹಿಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಬಂದ್ಬಿಟ್ರು. ಕೊನೆಯದೇನೋ ದೈವದಿಂದ ಅದ್ರ ಪರಿಹಾರ ಆಯ್ತು, ಅದು ಬೇರೆ ಪ್ರಶ್ನೆ. ಅದರಿಂದಾಗಿ ಈ ಕಡೆಯಿಂದ ವಿರಾಟ, ಈ ಕಡೆಯಿಂದ ಸುಶರ್ಮ, ಈ ಕಡೆಯಿಂದ ದಶಾರಣ ದೇಶದ ಇನ್ನೊಂದು ಭಾಗ, ಇವರು ಎಲ್ಲರೂ ಹಸ್ತಿನಾವತಿಯ ಸುತ್ತ ಇರುವವರು. ಇವರೆಲ್ಲರೂ ಯಾವಾಗ ಬೇಕಾದ್ರೂ ಅಧಿಕಾರವನ್ನು ಮರಳಿ ಪಡೆಯುವ ಪ್ರಯತ್ನಕ್ಕೆ ತಮ್ಮ ಕೈ ಹಾಕಿಯೇ ಹಾಕ್ತಾರೆ. ಅದರಿಂದಾಗಿ ನೀನು ನಿನ್ನವರ ನಡುವೆ ಭಿನ್ನತೆಯನ್ನ, ಶತ್ರುತ್ವವನ್ನ ಜಗತ್ತಿಗೆ ಜಾಹೀರುಗೊಳಿಸಿದ್ರೆ ಅವಾಗ ನೀನೇ ನಿನ್ನ ಕೈಯಾರೆ ಎಲ್ಲರೂ ಬನ್ನಿ, ನಾವು ತುಂಬಾ ದುರ್ಬಲರಿದ್ದೇವೆ, ನಮ್ಮನ್ನ ಸಪೋರ್ಟ್ ಮಾಡ್ಲಿಕ್ಕೆ ಪಾಂಡವರು ಯಾರು ಇಲ್ಲ, ಅದರಿಂದಾಗಿ ನಮ್ಮನ್ನು ಹುರಿದು ಮುಕ್ಕು ಬಿಡಬಹುದು ನೀವು ಅಂತ ನೀನೇ ಇನ್ವಿಟೇಷನ್ ಕೊಟ್ಟಾಗ ಆಗುತ್ತೆ ಶತ್ರುಗಳಿಗೆ ಅನ್ನುವ ಎಚ್ಚರಿಕೆ. ಎಷ್ಟು ಕಾಲಕ್ಕೆ ತಕ್ಕ ಮಾತು ಇದು, ಎಲ್ಲಾ ಕಾಲಕ್ಕೂ ಹೊಂದುವ ಮಾತು, ಎಲ್ಲಾ ಸಂದರ್ಭಕ್ಕೂ ಒದಗುವ ಮಾತು. ಯಾವ ಕಾಲಕ್ಕೂ ಕೂಡ ಒಗ್ಗಟ್ಟು ಅನ್ನೋದು ನಮ್ಗೆ ಜೀವನಕ್ಕೆ ಶ್ರೇಯಸ್ಸು ಹೊರತು ಅದರಿಂದ ನಮ್ಮಲ್ಲಿ ಒಂದು ವಿಚಿತ್ರ ಇದೆ, ಬೇಡವಾದಕ್ಕೆ ಒಗ್ಗಟ್ಟಾಗ್ಬಿಡುತ್ತೆ ಸುಮಾರು ಸರ್ತಿ, ಒಳ್ಳೇದಕ್ಕೆ ಒಗ್ಗಟ್ಟಾಗಲ್ಲ. ದುಷ್ಟರ ಪಂಗಡ ಭಾರಿ ಬೇಗ ಒಗ್ಗಟ್ಟಾಗುತ್ತೆ, ಡಾಟ್ 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 ಅಂತ ಇಟ್ಕೊಂಡ್ರು ಒಗ್ಗಟ್ಟಾಗ್ಬಿಡ್ತಾರೆ. ಇನ್ನೂ ಚಂದದ ಉದಾಹರಣೆ ಕೊಡ್ತಾನೆ ವಿದುರ ಉದಾಹರಣೆ ಕೊಡುವುದರಲ್ಲಿ ಬಹುಶಃ ನಿಸ್ಸೀಮ. ಉಪಮಾ ದಾಸಸ್ಯ ಅಂತ ನಾವು ಹೇಳುವ ಹಾಗೆ ವಿದುರನಿಗೂ, ಅದು ಮತ್ತೆ ವ್ಯಾಸರಿಗೆ ಹೋಗುತ್ತೆ ಕ್ರೆಡಿಟ್, ಅದು ಬೇರೆ ಪ್ರಶ್ನೆ. ವಿದುರ ಹೇಳ್ತಾನೆ, ಧೂಮಾಯಂತೆ ವ್ಯಪೇತಾನಿ ಜ್ವಲಂತಿ ಸಹಿತಾನಿ ಚ ಧೃತರಾಷ್ಟ್ರೋನ್ಮುಖಾನಿ ವಜ್ಞಾತಯೋ ಭರತರ್ಷಭ. ಒಲೆಯಲ್ಲಿ ಅಡಿಗೆ ಮಾಡಿದವರಿಗೆ ಗೊತ್ತಿರುತ್ತಿದ್ದು, ಒಲೆಯಲ್ಲಿ
ಏನು ಈ ಕಡುಬುನೋ ಇಡ್ಲಿನೋ ಇಂಥದ್ದೆಲ್ಲ ಪದಾರ್ಥವನ್ನ ಒಲೆ ಮೇಲೆ ಇಟ್ಟಿರ್ತಾರೆ. ನಮ್ಗೀಗ ಗ್ಯಾಸ್ ಬಂದ್ಮೇಲೆ ಈ ಉದಾಹರಣೆಗಳೇ ಅರ್ಥ ಆಗಲ್ಲ. ಇವತ್ತು ಒಲೆಯಲ್ಲಿ ಕಟ್ಟಿಗೆಗಳು 10-16 ಇಟ್ಟಿರ್ತಾರೆ ಹೀಗೆ ಒಳಗೆ. ಇಟ್ಟಿದ್ದಾಗ ನೀರು ಕುದ್ದು ಜಾಸ್ತಿ ಆಗುತ್ತೆ, ಅಥವಾ ಅದು ಇನ್ನು ಕುದ್ರೆ ಕೆಳಗೆ ಬಿದ್ದು ಹೋಗುತ್ತೆ, ಅಥವಾ ಸುಟ್ಟು ಕರಕಲಾಗುತ್ತೆ. ಆಗೇನ್ ಮಾಡ್ತಾರೆ, ಅಷ್ಟು ಕಟ್ಟಿಗೆಯನ್ನು ಹೊರಗೆ ತೆಗೆದು ದೂರ ದೂರ ಇಟ್ಬಿಡ್ತಾರೆ. ಇಟ್ಟಾಗ ಏನಾಗುತ್ತೆ, ಅಷ್ಟು ಹೊಗೆ ಧೂಮಾಯಂತೆ ವ್ಯಪೇತಾನಿ. ವ್ಯಪೇತ ಅಂದ್ರೆ ಬೇರೆ ಬೇರೆ ಮಾಡುದು. ಕಟ್ಟಿಗೆಗಳೆಲ್ಲ ಉರಿತಾ ಕ್ಯಾಂಪ್ ಫೈರ್ ಮಾಡಿದ್ರೆ ಆ ಕ್ಯಾಂಪ್ ಫೈರ್ ಅನ್ನು ಸಾಕು ಅಂತ ಅನ್ಸಿದ್ರೆ ಎಲ್ಲ ಹಿಂದಕ್ಕೆ ಕೇಳಿದ್ರೆ ಆಯ್ತು, ದೂರ ದೂರಕ್ಕೆ. ಒಟ್ಟಿಗಿದ್ದಾಗ ಹೀಗೆ ಅವಾಗ ದಗ 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 ಉರಿತಾ ಇರುತ್ತೆ. ನೀವು ಅದನ್ನೆಲ್ಲ ಬಿಡಿಸಿ ದೂರ ದೂರ ಪ್ರತ್ಯೇಕ ಮಾಡಿದಾಗ ನಿಧಾನಕ್ಕೆ ಆರಿ ಹೊಗೆ ಏಳ್ಲಿಕ್ಕೆ ಶುರುವಾಗುತ್ತೆ. ಧೂಮಾಯಂತೆ ವ್ಯಪೇತಾನಿ ಸಹಿತಾನಿ, ಜೊತೆಯಾಗಿದ್ದಾಗ ಜ್ವಲಂತಿ ಸಹಿತಾನಿ ಚ. ಜ್ವಲಂತಿ ಅಂದ್ರೆ ದಗ 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 ಉರಿಯುತ್ತೆ. ಒಟ್ಟು ಮಾಡಿದ್ರೆ ಉರಿಲಿಕ್ಕೆ ಶುರುವಾಗುತ್ತೆ. ಜ್ಞಾತಿಗಳು ಹಾಗೆ ಒಟ್ಟೊಟ್ಟಿಗಿದ್ರೆ ನಮ್ಮ ಹತ್ರ ಯಾರು ಬರಲ್ಲ. ಬೆಂಕಿ ಉರಿತಾ ಇರುತ್ತೆ ಅಂದ್ರೆ ಕೈ ಹಾಕ್ತಾರ, ಚಳಿ ಆಗುತ್ತೆ ಅಂತ. ಕಟ್ಟಿಗೆ ಉರಿದು ಖಾಲಿ ಆಯ್ತು, ಹೊಗೆ ಬಂತು ಅಂದಮೇಲೆ ಅದನ್ನು ತೆಗೆದು ಅದನ್ನು ಸೀದಾ ನೀರೆಲ್ಲ ಹಾಕಿ ತೆಗೆದು ಮನೆಗೆ ತಗೊಂಡೋಗ್ಬಿಡ್ತಾರೆ. ಅದು ಉರಿತಾ ಇದ್ದಾಗ ಯಾರು ಬೆಂಕಿ ಕೈ ಹಾಕಲ್ಲ. ಅದರಿಂದಾಗಿ ಯಾವತ್ತೂ ಕೂಡ ಜೊತೆಯಾಗಿರುವುದು ಅಂತ ಅನ್ನೋದು ಜ್ಞಾತಿಗಳಿಗೆ ಅತ್ಯಂತ ಶ್ರೇಯಸ್ಕರ. ಇದು ಯಾವಾಗಲೂ ನಮ್ಮ ಅದಕ್ಕೊಂದು ವಲಯ ಇದೆ. ಮೊದಲು ಒಂದು ಕುಟುಂಬದ ವಲಯ, ಆಮೇಲೆ ಒಂದು ಸಮಾಜದ ವಲಯ, ಆಮೇಲೆ ಅದರಲ್ಲಿ ಅವರವರಿಗೆ ಶ್ರೇಯಸ್ಸನ್ನ ಬಯಸುವಂತ ಒಂದು ಸಣ್ಣ ಸಣ್ಣ ವಿಂಗಡಣೆಗಳು ಎಲ್ಲವೂ ಬೇಕು. ಯಾವುದು ಕೆಟ್ಟದ್ದು ಅಂತ ಹೇಳಿಲ್ಲ, ಆದ್ರೆ ಯಾವುದು ಒಂದರ ಅಭಿಪ್ರಾಯಕ್ಕೆ ಇನ್ನೊಂದರ ಭಿನ್ನತೆಯನ್ನು ಇಟ್ಟುಕೊಂಡು ದೇಶದ ಏಳಿಗೆಗೆ ಹಾನಿಯಾಗುವಾಗಿರಬಾರದು. ಸಂಘಟನೆಗಳು ಬೇಕು ಅಂತ ಸ್ವತಃ ಮುಂದೆ ಭೀಷ್ಮಾಚಾರ್ಯರೇ ಹೇಳುತ್ತಾರೆ. ಸಮಿತಿಗಳು, ಸಂಘಟನೆಗಳು ಆಯಾ ಸಣ್ಣ ವರ್ಗದವರಿಗೆ ಏನೇನು ಅವರು ವೆಲ್ಫೇರ್ ಅಂತ ಮಾಡ್ಕೊಳ್ತಾರೆ, ಅದು ಬೇಕು. ಆದ್ರೆ ಯಾವಾಗ ಅದು ದೇಶದ ಕುರಿತಾದ ಸಮಸ್ಯೆ ಬರುತ್ತೋ ಎಲ್ಲರೂ ಒಂದು ವಿಷಯಕ್ಕೋಸ್ಕರ ಯೋಚನೆ ಮಾಡಬೇಕು. ನಮ್ದಕ್ಕೆ ಬೇಕು, ಇದು ನಾವು ಹೀಗೆ ಮಾಡಿದ್ದು, ಇದು ನಮ್ಮ ಒಕ್ಕಲಿಗರ ಸಂಘ, ಇದು ಬ್ರಾಹ್ಮಣರ ಸಂಘ, ಇದು ಲಿಂಗಾಯತರ ಸಂಘ, ಇದು ಇದ್ರ ಸಂಘ. ಯಾರಿಗಿಲ್ಲ ಹೇಳಿ? ಎಲ್ರಿಗೂ ಇದೆ, ಎಲ್ರಿಗೂ ಇರಬೇಕು ಕೂಡ. ಆದ್ರೆ ಯಾವುದು ಕೂಡ ಇರಬೇಕು ಅಂತ ಹೇಳುವಾಗ ಇದೇನಾಗುತ್ತೆ, ಕೊನೆಗೆ ನಮ್ಮ ಪಂಗಡದವರಿಗೇನೆ ಎಲ್ಲ ಸೀಟು ಸಿಗಬೇಕು, ನಮ್ಮ ಪಂಗಡದವರಿಗೇನೆ ಎಲ್ಲ ಕೋಟಾ ಸಿಗಬೇಕು ಅಂತ ಹೀಗೆ ಯಾವಾಗ ಅಧಿಕಾರ ಯಾವ ವಲಯದಲ್ಲಿ ಹೆಚ್ಚಿದೆಯೋ ಆ ವಲಯಕ್ಕೆ ಅದರ ಹಂಚಿಕೆ ಆಗಿಬಿಟ್ರೆ ಆವಾಗ ದೇಶ ದುರ್ಬಲ ಆಗುತ್ತೆ. ಎಲ್ಲರೂ ದೊಡ್ಡ ಆಡಳಿತ ವಲಯ ಏನಿದೆ ಅದು ಎಲ್ಲರನ್ನೂ ಪೂರ್ತಿಯಾಗಿ ಶ್ರೇಯಸ್ಸನ್ನ ಅವರಿಗೆ ಬಯಸುವಷ್ಟು ವ್ಯಾಪ್ತಿಯೂ ಇರಲ್ಲ, ಗೊತ್ತೂ ಆಗುದಿಲ್ಲ. ಅದೇ ಅವರವರ ಸಣ್ಣ ಪಂಗಡಗಳೇನಿವೆ ಅವರಲ್ಲಿ ಯಾರು ತುಂಬಾ ದುರ್ಬಲರಿದ್ದಾರೆ ಅವರನ್ನು ಎತ್ತಿ ಹಿಡಿಯುವ ಕೆಲಸ ಆಯ್ತು ಅಂದ್ರೆ ಅವಾಗ ಅದು ದೇಶದ ಸ್ಟ್ರೆಂತ್ ಆಗುತ್ತೆ. ಆದ್ರೆ ಏನಾಗ್ಬೇಕು, ಕೊನೆಗೆ ಆ ಎಲ್ಲ, ಇದನ್ನು ಭೀಷ್ಮಾಚಾರ್ಯರು ಹೇಳುವ ಮಾತು, ಆಯಾ ಎಲ್ಲಾ ಸಮಿತಿಗಳು ಕೂಡ ಒಟ್ಟಾಗಿ ನಾವು ಎಲ್ಲರೂ ಸೇರಿ ಎಲ್ಲರಿಗೂ ಒಳ್ಳೇದಾಗುವಂಥದ್ದು ಏನ್ ಮಾಡಬಹುದು ಅಂತ ಅನ್ನೋದನ್ನು ಯೋಚನೆ ಮಾಡಬೇಕು. ಮೊದಲ ಪ್ರಯಾರಿಟಿ ಅವರಿಗೆ ಅವರತ್ತಿರುವ ಸಂಪತ್ತನ್ನ ಅವರ ಹತ್ತಿರದವರಿಗೆ, ಯಾರೋ ಒಬ್ಬರಿಗೆ ಓದ್ಲಿಕ್ಕೆ ಏನೂ ಇಲ್ಲ ಅವರ ಪಂಗಡದಲ್ಲಿ, ಸರ್ಕಾರ ಕೊಡಲ್ಲ, ಎಲ್ಲರಿಗೂ ಕೊಡಲ್ಲ. ಯಾರೋ ಅವರಿಗೆ ಯಾರು ಪೇಪರ್ ಅಲ್ಲಿ ಬಂದ್ರೆ ಹೆಸರಾಗುತ್ತಾ ಅಂತವ್ರಿಗೆ ಕೊಡ್ತಾರೆ, ಬೇರೆಯವ್ರಿಗೆ ಕೊಡಲ್ಲ. ಆವಾಗ ಅವರ ಕಮ್ಯುನಿಟಿಯಲ್ಲೇ ಯಾರೋ ಒಬ್ಬ ಇದ್ದವ, ಇಲ್ಲ ನಾನು ಓದಿಸ್ಲಿಕ್ಕೆ ನಾನು ಸಹಾಯ ಮಾಡ್ತೇನೆ, ಈ ಹೆಣ್ಮಕ್ಳ ಇಡೀ ಕೊನೆಯ ತನಕದ ಅಧ್ಯಯನದ ಕೆಲಸ ನಾನು ಮಾಡ್ತೇನೆ ಅಂತ ಮಾಡಿ ಅವನು ಏನಾದ್ರೂ ಹೆಲ್ಪ್ ಮಾಡ್ತೇನೆ ಅಂದ್ರೆ ಅದು ಅಲ್ಲಿ ಶ್ರೇಯಸ್ಸು. ಅಥವಾ ಒಂದು ಕ್ರೀಡೆಗೆ, ಅಥವಾ ಒಂದು ಗ್ರಂಥಾಲಯಕ್ಕೆ, ಅಥವಾ ಒಂದು ವಿದ್ಯಾಲಯಕ್ಕೆ, ಅಥವಾ ಒಂದು ಆಸ್ಪತ್ರೆ, ಏನೋ ಒಂದು ಈ ವ್ಯವಸ್ಥೆಯಲ್ಲಿ ನಾನು ಇಷ್ಟದನ್ನ ಮಾಡ್ತೇನೆ ಅಂತ ಇಟ್ಟುಕೊಂಡು ಅವನು ಏನಾದ್ರೂ ಬೆಳೆದ ಅಂದ್ರೆ ಅದು ಶ್ರೇಯಸ್ಸು. ಜ್ಞಾತಿಗಳು ಅಂದ್ರೆ ಇವೆಲ್ಲರೂ ಜ್ಞಾತಿಗಳೇ. ಆದ್ರೆ ಯಾವಾಗ ಈ ಎಲ್ಲ ಕಮ್ಯುನಿಟಿಗಳು ಅಥವಾ ಸಂಘ ಸಂಸ್ಥೆಗಳು ಅಥವಾ ಸಮಿತಿಗಳು ಇವೆಲ್ಲವೂ ಬೇರೆ ಬೇರೆ ವ್ಯಪೇತಾನಿ ಧೂಮಾಯಂತೆ ಒಳಗಿನಿಂದ ದ್ವೇಷದ ಹೊಗೆ ಏರಿಸಿಕೊಂಡು ಪರಸ್ಪರ ಬೇರೆ ಬೇರೆಯಾಗಿ ಉರಿತಾ ಇದ್ರೆ ಏನಾಗುತ್ತೆ, ಬೇರೆಯವರು ಸುಲಭವಾಗಿ ಒಂದೊಂದೇ ಸಂಸ್ಥೆಗಳಿಂದ, ಒಂದೊಂದೇ ಸಂಘ ಸಂಸ್ಥೆಗಳಿಂದ ಆಡಳಿತದ ಚುಕ್ಕಾಣಿಯನ್ನು ಕಿತ್ತುಕೊಂಡು ಇದು ಸರ್ಕಾರಕ್ಕೆ ಸೇರಿದ್ದು ಅಂತ ಅಲ್ಲಿ ಅಷ್ಟು ದುಡ್ಡನ್ನು ತಾವು ಜಮೆ ಮಾಡಿಕೊಂಡು ಯಾರಿಗೂ ಇಲ್ಲ ಅಂತ ಮಾಡ್ಬಿಡ್ತಾರೆ. ಅದರಿಂದಾಗಿ ನಮ್ಮಲ್ಲಿ ಒಟ್ಟಾಗುವಿಕೆ ಅಂತ ಅನ್ನೋದು ತುಂಬಾ ಮುಖ್ಯ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೂ ಬಿಡಿಸಿ ಬಿಡಿಸಿ ಹೇಳ್ತಾನೆ. ಬ್ರಾಹ್ಮಣೇಶು ಚ ಯೇ ಶೂರಾಃ ಸ್ತ್ರೀಷು ಜ್ಞಾತಿಷು ಗೋಷು ಚ ವೃಂತಾದಿವ ಫಲಂ ಭಕ್ವಂ ಧೃತರಾಷ್ಟ್ರ ಪತಂತಿತೆ. ಕೆಲವರು ಶೂರರು, ಎಲ್ಲಿ ಕೇಳಿದ್ರೆ ಯಾರು ಪಾಪದವರು ಅವರ ಮೇಲೆ, ಅವ್ರ ಪಾಡಿಗೆ ಅವರು ಇರುವಂತಹ ಅಧ್ಯಯನಶೀಲರಾದವರ ಮೇಲೆ ದಬ್ಬಾಳಿಕೆ ತೋರಿಸಿ ಅವ್ರ ಮೇಲೆ ಸಂಪತ್ತಿನ ದಾವೆ ಹಾಕಿ ಅವರ ಎಲ್ಲ ಸಂಪತ್ತನ್ನು ಕಿತ್ತುಕೊಳ್ಳುವುದು. ಅಥವಾ ಸ್ತ್ರೀಷು,
ಹೆಣ್ಣು ಮಕ್ಕಳ ಮೇಲೆ ತಮ್ಮ ದಬ್ಬಾಳಿಕೆ ತೋರಿಸಿ ಅವರ ಸಂಪಾದನೆ ನಮ್ಮ ಸಂಪಾದನೆ ಅದೇನಿದ್ರು ಕೂಡ ಸರ್ಕಾರಕ್ಕೆ ಸೇರಬೇಕು. ಹೆಸರು ಹೇಳುದು ಮಾತ್ರ ಗೃಹಲಕ್ಷ್ಮಿ ಅಂತ. ಆದ್ರೆ ಮನೆಯಲ್ಲಿ ಆ ಕಡೆಯಿಂದ ಕುಡಿಯುವ ಪದಾರ್ಥಗಳಿಗೆಲ್ಲ ಜಾಸ್ತಿ ಮಾಡಿ ಹೆಂಡತಿಯಿಂದ ಕೈಗೆ ಬಂದದ್ದನ್ನ ಗಂಡ ಕಿತ್ಕೊಂಡು ಕುಡಿಯೋದಾಗುತ್ತೆ. ಅದನ್ನೇ ಬ್ಯಾನ್ ಮಾಡಿದ್ರೆ ಅದಷ್ಟು ಉಳಿತಲ್ವ, ಅದನ್ನ ಯೋಚನೆ ಮಾಡಲ್ಲ. ಹೇಳುದು ಇಲ್ಲಿ ಕೊಟ್ಟೆವು ಅಂತ, ಆಮೇಲೆ ಅವರು ಕುಡ್ಕೊಂಡು ಬಂದು ಊರೆಲ್ಲ ತಿರ್ಕೊಂಡು ಗಲಾಟೆ ಮಾಡಿಕೊಂಡು ಮನೆಯೆಲ್ಲ ಗಬ್ಬೆಬ್ಬಿಸುವಾಗ ಮಾಡಿ ಪರಸ್ಪರ ಅವರವರಿಗೆ ಭಿನ್ನಾಭಿಪ್ರಾಯ ಇನ್ನಷ್ಟು ಹೆಚ್ಚಿಸಿ ತಾವು ಮನೆ ಬೆಳಗುವ ದೀಪ ಅಂತ ಹೊತ್ತಿಸಿ ಹಾಕ್ತಾರೆ. ಇಡೀ ಮನೆ ಹಚ್ಚುವುದು ದೀಪ ಅಂತ, ಹೊತ್ತುವುದು ಮನೆ. ಹಾಗಾಗದಂತೆ ನೋಡ್ಕೊಳ್ಬೇಕಾದ್ದು ತುಂಬಾ ಮುಖ್ಯ. ಯಾರು ಆ ತರದ ಶೌರ್ಯವನ್ನ ತೋರಿಸ್ತಾನೋ ಜ್ಞಾತಿಷು. ಬೇರೆಯವ್ರ ಹತ್ರ ಯಾರು ಜಗಳಕ್ಕೆ ಹೋಗಲ್ಲ, ಅವ್ರವ್ರ ಕುಟುಂಬದವ್ರ ಹತ್ರ ಜೋರು ಜಗಳ ಆಡ್ತಾ ಇರ್ತಾರೆ. ಜ್ಞಾತಿಗಳು ಅಂದ್ರೆ ತಮಗೆ ಯಾರು ಹತ್ತಿರದವರು, ಯಾರು ಪಾಪ ಏನೋ ನಮ್ಮವನೇ ಅಂತ ಯಾರು ಸಲಿಗೆಯಿಂದ ಅವನು ಏನ್ ಮಾಡಿದ್ರು ಸುಮ್ಮನಿರ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ. ಮತ್ತೆ ಸ್ತ್ರೀಷು ಜ್ಞಾತಿಷು ಗೋಷು ಏನ್ ಮಾಡಿದ್ರು ಪಾಪ ಅದು ವಾಪಸ್ಸು ಮಾತಾಡಲ್ಲ. ಅದರ ಮೇಲೆ ನನ್ ಮೊನ್ನೆ ಎಲ್ಲೋ ಎಷ್ಟು ಆಶ್ಚರ್ಯ ಅನ್ನೋದಕ್ಕಿಂತ ಬೇಸರ ಆಯ್ತು ಅಂದ್ರೆ, ಎರಡೂ ಕೋಡು ಕಟ್ಟಾಗ್ಬಿಟ್ಟಿದೆ, ಮೈಯಲ್ಲಿ ಎಲ್ಲ ಬಾಸುಂಡೆ, ರಕ್ತ ಬರ್ತಾ ಇದೆ, ಹೊಡೆದು ಓಡಿಸ್ಬಿಟ್ಟಿದ್ದಾರೆ. ಹಸುಗಳ ಮೇಲೆ ಎಲ್ಲೋ ಒಂದು ತರಕಾರಿ ಅದು ಇದು ಏನೋ ಒಂದು ತಿನ್ಲಿಕ್ಕೆ ಅದು ಸಿಕ್ಕಿದ್ದನ್ನು ತಿನ್ಲಿಕ್ಕೆ ಹೋಗುತ್ತೆ. ಆಯ್ತು, ಅದನ್ನು ಓಡಿಸಿ ಒಂದು ಯಾವುದೋ ನೀವು ಏನ್ ಮಾಡಿದ್ರು ಪ್ರತಿ ದಿವಸ ಉಳಿದ ಒಂದು ಕೊಳೆಯುವ ಪದಾರ್ಥ ಇರುತ್ತಲ್ಲ, ಅದನ್ನಾದ್ರೂ ಬೇರೆ ತೆಗೆದಿಟ್ರೆ ಅದ್ರ ಪಾಡಿಗೆ ತಿಂದು ಹೋಗುತ್ತೆ. ನೀವು ಅದನ್ನ ಜಾಗ್ರತೆ ಮಾಡಿ ಇಡ್ಬೇಕಷ್ಟೇ ಹೊರತು ಅದು ತಿನ್ನಲೇಬಾರದು. ನೀವು ಅಜಾಗ್ರತೆಯಿಂದ ಇಟ್ಟು ಅದಕ್ಕೆ ಹೊಡೆಯುದು ಎಷ್ಟು ಸರಿ. ಬೇರೆಯವ್ರ ಮೇಲೆ ಇಲ್ಲ ಕೋಪ ಇರುತ್ತೆ. ಪಕ್ಕದವರು ಜಾಸ್ತಿ ವ್ಯಾಪಾರ ಆಯ್ತು, ಆ ಕಡೆಯವರು ನಮಗೆ ಹಫ್ತಾ ತಗೊಂಡ್ರು, ಇವ್ರು ಏನೋ ಓಡಿಸ್ಬಿಟ್ರು, ನಮ್ಗೆ ಮೊದ್ಲಿದ್ದ ಜಾಗ ಸಿಗ್ತಾ ಇಲ್ಲ, ಆ ಜನ ಅಲ್ಲಿ ಬಂದ್ಬಿಟ್ರು, ನಾವು ಇಟ್ಟ ಜಾಗದ ಚೂರು ಮುಂದೆನೆ ಇನ್ನೊಬ್ಬ ಅಂಗಡಿ ಇಟ್ಟು ನಮ್ ಬರುವ ಅಂಗಡಿಯವರೆಲ್ಲ ಅಲ್ಲಿಗೆ ಹೋಗ್ಬಿಡ್ತಾ ಇದ್ದಾರೆ ಅಂತ ಸಿಟ್ಟು. ಈ ಎಲ್ಲ ಸಿಟ್ಟನ್ನ ಪಾಪ ಹಸು ಮೇಲೆ ತೋರಿಸಿದ್ರೆ ಯಾರು ಘೋಷ ಶೂರ. ಬೇರೆ ಎಲ್ಲೂ ಕೂಡ ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡುದಿಲ್ಲ. ಅಂದ್ರೆ ಬೇಟೆಯಲ್ಲಿ ಶೌರ್ಯ ಪ್ರದರ್ಶನ ಮಾಡಬೇಕಿತ್ತು, ಆದ್ರೆ ಆ ಶೌರ್ಯವನ್ನ ಏನು ಮಾಡಿದ್ರು ಅದು ಓಡದೆ ತನ್ನ ಪಾಡಿಗೆ ತಾನಿರುವಂತಹ ಗೋವಿನ ಮೇಲೆ ಶೌರ್ಯವನ್ನು ಯಾರು ತೋರಿಸ್ತಾನೆ ಅವನಿಗಿಂತ ಮೂರ್ಖ ಇನ್ನೊಬ್ಬ ಇಲ್ಲ. ಗೋಶುಚ ವೃಂತ ಅವನು ಏನಾಗ್ತಾನೆ ಅಂದ್ರೆ, ಜ್ಞಾನಿಗಳ ಮೇಲೆ, ಸ್ತ್ರೀಯರ ಮೇಲೆ, ಬಂಧುಗಳ ಮೇಲೆ, ಗೋವುಗಳ ಮೇಲೆ ಯಾರು ತನ್ನ ಕೋಪವನ್ನ, ಆವೇಶವನ್ನ, ದ್ವೇಷವನ್ನ, ಅಸೂಯೆಯನ್ನ ನಿರಂತರವಾಗಿ ಪ್ರಕಟಿಸ್ತಾನೋ ಅವನು ವೃಂತಾದಿವ ಫಲಂ ಪಕ್ವಂ ಧೃತರಾಷ್ಟ್ರ ಪತಂತಿತೆ. ಪಕ್ವವಾದ, ನಮ್ಗೆ ಒಂದು ಮಂತ್ರ ಇದೆಯಲ್ಲ, ಉರ್ವಾರುಕಮಿವ ಬಂಧನಾತ್ ಮೃತ್ಯೋಹ ಮುಕ್ಷೀಯ ಮಾಮೃತಾತ್. ಹೇಗೆ ಮೋಕ್ಷದ ವಿಷಯ ಕೇಳಿದ್ದಲ್ಲಿ ಆ ಪಕ್ವವಾದ ಸೌತೆಯ ಹಣ್ಣು ತಾನಾಗಿ ತೊಟ್ಟು ಕಳಚಿ ಬೀಳುತ್ತೆ. ಅದಕ್ಕೋಸ್ಕರ ಕೆಲವು ಈ ಹಲಸಿನನ್ನೆಲ್ಲ ನೀವು ಬೀಳುತ್ತೆ ಅಂತ ಕಾಯ್ಲಿಕ್ಕೆ ಆಗುದಿಲ್ಲ. ಅದು ಸಿಪ್ಪೆ ಬೀಳುತ್ತೆ, ಅದರ ಬೇಳೆ ಬೀಳುತ್ತೆ, ಅದು ಮಧ್ಯದ್ದು ಒಂದು ಗೊಂಡು ಮಾತ್ರ ಅದರ ಚೊಟ್ಟು ಅಲ್ಲೇ ಇರುತ್ತೆ, ಮರದಲ್ಲಿ ಮೇಲೆ ನೇತಾಡ್ತಾ ಇರುತ್ತೆ, ಕೆಳಗದ ಪಕ್ಕ ಬೀಳುವುದೇ ಇಲ್ಲ. ಹಾಗೆ ಹಿಡ್ಕೊಳ್ಳುವಂಥವುಗಳು ತುಂಬಾ ಇದೆ. ಆದ್ರೆ ಇದು ಮಾತ್ರ ಹಾಗಲ್ಲ, ಪಕ್ವವಾದ್ರೆ ತಾನಾಗಿ ತೊಟ್ಟು ಕಳಚಿ ಕೆಳಕ್ಕೆ ಬಿದ್ದು ಬಿಡುತ್ತೆ. ಹಾಗೆ ಇವರು ಪಕ್ವವಾದ ವೃಂತಾದಿವ ಫಲಂ, ಚೆನ್ನಾಗಿ ಬೆಳೆದಂತಹ ಹಣ್ಣಾಗಿ ಮಾಗಿರುವಂತಹ ಹಣ್ಣು ಹೇಗೆ ಕೆಳಕ್ಕೆ ಬಿದ್ದು ತಾನಾಗಿ ಭೂಮಿಗೆ ಬಿದ್ದು ನಾಶವಾಗಿ ಹೋಗುತ್ತೋ ಹಾಗೆ ಈ ಶೌರ್ಯವನ್ನ ಇಂಥವರ ಮೇಲೆ ತೋರಿಸುವವರೆಲ್ಲ ಪತಂತಿ, ನಾಶ ಹೊಂದುತ್ತಾರೆ ಹೊರತು ಅವರು ತಾವು ಉದ್ಧಾರ ಆಗಲ್ಲ, ಬೇರೆಯವರಿಗೂ ಉದ್ಧಾರ ಆಗ್ಲಿಕ್ಕೆ ಬಿಡ್ಲಿಲ್ಲ ಅನ್ನುವ ಕೆಟ್ಟ ಕೀರ್ತಿ ಅವರಿಗೆ ಅಂಟಿಕೊಂಡೇ ಇರುತ್ತೆ. ಜೀವನದಲ್ಲಿ ತಾವು ಯಾವತ್ತೂ ಶ್ರೇಯಸ್ಸನ್ನು ಅನುಭವಿಸುವುದಿಲ್ಲ. ಮಹಾನಪ್ಯೇಕಜೋ ವೃಕ್ಷೋ ಬಲವಾನ್ ಸುಪ್ರತಿಷ್ಠಿತ ಪ್ರಸಹ್ಯ ಏಪವಾತೇನ ಸುಸ್ಕಂದೋ ಮರ್ದಿತುಂ ಕ್ಷಣಾತ್. ಮಹಾನ್, ತುಂಬಾ ದೊಡ್ಡ ಮರ, ಏಕಜಃ ಒಂದೇ ಒಂದಾಗಿ ಅಂಥ ಮರವೇ ಇಲ್ಲ ಆ ಪರಿಸರದಲ್ಲಿ, ತಾನೇ ತಾನಾಗಿ ಬೆಳೆದು ಇನ್ನೊಂದರ ಆಶ್ರಯ ಇಲ್ಲದೆ ನಿಂತಿದೆ. ಬಲವಾನ್, ಅತ್ಯಂತ ಬಲಿಷ್ಠವಾಗಿದೆ, ಬೇರು ಗಟ್ಟಿಯಾಗಿದೆ. ಸುಪ್ರತಿಷ್ಠಿತ, ಹಲವಾರು ವರ್ಷಗಳಿಂದ ಇದೆ. ನಿನ್ನೆ ಮೊನ್ನೆದಲ್ಲರಿ, ಬಹಳ ಕಾಲದಿಂದ ಇದೆ ಅನ್ನುವ ಒಂದೇ ಒಂದು ದೊಡ್ಡ ಮರ ಸುಪ್ರತಿಷ್ಠಿತವಾಗಿ ನಿಂತಿದೆ. ಆದರೆ ಪ್ರಸಹ್ಯ ವಾತೇನ, ಪ್ರಸಹ್ಯ ಏವ ವಾತೇನ ಸಸ್ಕಂಧ, ಸ್ಕಂದ ಅಂದ್ರೆ ಗೆಲ್ಲುಗಳಿಂದ ಕೂಡಿದ ಅಷ್ಟು ದೊಡ್ಡ ಮರವೂ ಕೂಡ ಒಂದು ದಿವಸ ಒಂದೇ ಇದ್ದ ಮರ ಗಾಳಿಗೆ ನಿರಂತರವಾಗಿ ಪೆಟ್ಟು ತಿಂದು ಬೇರು ಸಹಿತ ಬುಡ ಸಹಿತ ಕಳಚಿ ಬೀಳುತ್ತೆ. ಏಕಜಂ, ಒಂದಾಗಿ ಉಳಿದ, ನೋಡ್ಲಿಕ್ಕೆ ದೊಡ್ಡ ಮರ, ತುಂಬಾ ಗೆಲ್ಲುಗಳಿವೆ, ಸುಪ್ರತಿಷ್ಠಿತ, ಬಹಳ ಕಾಲದಿಂದ ನೆಲೆಸಿದೆ. ಬಲವಾನ್, ನೋಡ್ಲಿಕ್ಕೂ ಸುಲಭದಲ್ಲಿ ಏನು ಬೀಳುವ ಹಾಗೆ ಕಾಣುವ ಮರ ಅಲ್ಲ. ನಮ್ಗಿದು ಹೇಗೆ ಅಂತ ಅನ್ನಿಸ್ಬೋದು, ಆದ್ರೆ ಆ ಗಾಳಿಯ ವೇಗವನ್ನು ಒಂದ್ಸತಿ ಅನುಭವಿಸಿದ್ರೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ ಅಂತ.
ನಮ್ಮ ಮನೆಯ ಹಿಂದೆ ಇಬ್ರು ಹಿಡ್ಕೊಳ್ಳುವಷ್ಟು ದೊಡ್ಡದಾದ ಒಂದು ಮಾವಿನ ಮರ ಇತ್ತು. ಮುಂಡಪ್ಪ ಅಂತ ಆ ಮರದ ಜಾತಿ. ಅದು ಒಂದು ಹಣ್ಣು ತಿಂದ್ರೆ ಆಮೇಲೆ ಒಂದು ಹೊತ್ತಿನ ಊಟವೇ ಆದ ಹಾಗೆ. ಮಧ್ಯದಲ್ಲಿ ಒಂದು ಸಣ್ಣ ಬೀಜ ಇರ್ತಿತ್ತು. ಎಷ್ಟು ಸಿಹಿ ಅಂದ್ರೆ ಬಹುಶಃ ಸಿಹಿಯೇ ಹಾಕಿದ್ರು ಅಷ್ಟು ಸಿಹಿ ಇರಲ್ಲ, ಅಷ್ಟು ಸಿಹಿ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಅಂದ್ರೆ ನಮ್ಮ ಅಜ್ಜನ ಕಾಲದಿಂದಲೂ ತಂದೆಯ ಕೂಡ ಅದನ್ನ ಅವರ ಕಾಲದಲ್ಲೂ ಹಣ್ಣು ಕೊಯ್ದು ತೆಗಿಬೇಕು. ಅದು ಕೆಳಗೆ ಬಿದ್ರೆ ಒಡೆದು ಹೋದ್ರೆ ಮತ್ತೆ ಅದು ಹುಳ ಆಗುತ್ತೆ, ಇನ್ನೇನೋ ತೊಂದರೆ ಆಗುತ್ತೆ. ಮಾವಿನ ಹಣ್ಣು, ಮುಂಡಪ್ಪ ಅಂತ ಮಾವಿನ ಹಣ್ಣು. ಆ ಹಣ್ಣನ್ನ ಹೋಗಿ ಒಂದು ಚೀಲದ ತರದ ಇದರಲ್ಲಿ ಕೋಲ್ನಲ್ಲಿ ತೆಗೆದು, ಅಂದ್ರೆ ಒಂದು ಚೀಲ ಕಟ್ಟಿರ್ತಾರೆ, ಆ ಕೋಲಿಂದ ತೆಗೆದ್ರೆ ಆ ಚೀಲದೊಳಗೆ ಬೀಳ್ಬೇಕು. ಅದನ್ನ ತೆಗೆದು ಹಾಗೆ ಬುಟ್ಟಿಯಲ್ಲಿಟ್ಟೆ ಕೆಳಗೆ ಇಳಿಸ್ಬೇಕು. ಚೂರು ಘಾಸಿ ಆದ್ರೂ ಅದು ಹುಳ ಬಂದ್ಬಿಡುತ್ತೆ. ಅದನ್ನ ಉಪ್ಪಿನಕಾಯಿ ಹಾಕ್ಲಿಕ್ಕಿಲ್ಲ, ಅದು ಹಣ್ಣ ಮಾತ್ರ ಯೂಸ್ ಮಾಡ್ಬೇಕು. ಉಪ್ಪಿನಕಾಯಿ ಯಾರಾದ್ರೂ ಕಾಯಿ ಇದ್ದದನ್ನು ತಗೊಂಡು ಹೋಗಿ ಹಾಕಿದ್ರು ಅಂದ್ರೆ ಆ ವರ್ಷ ಇಡೀ ಮರದಲ್ಲಿ ಹುಳ. ಅದರಿಂದ ಬಹಳ ಜಾಗೃತಿ. ಯಾರು ಬಿದ್ದುದನ್ನು ತಗೊಂಡು ಹೋಗೋದನ್ನು ನಾವು ಕಾಪಾಡ್ಬೇಕು. ಹಾಗಿರುವ ಮರ ಅದು. ಆ ಮರ ಆದ್ರೆ ನಮ್ಮ ತಂದೆ ಅಜ್ಜ ಎರಡೂ ಕಾಲದಲ್ಲೂ ಕೂಡ ಬುಟ್ಟಿಗಟ್ಟಲೆ ಆಗಿದ್ದ ಒಂದೊಂದು ಬುಟ್ಟಿ ಪಕ್ಕದಲ್ಲಿದ್ದ ಅನೇಕ ಜ್ಞಾತಿಗಳಿಗೆ, ಬಂಧುಗಳಿಗೆ, ಪರಿಚಯ ಇದ್ದವರಿಗೆ ಎಲ್ರಿಗೂ ಒಂದೊಂದು ಬುಟ್ಟಿ ಕೊಟ್ಟು ಬರ್ತಿತ್ತು. ಏನಿಲ್ಲ ನಿಮ್ಮ ಒಂದು ಬುಟ್ಟಿಯಲ್ಲಿ ಒಂದು 15-20 ಹಿಡಿತಿತ್ತು ಅಷ್ಟೇ, ಅದರಿಂದ ಹೆಚ್ಚು ಹಿಡಿದು ತುಂಬ್ತಿತ್ತು ಬುಟ್ಟಿ. ಅಷ್ಟನ್ನು ಕೊಟ್ಟು ನಮ್ಗೆ ಅದೇ ಕೆಲಸ. ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ಇವತ್ತು ಇಷ್ಟು ಮನೆಗೆ, ಇವತ್ತಿಷ್ಟು ಮನೆಗೆ, ಇವತ್ತಿಷ್ಟು ಮನೆಗೆ, ಇವತ್ತಿಷ್ಟು ಮನೆಗೆ. ಮತ್ತೆ ನಮ್ಗೆ ನಮ್ಮ ಪಡಸಾಲೆಯಲ್ಲಿ ಹಾಕಿಡ್ತಾರೆ 100-200. ದಿನ ಸಂಜೆ ಬಂದಾಗ ತಿಂಡಿ ಬೆತ್ತೇನಿಲ್ಲ. ಬಂದ್ರೆ ಅದೇ ಒಂದು ಹಣ್ಣು. ಏಪ್ರಿಲ್ ಮೇ ಬರೀ ಹಲಸಿನ ಹಣ್ಣು, ಮಾವಿನ ಹಣ್ಣಲ್ಲೇ ಬದುಕು. ಬಿದ್ದು ಕೊಳತು ಕಾಲಡಿಯಲ್ಲಿ ರಾಶಿ ಬೀಳುವಷ್ಟಿರುತ್ತೆ. ಇಲ್ಲಿ 20 ರೂಪಾಯಿಗೆ 3 ಅಂದಾಗ ಜೀವ ಬಾಯಿಗೆ ಬಂದಾಗ ಆಗುತ್ತೆ. ಅಯ್ಯೋ, ನಾವು ಊರಿಡಿ ಕೊಟ್ಟು ತಿಂತಾ ಇದ್ದದನ್ನ ಈಗ 20 ರೂಪಾಯಿಗೂ ಸಿಗಲ್ಲ. 10 ರೂಪಾಯಿಗೆ ಒಂದು. ನಾನು ಹೇಳಿದ್ದು ಹಲಸಿನ ಹಣ್ಣಿನ ತೊಳೆ. ಹಲಸಿನ ಹಣ್ಣಿನ ತೊಳೆ 20 ರೂಪಾಯಿಗೆ 3 ಅಂತ ಕೊಡ್ತಾರೆ. ನನ್ಗೆ ಹಲಸಿನ ಹಣ್ಣು ಕಾಲಡಿಯಲ್ಲಿ ಬಿದ್ದು ಕೊಳತು ನಾಶ ಆಗಿ ಎಲ್ಲ ತಿಂದಾದ್ಮೇಲೆ ಹಸುಗಳಿಗೆ ಕೊಟ್ಟು, ಊರವರಿಗೆ ಕೊಟ್ಟು, ಬಂದವರಿಗೆ ಕೊಟ್ಟು, ಇದ್ದವರಿಗೆ ಕೊಟ್ಟು, ಎಲ್ಲ ಮನೆಯಲ್ಲಿ ಬೆಳಗಿಂದ ರಾತ್ರಿ ತನಕ ಹಲಸಿನ ಹಣ್ಣಿದ್ದೇ ಹುಳಿ, ಹಲಸಿನ ಹಣ್ಣಿದ್ದೇ ಅದು ಪಲ್ಯ, ಹಲಸಿನ ಹಣ್ಣು 72-73 ಬಗೆ. ಬರೀ ಹಲಸಿನ ಹಣ್ಣು ಒಂದಿದ್ರೆ ಎಲ್ಲಾ ತಿಂಡಿನೂ ಆಗೋಗುತ್ತೆ. ಒಂದು ಎಲೆಗೆ ಬಡಿಸ್ಲಿಕ್ಕೆ ಏನೇನು ಬೇಕು 72 ತರದ ಐಟಮ್ ಮಾಡ್ತಾರೆ ಅದರಲ್ಲಿ. ಅಂದ್ರೆ ಅದೇ ಶ್ರೀಮಂತಿಕೆ. ಹಳ್ಳಿಯಲ್ಲಿ ಶ್ರೀಮಂತಿಕೆ ಅಂದ್ರೆ ಒಂದು ಹಲಸಿನ ಮರ ಇದೆ ಅಂದ್ರೆ ಅದು ಕೇವಲ ಆಗಕ್ಕೆ ಮಾತ್ರ ಅಲ್ಲ, ಮುಂದಿನ ಮಳೆಗಾಲಕ್ಕೂ ಉಪ್ಪಿನಕಾಯಿ, ಹಪ್ಪಳ ಇತ್ಯಾದಿಗಳನ್ನು ಹಾಕಿಟ್ಟು ಒಂದು ವರ್ಷ ಇಡೀ ನಡೆಯುತ್ತೆ. ಸಾಂತಾಣಿ ಅಂತ ಅದರ ಬೀಜವನ್ನ ಚೆನ್ನಾಗಿ ಉಪ್ಪಲ್ಲಿ ಹಾಕಿ ಬೇಯಿಸಿ ಒಣಗಿಸಿಟ್ಟು ಬಿಟ್ರೆ ನೀವು ಒಂದು ಬಾಯಲ್ಲಿ ಹಾಕೊಂಡ್ರೆ 1-2 ಗಂಟೆ ಬಾಯಲ್ಲಿ ಆರಾಮಾಗಿ ತಿಂತಾ ಇರ್ಬೋದು. ನಿಮ್ಮ ಈ ಚೂಯಿಂಗಾಮಿಗೆ ಅದಕ್ಕಿಂತ ಇದೆಲ್ಲ ಎಷ್ಟು ಒಳ್ಳೇದು ಅಂದ್ರೆ ನಮ್ಮ ದೇಹದ ಮೂಳೆ. ನೀವು ಅದನ್ನ ಸುಮ್ಮನೆ ಒಂದ್ಸರ್ತಿ ಆಯುರ್ವೇದದಲ್ಲಿ ಅಥವಾ ಅದರ ಬೀಜದ ವಿಶೇಷತೆ ಏನು ಅಂತ ಹುಡುಕಿದ್ರೆ ಸಿಗುತ್ತೆ. ಎಷ್ಟು ಅದು ಬೀಜ ರಸ್ತೆಯಲ್ಲಿ ಬಿದ್ದು ನಾಶ ಆಗಿ ಹೋಗ್ತಿತ್ತು. ಪ್ರಾಣಿಗಳು ತಿಂದು ಗಟ್ಟಿಮುಟ್ಟಾಗ್ತದೆ. ನಾವು ಆಮೇಲೆ ಗಟ್ಟಿಮುಟ್ಟು ತಿನ್ಬೇಕು ಅಂತ ವಿಟಮಿನ್ ಮಾತ್ರ ತಗೊಂಡ್ ಬರ್ಬೇಕು. ಇದನ್ನು ತಿನ್ನೋದು ಬಿಟ್ಬಿಟ್ಟಿದ್ದೇವೆ ನಾವು. ಅಂದ್ರೆ ಆ ತರ ಸಮೃದ್ಧಿ ಅಂತ ಇರುವಂತದ್ದು, ಜ್ಞಾತಿಗಳಿಗೆ ಕೊಟ್ಟು ತಿನ್ನುವಂಥದ್ದು ಒಂದು ಸಹಜವಾಗಿ ಈ ಸಂಸ್ಕೃತಿಯ ಸಹಜ ಬಣ್ಣ. ಅದು ಯಾರೋ ತಂದು ಕೊಟ್ಟು ಹೇಳಿದಲ್ಲ. ಇದನ್ನು ಎಲ್ಲಿಂದನೋ ಈ ರೀತಿಯಾದ ಕೊಟ್ಟು ತಿನ್ನುವ ಬುದ್ಧಿಯನ್ನ ನಾವು ಯಾವ ದೇಶದಿಂದಲೂ ಕಲಿಬೇಕಾದ್ದಿಲ್ಲ. ನಮಗೆ ಅದು ಸಹಜವಾದ ಗುಣ ಆಗಿತ್ತು. ಯಾವಾಗ ಇದು ವ್ಯಾಪಾರೀಕರಣ ಅಂತ ಆಯ್ತು, ಆವಾಗ ಇದೆಲ್ಲ ನಾಶ ಆಯ್ತು. ನಾನು ಹೇಳಿಕ್ಕೆ ಯಾಕೆ ಬಂದೆ ಅಂದ್ರೆ, ಆ ಮರ ನಿರಂತರ ಹೀಗೆ ನಮ್ಗೆ ಹೊಟ್ಟೆ ತುಂಬಾ ಹಣ್ಣು ಇದೆಲ್ಲ ಕೊಟ್ಟಂತ ಮರ, ಮಾವಿನ ಮರ ನಂಬ್ತಿರೋ ಬಿಡಿದ್ರು. ನಮ್ಮ ಮನೆಗೆ ಚೂರು ಪಕ್ಕಕ್ಕೆ ಒಂದು 10 ಹೆಜ್ಜೆ, ಒಂದು 5 ಹೆಜ್ಜೆ ಈಚೆಗೆ ಆ ಮರ ಇದೆ. ಇವತ್ತಿಗೂ ನಂಗೆ ನಂಬ್ಲಿಕ್ಕೆ ಆಗ್ತಿಲ್ಲ ಆ ಮರ ಹೇಗ್ ಬಿದ್ದಿದೆ ಅಂತ. ಇಡೀ ಮರ 2 ಸುತ್ತು ತಿರುಗಿ, ಮರನೇ 2 ಸುತ್ತು ತಿರುಗಿ ಒಂದು ಸುಮಾರು ನನ್ನ ಕುತ್ತಿಗೆ ಅಷ್ಟು ಬರುವಷ್ಟು ಎತ್ತರದ ಬುಡವನ್ನ ಬಿಟ್ಟಿದೆ. ಮೇಲಿನ ಅಷ್ಟೂ ಭಾಗವನ್ನ ತಿರುಚಿ, ನಿಮಗೆ ಅದು 2 ಸುತ್ತು ಹೇಗೆ ಅಂದ್ರೆ ಆ ತಿರುಚಿದ ಜಾಗದಲ್ಲಿ ಗೊತ್ತಾಗುತ್ತೆ. ನಾವು ಬಟ್ಟೆ ಹಿಂಡುವಾಗಿ ಗೊತ್ತಾಗುತ್ತಲ್ಲ, ಹಾಗೆ ಇಡೀ ಹಿಂಡಿ ಆ ಮರ ಕಳಚಿ ಈ ಕಡೆ ಬಿದ್ದಿದೆ. ಅಕಸ್ಮಾತ್ ನಮ್ಮ ಮನೆಯ ಮೇಲೆ ಬಿದ್ದಿದ್ರೆ ನಮ್ಮ ಮನೆಯಲ್ಲಿ ಎಲ್ಲವೂ ನಾಶ ಆಗಿ ಹೋಗ್ತಿತ್ತು. ಇಂಥದ್ದು ತುಂಬಾ ಪ್ರಸಂಗಗಳಿವೆ. ನಮ್ಮ ಮನೆ ಮೇಲೆ ಬೀಳ್ಬೇಕಾದ ಮರಗಳೆಲ್ಲ ಅದು ದೇವರದ್ದೇ ದಯೆ, ಪಕ್ಕಕ್ಕೆ ಹೋಗಿ ಬೀಳುತ್ತೆ, ಮನೆಗೆ ಬೀಳುವುದೇ ಇಲ್ಲ. ಎಷ್ಟು ದೊಡ್ಡ ತೆಂಗಿನಕಾಯಿ ಕೆಲವೊಮ್ಮೆ ಬೀಳುವುದಿದೆ, ಅದು ಮನೆ ಮೇಲೆ ಇರುತ್ತೆ ಹೀಗೆ ಡಮ್ 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 ಅಂತ. ಮಳೆಗಾಲದಲ್ಲಿ ಅದೊಂದು ಪ್ರಸಾದ. ತೆಂಗಿನ ತಲೆ ಮೇಲೆ ಬೀಳಲ್ಲ, ಮನೆಗೆ ಬೀಳ್ತಿತ್ತು. ಮನೆಗೆ ಬೀಳುತ್ತೆ. ನಮ್ಗೆ ಅದೊಂದು ಕೆಲಸ.
ಹೆಂಚನ್ನ ಮತ್ತೆ ಹೋಗಿ ರಿಪೇರಿ ಮಾಡ್ಕೊಂಡು ಮೇಲೆ ಹೋಗಿ ಸರಿ ಮಾಡಿ ಬರಬೇಕು ಅಂತ. ಆದ್ರೆ ಅದು ಆ ತರ ಮನೆ ಮೇಲೆ ಇದ್ದ ಇಡೀ ತೆಂಗಿನ ಮರ ಗಾಳಿ ಬಂದಾಗ ಅದು ಮನೆ ಮೇಲೆ ಬೀಳಲಿಲ್ಲ. ಗಾಳಿ ಹೀಗೆ ಬರುದು, ಪಶ್ಚಿಮದಿಂದ ಪೂರ್ವದ ಕಡೆಗೆ ಬಾಗಿತ್ತದು, ಹಾಗೆ ಬರ್ಬೇಕಿತ್ತು. ಆದ್ರೆ ಅದು ಆಶ್ಚರ್ಯ ಅಂದ್ರೆ ಇಡೀ ಅಷ್ಟು ದೊಡ್ಡ ಮರ ಆ ಕಡೆ ತಿರುಗಿ ಬಿದ್ದಿತ್ತು. ರಿವರ್ಸ್ ಆ ಸೈಡಿಗೆ ಬಿದ್ದು ಇಡೀ ಗದ್ದೆಗೆ ಬಿದ್ದಿತ್ತು. ಒಬ್ಬರಿಗೆ ಒಂದು ಹಾನಿ ಆಗ್ಲಿಲ್ಲ. ಎಷ್ಟು ವರ್ಷದ ಮರ ಅದು? ಏನಿಲ್ಲ ಅಂದ್ರೆ ಒಂದು 22-24 ವರ್ಷದ ಮೇಲಾಗಿತ್ತು. ಸುಮಾರು 50 ವರ್ಷದ ತನಕ ಇರುತ್ತೆ. ಈ ಮಾವಿನ ಮರ ಅಂತೂ ಒಂದು 60-70 ವರ್ಷದ ಮರ. ಅದಕ್ಕಿಂತ ಅಜ್ಜನ ಕಾಲದ್ದು ಅಂದ್ರೆ ಅವರ ಕಾಲದ ಆಗಿತ್ತು. ಜಾತಿ ಮರ ಇದೆಯಾ? ಇಲ್ಲ, ಅದ್ ನಚ್ಚ ಸಿಗ್ಲೇ ಇಲ್ಲ ನಂಗೆ ಆ ತರದ ಹಣ್ಣು. ಅಲ್ಲ, ಆ ಜಾತಿ ಮರ ಮತ್ತೆ ನೀವು ಹಾಕ್ಲಿಲ್ಲ? ನಮ್ಗೆ ಹಾಕ್ಲಿಕ್ಕೆ ಅದು ಹಾಕಿದ್ದಿತ್ತೋ ಏನೋ, ಅದು ಯಾವ ಮರ ಅಂತ ಈಗ ಗೊತ್ತಿಲ್ಲ. ಇನ್ನು ಹಣ್ಣು ಆದ್ಮೇಲೆ ಗೊತ್ತಾಗ್ಬೇಕು ಅದಿದ್ರೆ. ಮತ್ತೆ ಅದು ಸ್ವಲ್ಪ ಬದಲಾಗತ್ತೆ, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಅದು ಬೀಜ ಅದೇ ಬಿದ್ದಿದ್ರು ಕೂಡ ಅದರ ಮೇಲೆ ಒಂದು ಸ್ವಲ್ಪ ಪ್ರಯೋಗಗಳನ್ನೆಲ್ಲ ಮಾಡ್ಲಿಕ್ಕಿದೆ. ಅದು ಕೃಷಿಕರು ಚೆನ್ನಾಗಿ ಅದನ್ನು ತಿಳ್ಕೊಂಡಿರ್ತಾರೆ. ಅದು ಮಾಡದೇ ಇದ್ರೆ ಮತ್ತೆ ಅದು ಸ್ವಲ್ಪ ಮಾಮೂಲು ಹಣ್ಣಾಗ್ಬಿಡುತ್ತೆ. ಅದು ಹಸುಗಳಲ್ಲೂ ಹಾಗೆ, ಈ ಹಣ್ಣುಗಳಲ್ಲೂ ಹಾಗೆ. ಅದರ ಜಾತಿ ಒಂಚೂರು ಸಡಿಲು ಬಿಟ್ರೆ ಅದು ಸಾಮಾನ್ಯದ್ದಾಗ್ಬಿಡುತ್ತೆ. ಜಾತಿಯ ಹಣ್ಣು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗೆ ಮರ ಒಂದೇ ಆಗಿದ್ರು, ಎಷ್ಟೇ ದೊಡ್ಡದಿದ್ರು ಕೂಡ ಬೀಳಬೇಕು ಅನ್ನೋ ಸ್ಥಿತಿ ಬಂದಾಗ ಯಾರು ಉಳಿಸ್ಲಿಕ್ಕಾಗಲ್ಲ. ವಾತೇನ ಗಾಳಿ ಅಂತ ಅನ್ನೋದು ಎಂತ, ನೀವು ನೋಡಿರ್ಬೋದು ಕೆಲವೊಂದ್ ಸರ್ತಿ ಇಡೀ ಮನೆಗಳನ್ನೇ ಬೀಳಿಸಿ ಎಷ್ಟೋ ದೂರ ಕೇಳ್ಕೊಂಡು ಹೋಗಿ ಬಿಸಾಕಿದೆ. ಪ್ರವಾಹದಲ್ಲಿ ಆಗುತ್ತೆ. ಈ ಕೊಡಗಿನ ಜಾಗದಲ್ಲಿ ಒಂದ್ಸರ್ತಿ ವಿಡಿಯೋದಲ್ಲಿ ಇಡೀ ತೋಟವೇ ಎದ್ದು ಹೀಗೆ ಹೊರಗೆ ಬಂದು ಕೆಳಗಡೆ ಪ್ರಪಾತಕ್ಕೆ ಬಿದ್ದಿದೆ. ನೀನ್ ನಂಬಲ್ಲ, ಇಡೀ ತೋಟ, ಆ ಇಡೀ ತೆಂಗಿನ ಮರ ಅಡಿಕೆ ಮರನೇನೋ ಇದ್ದ ತೋಟ ಆ ಪ್ರವಾಹಕ್ಕೆ ಕೊಚ್ಚಿ ಇಡೀ ತೋಟ ಹಾಗೆ ಒಂದು ಈ ಲಾನ್ ಅಲ್ಲಿ ಹುಲ್ಲಿದ್ದು ಎತ್ತುತ್ತಾರಲ್ಲ ಹಾಗೆ ಎತ್ತಿದಾಗ ಇಡೀ ತೋಟ ಬಂತು ಕೆಳಗಡೆ ಪ್ರಪಾತಕ್ಕೆ ಬಿದ್ದು ಪೂರ್ತಿ ನಾಶ ಆಗಿ ಹೋಯ್ತು. 2 ವರ್ಷದ ಹಿಂದೆ ಪೂರ್ತಿಯೆಲ್ಲ ಆಯ್ತು. ಅದೇ ಕೊಡಗಿದ್ದದೇ ಹೇಳಿದ್ ನಾನು. ಹಾಗೆ ಏಕಾಂಗಿಯಾಗುವುದು ಬಹಳ ಸಾಧನೆ ಏನಲ್ಲ, ಸಾಧಕನಿಗೆ ಬೇರೆ. ಅಂತರಂಗದ ಸಾಧಕನಾಗಿ ಸಾಧನೆ ವಿಷಯದಲ್ಲಿ ಮಾತ್ರ ಏಕಾಂಗಿತನ ಅನ್ನೋದು ಬೇಕು. ಆದ್ರೆ ಸಮಾಜದ ಸಂಪರ್ಕ ಬೇಕು ಅವನಿಗೆ. ಸಮಾಜದ ಜೊತೆಗೆ ತಾನೇನು ಅವನಿಗೆ ಋಣ ಇದೆ ಅದನ್ನು ತೀರಿಸುವ ಸಹಾಯದ ಕೆಲಸವನ್ನು ಅವನು ಮಾಡಲೇಬೇಕು. ಆದ್ರೆ ತನ್ನ ಸಾಧನೆಗೆ ಅವನು ಏಕಾಂತ. ಸಾಧನೆಗೆ ಇನ್ನೊಬ್ಬರನ್ನ ಜೊತೆಗೆ ಇಟ್ಕೊಂಡ್ರೆ ಆಗುದಿಲ್ಲ, ಅದು ಬಹುಕಾಂತ ಆಗ್ಬಿಡುತ್ತೆ. ಏಕಾಂತ ಅಲ್ವೇ ಅಲ್ಲ. ಏಕಾಂತ ಆಗ್ಬೇಕು ಅಂತಂದ್ರೆ ನಮಗೆ ನಾವೇ ಭಗವಂತನಿಗೆ ಒಬ್ಬನೇ ನಾನು ಜೊತೆಯಾಗಿರುವವನು ಅನ್ನುವ ಮೈತ್ರಿಯನ್ನ ಬೆಳೆಸಿಕೊಂಡಿರಬೇಕು. ಅಥ ಯೇ ಸಹಿತಾ ವೃಕ್ಷಾಃ ಸಂಘರ್ಷ ಸುಪ್ರತಿಷ್ಠಿತಾ ತೇ ಹಿ ಶೀಘ್ರತಮಾನ್ ವಾತಾನ್ ಸಹಂತೆ ಅನ್ಯೋನ್ಯ ಸಂಶ್ರಯಾತ್ ಸಹಿತಾಃ ವೃಕ್ಷಾಃ ಸಂಘರ್ಷಃ ಸಹಿತಾಃ. ದೊಡ್ಡ ಮರಗಳು ಗುಂಪು ಗುಂಪಾಗಿವೆ, ರಾಶಿ ಇವೆ. ಅದು ಪಕ್ಕ ಯಾವುದು ಕೂಡ ಬೇರು ಸಹಿತ ಕಿತ್ತು ಬೀಳುವುದಿಲ್ಲ. ಯಾಕೆಂದ್ರೆ ಒಂದು ಮೊದಲಿದ್ದು ಸಾಲಲ್ಲಿ ಇರುತ್ತಲ್ಲ ಅದು ಸಹಿಸ್ಕೊಂಡಿರುತ್ತೆ. ಆದ್ರೆ ಅದರ ನೆಕ್ಸ್ಟ್ ಇದ್ದು ಅದು ಬೀಳದ ಹಾಗೆ ಇಲ್ಲಿ ಗಡ್ಡೆ ಇರುತ್ತೆ. ಅದರಿಂದಾಗಿ ಅದಕ್ಕೆ ಪೂರ್ತಿ ಬಾಗುವ ಪ್ರಸಂಗವೇ ಬರುವುದಿಲ್ಲ. ಕಿತ್ತು ಬೀಳ್ಬೇಕು ಅಂದ್ರೆ ಪೂರ್ತಿ ಅವಕಾಶ ಇರಬೇಕು. ಇದು ಪೂರ್ತಿ ಅವಕಾಶದ ಎಲ್ಲದರ ಟೊಂಗೆ ಒಂದಕ್ಕೊಂದು ಸಪೋರ್ಟ್ ಇರುತ್ತಾಗಿ ಎತ್ರ ಸಂಘರ್ಷಃ ಸುಪ್ರತಿಷ್ಠಿತ. ಜೊತೆಯಾಗಿ ಒಂದು ಮರ ಇನ್ನೊಂದು ಮರಕ್ಕೆ ಬೆಂಗಾವಲಾಗಿ ನಿಂತಿರುತ್ತೋ ಅಲ್ಲಿ ಅವುಗಳೆಲ್ಲವೂ ಕೂಡ ಶೀಘ್ರತಮಾನ್ನು ವಾತಾನ್, ಅತ್ಯಂತ ವೇಗದಿಂದ ಇರುವಂತಹ ಗಾಳಿಯ ಭರವನ್ನು ಕೂಡ ಸಹಂತೆ ಅವುಗಳು ಸಹಿಸಿಕೊಳ್ತಾವೆ. ಅವುಗಳು ಅದರಿಂದ ಅಪಾಯಕ್ಕೆ ಒಳಗಾಗುವುದಿಲ್ಲ. ಯಾಕೆಂದ್ರೆ ಅನ್ಯೋನ್ಯ ಸಂಶ್ರಯ, ಒಂದಕ್ಕೊಂದು ಪರಸ್ಪರವಾಗಿ ಬೆಂಗಾವಲಾಗಿ ನಿಂತದ್ರಿಂದ ಯಾವ ಮರವು ಕೂಡ ಬುಡ ಸಹಿತ ಕಳಚಿ ಬೀಳುವ ಪ್ರಸಂಗ ಬರುವುದಿಲ್ಲ. ಏವಂ ಈ ರೀತಿ ಮನುಷ್ಯಮಪ್ಯೇಕಂ ಗುಣೈರಪಿ ಸಮನ್ವಿತಂ ಶಕ್ಯಂ ದ್ವಿಷಂತೋ ಮನ್ಯಂತೆ ವಾಯುರ್ದ್ರಮಮಿ ವೈಕಜಂ. ಆದ್ರಿಂದಾಗಿ ಎಷ್ಟೇ ಗುಣವಂತ ಇರಲಿ, ಎಷ್ಟೇ ಸಂಪತ್ತಿನಿಂದ ಸಮನ್ವಿತ, ತುಂಬ ಸಂಪತ್ತಿನಿಂದ ಕೂಡಿದವನು ಬೇಕಾದ್ರೆ ಆಗಿರ್ಲಿ, ಗುಣೈರಪಿ ಸಮನ್ವಿತ, ಗುಣಗಳಿಂದಲೂ ತುಂಬ ಕೂಡಿರ್ಲಿ, ಆದ್ರೆ ಅವನು ಬೇರೆ ಮನುಷ್ಯ ಮುಟ್ಟಿದ ಗುಬ್ಬಚ್ಚಿ ಅಂತ ಕೆಲವೊಂದು ಸರ್ತಿ ಅದನ್ನ ಗಾದೆಯಾಗಿ ಹೇಳುದುಂಟು. ಮನುಷ್ಯ ಅಕಸ್ಮಾತ್ ಆ ಗುಬ್ಬಚ್ಚಿಯನ್ನು ಕೈಲಿ ಹಿಡಿದ್ರೆ ಅವುಗಳು ಮತ್ತೆ ವಾಪಸ್ ತಮ್ಮ ಗೂಡಲ್ಲಿ ಸೇರಿಸ್ಕೊಳ್ಳೋಣ. ಅವುಗಳಿಗೆ ಮನುಷ್ಯ ಮೈಲಿಗೆ. ಸತ್ಯ, ನಾನೇನು ಸುಳ್ಳು ಹೇಳಿ. ಮತ್ತೆ ಅದನ್ನು ಮುಟ್ಟಿಸ್ಕೊಳ್ಳಲ್ಲ.
ಈ ಕೋತಿಗಳಲ್ಲೂ ಹಾಗೆ ಇದೆ. ಕೆಲವು ಸರ್ತಿ ಅಂದ್ರೆ ಮನುಷ್ಯನನ್ನು ಮುಟ್ಟಿದ್ದು ಅಂತಲ್ಲ, ಕೋತಿಗಳಲ್ಲಿ ಅಕಸ್ಮಾತ್ ಅದು ಮೇಲೆ ಹಾರಿ ಒಂದಕ್ಕಿಂತ ಒಂದು ಗೆಲ್ಲನ್ನು ಹಿಡಿದು ಹತ್ತಿಕೊಂಡು ಹೋಗಬೇಕು. ಅಕಸ್ಮಾತ್ ಅದು ಗೆಲ್ಲು ಕಳಚಿ ಮಧ್ಯದಲ್ಲಿ ತಾನೇ ಕೆಳಗೆ ಬಿತ್ತು ಅಂದ್ರೆ ಎಲ್ಲ ಸೇರಿ ನಾಲ್ಕು ಬಾರಿಸ್ತವೆ. ಮರಗಳಲ್ಲಿ ಮರದಿಂದ ಮರಕ್ಕೆ ಹಾರುವಾಗ ಕಪಿ ಯಾವತ್ತೂ ಕೂಡ ತಪ್ಪಿಯೂ ನೆಲಕ್ಕೆ ಬೀಳಬಾರ್ದು. ಇಳಿಯುವುದು ಬೇರೆ, ಅದು ಇಳಿಯತ್ತೆ. ಈ ಕೆಲವೊಂದು ಹಾರಿ ಅಯೋಮಯವಾಗಿ ದಬಾರ್ ಅಂತ ಬಿತ್ತು ಅಂದ್ರೆ ಆಮೇಲೆ ಬಿತ್ತು ಅಂತಾನೆ ಅರ್ಥ, ಸೇರಿಸ್ಕೊಳ್ಳಲ್ಲ ಮತ್ತೆ. ಅವುಗಳ ಗುಂಪಿನಿಂದ ಉಚ್ಚಾಟಿತ ಅವುಗಳು ಶಾಸಕರಿದ್ದ ಹಾಗೆ. ಆಮೇಲೆ ಪಕ್ಷೇತರ ಚಟುವಟಿಕೆ ಮಾಡಿದ್ರೆ ಅದನ್ನ ನಿಮ್ಮನ್ನು ಹೊರಗೆ ಹಾಕಿದ್ದೇವೆ ಅಂತ ಮತ್ತೆ ಸೇರಿಸ್ಕೊಳ್ಳೋದೇ ಇಲ್ಲ. ಈ ಕೆಲವುದ್ರಲ್ಲಂತೂ ಕೊಂದೇ ಹಾಕತ್ತೆ. ಅಳಿಲಿನಲ್ಲೋ ಅಥವಾ ಇನ್ಯಾವುದೋ ಒಂದರಲ್ಲಿ ಅಳಿಲಲ್ಲೂ ಅದು ಮುಟ್ಟಿಸ್ಕೊಳ್ಳಲ್ಲ ವಾಪಸ್. ಆಮೇಲೆ ನಮ್ಮ ಸ್ಪರ್ಶಕ್ಕೆ ಬಂತು ಅಂದ್ರೆ ಮತ್ತೆ ಅವುಗಳು ತಮ್ಮ ಗುಂಪಲ್ಲಿ ಸೇರಿಸ್ಕೊಳ್ಳಲ್ಲ. ಕೆಲವು ಪಕ್ಷಿಗಳಲ್ಲಂತೂ ಕೊಂದು ಬಿಡ್ತವೆ, ಅದು ಬದುಕ್ಲಿಕ್ಕೆ ಬಿಡಲ್ಲ. ಅಂದ್ರೆ ಆಯ್ತು, ನಿನ್ ಕತೆ ಮುಗಿದು. ಇಂಥ ಕೆಟ್ಟ ಪ್ರಾಣಿ ಜೊತೆಗೆ ನೀನು ಸಹವಾಸ ಮಾಡಿ ಬಂದಿದ್ಯಾ, ನಿನ್ನನ್ನು ನಾವು ನಮ್ಮ ಜೊತೆಗೆ ಸೇರಿಸ್ಕೊಳ್ಳಲ್ಲ ಅಂತ. ಹಾಗೆ ಮನುಷ್ಯ ಎಲ್ಲ ಬೆಕ್ಕಿನ ಬಿಡಾರ ಬೇರೆ ಅಂತ ಹೇಳ್ತಾರಲ್ಲ, ಯಾರೇನೇ ಇರಲಿ ಅದೊಂದು ಬೇರೆನೆ ಹೋಗಿರುತ್ತೆ, ಎಲ್ಲರ ಜೊತೆಗೆ ಬದುಕಲ್ಲ ಅದು. ಹಾಗೆ ಅಕಸ್ಮಾತ್ ಮನುಷ್ಯ ಎಂಥ ಗುಣವಂತ, ಎಂಥ ಧನವಂತ, ಎಂಥ ಸ್ಥಿತಿವಂತ ಏನೇ ಆಗಿದ್ರು ಕೂಡ ಯಾವಾಗ ಒಬ್ಬನೇ ಆಗಿ ಉಳಿತಾನೋ, ಮನುಷ್ಯಮಪಿ ಏಕಂ ಯದಾ ಸ್ಥೀಯತೆ ಶಕ್ಯಂ ದ್ವಿಷಂತೋ ಮನ್ಯಂತೆ, ಅವನನ್ನ ಬೇಗ ಉರುಳಿಸುವುದು ಸುಲಭ ಆಗುತ್ತೆ. ಯಾಕಂದ್ರೆ ಯಾರು ಸಪೋರ್ಟಿಗೆ ಬರಲ್ಲ. ನಿನ್ ಮನೆ ಎಷ್ಟೇ ಇದು ವಿದ್ಯುತ್ತಿನ ಬೇಲಿ ಹಾಕಿರ್ಲಿ, CC ಕ್ಯಾಮರಾ ಇರ್ಲಿ, ನಾಯಿಗಳು ಎರಡೆರಡು ಜೋರಾಗಿದ್ದು ಇವರಿಗಿಂತ ದೊಡ್ಡದೇ ಇರ್ಲಿ, ಗೂರ್ಖಾಗಳು ಕಾಪಾಡುವವರೇ ಇರ್ಲಿ, ಅವರ ಮೇಲೆ ಶತ್ರುಗಳು ಎಲ್ಲರೂ ಒಂದೇ ಸರ್ತಿ ವಿರುದ್ಧವಾಗಿ ನಿಂತರು ಅಂದ್ರೆ ಮಾತ್ರ ಅದು ಎಷ್ಟು ನಿಮಿಷದ ಹೊತ್ತು ಕೆಲಸ. ಯಾರೋ ಅವ್ರಿಗೆ ಸಪೋರ್ಟ್ ಇಲ್ಲ ಅಂದ್ಮೇಲೆ ನೀವೇ CC ಕ್ಯಾಮರಾ ತಗೊಂಡು ಏನ್ ಮಾಡುದು, ಫೋಟೇಜ್ ತಗೊಂಡು ಯಾರ ಹತ್ರ ಹೋಗಿ ತೋರಿಸುದು, ಈಗ ಬಂದು ಇವ್ರು ದಾಳಿ ಮಾಡಿದ್ದಾರೆ ಅಂತ ಆಗ್ಲಿ ಅಂತಾನೆ ಹೇಳೋರು ಇರ್ತಾರೆ. ಇದಾಗಿದ್ದು ಒಳ್ಳೇದಾಯ್ತು, ನಮ್ಗೆ ಗೊತ್ತಿರ್ಲಿಲ್ಲ ಮನೆಯೊಳಗೆ ಏನೇನಿದೆ ಅಂತ. ಎಲ್ಲರ ವಿರುದ್ಧವೂ ಅವರು ಒಂಥರ ಶತ್ರುಗಳಂತೆಯೇ ಕಾಣ್ತಾ ಇದ್ರು. ಒಬ್ಬರನ್ನು ಮನೆಯೊಳಗೆ ನುಸಿ ಕೂಡ ಒಳಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಅವರ ಮನೆಯಲ್ಲಿ ಏನಿದೆ ಅಂತ ಗೊತ್ತಾಗ್ಲಿಕ್ಕೆ ಇದೊಂದು ಒಳ್ಳೇದಾಯ್ತು, ದಾಳಿ ಆಗ್ಲಿ ಅಂತ ಎಲ್ಲರೂ ವಿರೋಧಿಸ್ತಾರೆ. ಆದ್ರಿಂದ ಏಕತಾ ಅನ್ನೋದು ಎಲ್ಲರ ಒಟ್ಟಿಗೆ ಏಕತೆ ಬೇಕು, ಆದ್ರೆ ಒಬ್ಬನೇ ಆಗಿ ಏಕತೆ ಅನ್ನೋದು ಒಳ್ಳೇದಲ್ಲ. ಎಲ್ಲರೊಟ್ಟಿಗೆ ಐಕಮತ್ಯ ಬೇಕು, ಒಬ್ಬನೇ ಆಗಿ ಉಳಿಯುವುದು ಉಂಟಲ್ವಾ, ಅದು ಮೂರ್ಖತನ ಅಂತ. ಹಾಗಾಗಿ ಶಕ್ಯಂ ದ್ವಿಷಂತೋ ಮನ್ಯಂತೆ, ಹೇಗೆ ಗಾಳಿ ದ್ರುಮಂ ಏಕಂ, ಒಂದು ಮರವನ್ನ ಹೇಗೆ ಕಿತ್ತೆಸೆಯುತ್ತೋ ಹಾಗೆ ಏಕ ಮನುಷ್ಯನನ್ನ ಈ ಸಮಾಜ ಕಿತ್ತೆಸೆಯುತ್ತೆ. ಅನ್ಯೋನ್ಯ ಸಮುಪಷ್ಟಂಭಾತ್ ಅನ್ಯೋನ್ಯಾಪ ಅಪಾಶ್ರಯೇಣ ಚ ಜ್ಞಾತಯ ಸಂಪ್ರವರ್ಧಂತೆ ಉತ್ಪಲಾನ್ಯುತ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅನ್ಯೋನ್ಯ ಸಮುಪಷ್ಟಂಭಾತ್, ಅವರಿಗೇನಾದ್ರೂ ತೊಂದರೆ ಆದಾಗ ಇವ್ರು ಸಹಾಯಕ ಬರ್ತಾರೆ, ಇವರಿಗೇನು ತೊಂದರೆ ಆದಾಗ ಅವ್ರು ಸಹಾಯಕ ಬರ್ತಾರೆ ಅಂತ ಹೀಗೆ ಇದ್ದದ್ರಿಂದ ಪರಸ್ಪರ ಅಪಾಶ್ರಯೇಣ, ಏನೇ ಬೇಸರ ಇದ್ರು ಅದನ್ನ ಅವ್ರವರೇ ಡಿಸೈಡ್ ಮಾಡಿ ಪರಿಹಾರ ಮಾಡ್ಕೊಡ್ಬೇಕು. ಯಾರೋ ಮೂರನೇವನನ್ನು ಕರೆದು ನೋಡಿ ಇವ್ರು ಗಲಾಟೆ ಮಾಡ್ತಾರೆ, ಅವನು ಬುದ್ಧಿವಂತ ಆಗಿದ್ರೆ ನೀವು ಮಾಡಿ ಜಗಳಕ್ಕೆ ನಮ್ಮನ್ನ ಯಾಕೆ ಕರಿತೀರಿ ಅಂತ ಅಂತಾನೆ. ಆದ್ರೆ ಅವನಿಗೆ ಲಾಭ ಇರುತ್ತೆ ಅಂತ ಗೊತ್ತಾಗುತ್ತೆ. ಈ ನಿಮ್ಗೆ ಆ ಕೋತಿ ಇದ್ದು ಒಂದು ಕತೆ ಗೊತ್ತಲ್ಲ, ಅಲ್ಲ ಒಂದು ಬೆಕ್ಕು ಮತ್ತೆ ಇನ್ಯಾವುದೋ ಒಂದು ಪ್ರಾಣಿ ನಂಗೆ ಬೆಣ್ಣೆ ಇದು ಕಮ್ಮಿ ಆಯ್ತು ಅದು ಕಮ್ಮಿ ಆಯ್ತು ಅಂತ ಹೇಳಿದ್ದಕ್ಕೆ, ಹೌದಾ ಇದ್ರಲ್ಲಿ ಬೆಣ್ಣೆ ಜಾಸ್ತಿ ಆಯ್ತಾ, ಸರಿ ಮಾಡ್ತೇನೆ ಅಂತ ಹೇಳಿ ಒಂಚೂರು ಬೆಣ್ಣೆ ತಿನ್ನುತ್ತೆ. ಹಾಗೆ ಇದ್ರಲ್ಲಿ ಜಾಸ್ತಿ ಬೀಳುತ್ತೆ, ಇದನ್ನು ತೆಗೆದು ತಿನ್ನತ್ತೆ. ಎಲ್ಲದು ತೆಗೆದು ತಿಂದು ಕೊನೆಗೆ ಏನು ಮಾಡಿ ಖಾಲಿ ಮಾಡಿ ತೆಗೆದು ಹೊರಟೋಗ್ಬಿಡುತ್ತೆ. ಇವರಿಬ್ರು ಜಗಳ ಆಡಿದ್ದಕ್ಕೆ, ನನ್ನದ್ರಲ್ಲಿ ಬೆಣ್ಣೆ ಕಮ್ಮಿ ನನ್ನದ್ರಲ್ಲಿ ಬೆಣ್ಣೆ ಜಾಸ್ತಿ ಅಂತ ಹೇಳಿದ್ದಕ್ಕೆ ಕೋತಿ ಎಲ್ಲ ತಿಂದು ಹೊರಟೋಯ್ತು ಅಂತ. ಹಾಗೆ ನಮ್ಮಲ್ಲಿನ ಜಗಳಕ್ಕೆ ನಾವೇ ಪರಿಹಾರ ಕಾಣಬೇಕು ಹೊರತು ಅದನ್ನು ಸಾರ್ವಜನಿಕವಾಗಿ ಹಂಚಿಕೊಂಡು ಎಲ್ಲರ ಮುಂದೆ ಹೇಳಿಕೊಂಡು ಮನೆ ಸಮಸ್ಯೆಯನ್ನು ಊರಿನ ಸಮಸ್ಯೆ ಮಾಡುವುದಲ್ಲ. ನನ್ನ ಅಣ್ಣ ತಮ್ಮ ಅಂದ್ರು ನಾವು ಜಗಳ ಆಡ್ತಾ ಇದ್ರೆ ಈ ದೇಶದ ನಿಯಮದ ಪ್ರಕಾರ ನಾವು ಕೋರ್ಟಿಗೆ ಹೋಗುದಲ್ಲ. ನಿಜವಾಗಿ ಅಲ್ಲಿ ತನಕ ಅಷ್ಟೇ ಚೆನ್ನಾಗಿ ನಡೀತಿತ್ತು ಆ ವ್ಯವಸ್ಥೆ. ಈಗ ಕೋರ್ಟ್ ತಪ್ಪು ಅಂತ ನಾನು ಹೇಳುದಲ್ಲ, ಅದನ್ನ ಆದಷ್ಟು ಸಣ್ಣ ಪುಟ್ಟ ವಿಷಯ ಕೇಳಿದ್ವಿ. ಈಗ ತುಂಬಾ ದೊಡ್ಡ ವಿಷಯ ಸರಿ ಹೋಗ್ಲೇಬೇಕ. ನಮ್ಮ ಮನೆಯಲ್ಲಿ ಅವನು ಈ ಕಡೆ ಬಾಗಿದ ಮರದಲ್ಲಿ 2 ತೆಂಗಿನಕಾಯಿ ತೆಗೆದ, ಇವನು ಆ ಕಡೆ ಇನ್ನೇನೋ ಮಾಡ್ದ, ನಾನು ಕೋರ್ಟಿಗೆ ಹೋಗ್ತೇನೆ. ಹಾಗೆ ಆಯ್ತು ಒಂದು ಕತೆ. ಗೋವಿಂದಾಚಾರ್ಯ ಒಂದು ಕತೆ ಹೇಳ್ತಿದ್ರು ಯಾವಾಗಲೂ. ಒಂದು ತೆಂಗಿನ ಮರ 2 ಮನೆಯ ಬಾರ್ಡ್ರಲ್ಲಿ ಇತ್ತು. ಆ ಬಾರ್ಡ್ರಲ್ಲಿ ನಾವು ಬೆಳೆಸಿದ್ದು ಅಂತ ಅವ್ರು ಬೆಳೆಸಿದ್ದು ಅಂತ. ಕೊನೆಗೆ ಅದೊಂದು 8-10 ವರ್ಷ ಆಯ್ತು. ಕೋರ್ಟಿಗೆ ಹೋಯ್ತು ಅಂದ್ರೆ ಮುಗೀತಲ್ಲ ಕತೆ. ಕೊನೆಗೆ ಜಡ್ಜ್ಮೆಂಟ್ ಬರುದು ಅಂತ ಆಯ್ತು. ಅಕಸ್ಮಾತ್ ಆ ಕೋರ್ಟಿಗೆ ಖರ್ಚಾಕಿದ್ದಿದ್ರು ಒಂದು ತೋಟಕ್ಕೆ ತಗೊಳ್ಬೋದಿತ್ತು ಇಬ್ರು. ಒಂದು ಮರಕ್ಕೋಸ್ಕರ 8-10 ವರ್ಷ ಕಳೆದಿದ್ದಾರೆ. ಕೊನೆಗೆ
ಮರು ದಿವಸ ಜಡ್ಜ್ಮೆಂಟ್ ಬರಬೇಕು, ಹಿಂದಿನ ದಿವಸ ಸಿಡ್ಲು ಬಿಡ್ದು ಮರ ಸುಟ್ಟೋಯ್ತಂತೆ. ಹೀಗೆ ಇಂತಹ ವಿಷಯಗಳನ್ನೆಲ್ಲ ಆದಷ್ಟು ನಮ್ಮಲ್ಲೇ ದೊಡ್ಡವರು ಸೇರ್ಕೊಂಡು ಹಿರಿಯರು ಸೇರ್ಕೊಂಡು ಅಲ್ಲೇ ಪರಿಹಾರ ಮಾಡಬೇಕು. ಯಾವತ್ತು ಈ ವಿಷಯಗಳನ್ನ ಹೊರಗೆ ತಗೊಂಡು ಹೋಗ್ಲೇಬಾರ್ದು. ತೀರ ಇದು ಯಾರಿಂದಲೂ ಆಗುದಿಲ್ಲ, ಇದಕ್ಕೇನೋ ಒಂದು ಹೊರಗಿನ ಸಮಸ್ಯೆ ಒಟ್ಟಿಗೆ ಸೇರ್ಕೊಂಡಿದೆ, ನಾವು ಕೂತು ತೀರ್ಮಾನ ಮಾಡುವಂತದ್ದಲ್ಲ ಅಂತ ಆದಾಗ ಸರಿ. ಆಗ ರಾಜನ ಧರ್ಮಾಧ್ಯಕ್ಷ ಅಂತ ಇದ್ದ, ನಾವು ಈ ಸ್ಥಾನದಲ್ಲಿ ಇವತ್ತು ನ್ಯಾಯಾಲಯ ಅಂತ ಕಾಣ್ತೇವೆ, ಅದಕ್ಕೆ ಹೋಗ್ಲೇಬೇಕಾಗುತ್ತೆ. ಆದ್ರೆ ಎಷ್ಟು ಕಮ್ಮಿ ಹೋಗ್ತೇವೋ ಅಷ್ಟು ನೆಮ್ಮದಿಯಾಗಿರ್ತೇವೆ. ಹೋದ್ವಾ, ಯಾವುದಕ್ಕೋಸ್ಕರ ಹೋದ್ವೋ ಅದು ನಮ್ಮ ಮರಿಮಕ್ಕಳ ಕಾಲಕ್ಕೂ ತೀರ್ಮಾನ ಆಗಲ್ಲ. ಆದ್ರಿಂದ ಆ ಸ್ಥಿತಿಯನ್ನು ಆದಷ್ಟು ತಂದುಕೊಳ್ಳದೆ ನಮ್ಮಲ್ಲಿ ಪರಿಹರಿಸಿಕೊಳ್ಳುವುದೇ ಅತ್ಯಂತ ಶ್ರೇಯಸ್ಕರವಾದದ್ದು ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೊಂದು ಉದಾಹರಣೆ ಕೊಟ್ಟರು. ಯಾರು ಈ ರೀತಿಯಾಗಿ ಹೊರಕ್ಕೆ ತಮ್ಮ ಮನೆಯೊಳಗಿನ ವಿಷಯವನ್ನ ಬಿಡದೆ, ತಮ್ಮ ಮತೀಯ ವಿಷಯಗಳಿರ್ಬೋದು, ತಮ್ಮ ಧರ್ಮೀಯ ವಿಷಯಗಳಿರ್ಬೋದು, ತಮ್ಮ ಭಾಷಿಕ ವಿಷಯ ಇರ್ಬೋದು, ತಮ್ಮ ಪ್ರಾಂತಿಕ ವಿಷಯ ಇರ್ಬೋದು, ತಮ್ಮ ಮನೆತನದ ವಿಷಯ ಇರ್ಬೋದು, ಕೌಟುಂಬ ವಿಷಯ ಇರ್ಬೋದು, ಜ್ಞಾತಿಗಳುಂತಾದವರು ಪರಸ್ಪರ ಪ್ರವರ್ಧಂತೆ ಬೆಳೀಬೇಕು. ಯಾವಾಗ ಅಂದ್ರೆ ಅವರವರಲ್ಲೇ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ. ಅದಕ್ಕೊಂದು ಉದಾಹರಣೆ ಹೇಳಿದ್ರು, ಸರಸಿ ಓತ್ಪಲಾನ್ಯುತ. ನೀರಿಗೆ ಕಮಲ ಚಂದ, ಕಮಲಕ್ಕೆ ನೀರೇ ಜೀವಾಳ. ನೀರಿದ್ರೆ ಕಮಲ ಇರುತ್ತೆ, ಕಮಲಗಳಿದ್ರೆ ನೀರಿಗೆ ಶೋಭೆ ಬರುತ್ತೆ, ಮತ್ತೆ ಅದು ಕಮಲ ಕ್ಲೀನು ಮಾಡುತ್ತೆ ನೀರನ್ನು. ಕಮಲದ ಬೇರುಗಳು ನೀರಿನ ವ್ಯವಸ್ಥೆಯನ್ನ ಪರಿಶುದ್ಧಿಗೊಳಿಸುತ್ತೆ. ಅದು ಮೀನು ಮತ್ತು ನೀರು ಇದ್ದ ಹಾಗೆ ಉತ್ಪಲಗಳು ಮತ್ತು ಸರಸ್ ಅಂದ್ರೆ ಸರೋವರ. ಸರೋವರಕ್ಕೆ ಉತ್ಪಲಗಳು ಹೇಗೆ ಶ್ರೇಯಸ್ಕರವೋ, ಉತ್ಪಲಗಳಿಗೆ ಸರೋವರ ಹೇಗೆ ಆಯುಷ್ಕರವೋ, ಹಾಗೆ ಪರಸ್ಪರ ಒಬ್ರಿಗೊಬ್ರು ಸಹಕಾರ ಕೊಟ್ಟುಕೊಂಡು ಬದುಕಿದ್ರೆ ಅವರ ಪ್ರವರ್ಧನೆ ಆಗುತ್ತೆ, ಬೆಳೀತಾರೆ. ಯಾವಾಗ ಅವರಲ್ಲೇ ಜಗಳ ಆಗುತ್ತೆ, ನೀವು ಗಮನಿಸಿ, ಯಾವುದೇ ಮನೆತನಗಳು ಅಥವಾ ಯಾವುದೇ ದೊಡ್ಡಸ್ತಿಕೆ ಉಳ್ಳವುಗಳು ಅಥವಾ ಯಾವುದೇ ರಾಜ್ಯಭಾರಗಳು ಅಥವಾ ಯಾವುದೇ ಒಂದು ಕೇಂದ್ರೀಯ ಸಂಸ್ಥಾನಗಳು ಎಲ್ಲಿ ಅವರಲ್ಲಿ ಒಡಕುಂಟಾಗುತ್ತೋ ಆಗ ಅದರ ಪತನ ಆಯಿತು ಅಂತ ಲೆಕ್ಕ. ಅದರ ಒಳಗಿನ ಗುಟ್ಟನ್ನು ಹೊರಗಿನವರು ದುರುಪಯೋಗ ಪಡಿಸಿಕೊಳ್ಳಿಕ್ಕೆ ಶುರು ಮಾಡಿದ್ರು ಅಂತ ಅರ್ಥ. ನಾಶ ಆಯಿತು, ಕೊನೆಗದು ಮತ್ತೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಒಂದು ಸಾಮ್ರಾಜ್ಯ ಅಥವಾ ಒಂದು ಕುಟುಂಬ ಅಥವಾ ಒಂದು ಪ್ರದೇಶ ಅಥವಾ ಒಂದು ಸಮಿತಿ ಅಥವಾ ಸಂಘ ಇದನ್ನ ಕಟ್ಟಿಕೊಳ್ಳುವಾಗ ನಾವು ಎಷ್ಟು ನಿಸ್ಪೃಹರಾಗಿ ಅದರಲ್ಲಿ ತೊಡಗ್ತೇವೆ ಅಷ್ಟು ದಿವಸ ಅದು ಬೆಳೆಯುತ್ತೆ. ಯಾವಾಗ ಸ್ವಾರ್ಥ ಬರುತ್ತೆ, ನನ್ನ ಪರ ಆಗ್ಬೇಕು, ನಾನು ಹೇಳಿದ ಮಾತೇ ನಡೀಬೇಕು, ನನ್ನವರೇ ಅಧ್ಯಕ್ಷರಾಗಬೇಕು ಅಂತೆಲ್ಲ ಶುರು ಆಗುತ್ತೋ ಆಮೇಲೆ ಅದಕ್ಕೆ ಅದು ಎರಡಾಗುತ್ತೆ. ಮೊದಲು ನಮ್ದು ಈ ಕಡೆಯ ಪಕ್ಷ ದಕ್ಷಿಣ ವಲಯದವರು ಬೇರೆ, ಉತ್ತರ ವಲಯದವರು ಬೇರೆ, ಆಮೇಲೆ ಪೂರ್ವ ವಲಯದವರು ಬೇರೆ, ಪಶ್ಚಿಮ ವಲಯದವರು ಬೇರೆ, ಆಮೇಲೆ ವಲಯಗಳೆಲ್ಲ ಅದರಲ್ಲಿ ಮತ್ತೆ ಎರಡಾಗುತ್ತೆ. ಪೂರ್ವ ವಲಯ, ಪೂರ್ವ ಪಶ್ಚಿಮ ವಲಯ, ಪಶ್ಚಿಮ ಪೂರ್ವ ವಲಯ, ಪೂರ್ವ ಪಶ್ಚಿಮ ವಲಯ ಅಂತ ಮತ್ತೆ ನಾಲ್ಕಾಗುತ್ತೆ. ಮುಗೀತಲ್ಲಿ ಕತೆ. ಅದು ನಿಜವಾಗಿ ಯಾವ ಉದ್ದೇಶಕ್ಕೆ ಬಂದಿತ್ತೋ ಆ ಉದ್ದೇಶವೇ ನಷ್ಟವಾಯಿತು ಅಂತಾಗುತ್ತೆ. ಈ ಸ್ಥಿತಿಯನ್ನ ತಂದುಕೊಳ್ಳದಂತೆ ನೀವು ಪಾಂಡವರು ಜೊತೆಯಾಗಿರಬೇಕಾದದ್ದು ಬಹಳ ಮುಖ್ಯ. ಅವಧ್ಯಾಹ ಬ್ರಾಹ್ಮಣೋ ಗಾವಃ ಜ್ಞಾತಯ ಶಿಶವಸ್ತ್ರಿಯಃ ಯೇಷಾಂ ಚಾನ್ನಾನಿ ಭುಂಜೀತ ಏತಸ್ಯುಃ ಶರಣಾಗತಾಃ ಮಹತ್ಯಪ್ಯಪರಾಧೇಪಿ ತೇಷಾಂ ದಂಡೋ ವಿಸರ್ಜನಂ. ಯಾವುದೇ ಕಾರಣಕ್ಕೂ ಕೂಡ ಶಾಸ್ತ್ರದ ಜೊತೆಯಾಗಿ ಇರುವವನು, ಹಸುಗಳು ಅಂದ್ರೆ ಸರಿ ಅದೆಲ್ಲ ಮತ್ತೆ ನೋಡೋಣ, ಜ್ಞಾತಿಗಳು, ಶಿಶುಗಳು ಅಂದ್ರೆ ಮಕ್ಕಳು, ಸ್ತ್ರೀಯರು ಮತ್ತು ಯಾರ ಮನೆಯಲ್ಲಿ ನಾವು ಅಂದ್ರೆ ತುಂಬ ಜನಕ್ಕೆ ಆಹಾರ ಆಶ್ರಯವನ್ನು ಕೊಟ್ಟಿದ್ದಾರೋ, ಯೇಷಾಂ ಚ ಅನ್ನಾನಿ ಭುಂಜೀತ, ಯಾರ ಮನೆಯಲ್ಲಿ ಬಹಳ ಕಾಲ ಅನ್ನಾಶ್ರಯವನ್ನ ಬದುಕಿಗೆ ಆಶ್ರಯವನ್ನ ಪಡೆದಿದ್ದೇವೋ, ಮತ್ತು ಏಚ ಶರಣಾಗತ, ನೀವೇ ರಕ್ಷಕ್ಕೆ, ನನಗೆ ದಿಕ್ಕಿಲ್ಲ ಅಂತ ಯಾರೋ ಒಬ್ಬರು ಬಂದಾಗ ಅವರು ಎಷ್ಟೇ ದೊಡ್ಡ ತಪ್ಪಿತಸ್ಥರಾಗಿದ್ರು ಕೂಡ ವಧೆ ಅನ್ನೋದು ಶಿಕ್ಷೆ ಅಲ್ಲ. ಮತ್ತೆ ಅವರ ಸಂಪತ್ತನ್ನು ಕಿತ್ಕೊಳ್ಳುವುದು ಅಥವಾ ಅವರನ್ನ ಸಮಾಜದ ಬಹಿಷ್ಕಾರ ಹಾಕುದು, ತೇಷಾಂ ದಂಡೋ ವಿಸರ್ಜನಂ ಮಹತ್ಯಪ್ಯಪರಾಧೇಪಿ. ಅತ್ಯಂತ ದೊಡ್ಡ ಅಪರಾಧ ಮಾಡಿದರೆ, ಕಳ್ಳತನವೋ ಮಹಾ ಸುಳ್ಳನೋ ಅಥವಾ ಒಂದು ದೇಶದ ಅಂದರೆ ಗದ್ದಾರಿ ಕೆಲಸ ಅಂತ ಹೇಳ್ತೀವಲ್ಲ, ದೇಶ ದ್ರೋಹವೇ ಮಾಡಿರಬಹುದು ಕೆಲವೊಂದು ಸರ್ತಿ, ತಿಳಿಯದೆ ಏನೋ ಸಣ್ಣ ಆಸೆಗೆ, ಅವರಿಗೆ ಅಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿಲ್ಲ, ಅವರಿಗೇನೋ ಸಣ್ಣ ಯೋಚನೆಗೆ ಅಂತ ಅದನ್ನು ಮಾಡಿದ್ರು. ಅಂತ ಸ್ಥಿತಿಯಲ್ಲಿ ಶಾಸ್ತ್ರದ ಪ್ರಪಂಚದಲ್ಲಿ ಅದನ್ನು ಉಳಿಸೋನಾಗಿದ್ರೆ, ಅಥವಾ ಒಂದು ಹಸುಗಳು ಪಾಪ ಬುದ್ಧಿದು ಮಾಡುವವಲ್ಲ, ಅವುಗಳು ಬಿಟ್ಟಾಗ ಪಕ್ಕದ ಮನೆಯ ಈ ಬೆಳೆಯನ್ನೆಲ್ಲ ತಿಂದು ಬಿಟ್ಟಿದ್ದಾನೆ. ನಮ್ಮ ಬಹಳ ಬೆಲೆ ಬಾಳುವ ಅವನೇನೋ ಗಾಂಜಾ ಬೆಳೆದಿದ್ನ ಯಾರಿಗೂ ಗೊತ್ತು, ಅವನದು ಇಷ್ಟು ನಷ್ಟ ಆಯ್ತು, ಅದು ಮತ್ತಲ್ಲಿ ಒಲ್ಲ ತಿರ್ಕೊಂಡು ಮಾತ್ಬಿಟ್ಟಿದೆ. ಇದು ನಮ್ಗೆ ಸಾವಿರಾರು ಲಕ್ಷಗಟ್ಟಲೆದ್ದು ನಷ್ಟ ಮಾಡಿದೆ, ಅದರಿಂದಾಗಿ ಹಸುವನ್ನು ಕೊಲ್ಲಬೇಕು. ಹಸುವಿಗೆ ನೀವು ಅದೇ ಒಬ್ಬನನ್ನ ತಿವಿದೇ ಕೊಂದಿರ್ಲಿ,
ವಿನಾಕಾರಣ ಯಾವತ್ತೂ ಕೂಡ ಮನುಷ್ಯನಂತೆ ದ್ವೇಷದಿಂದ ಅವುಗಳು ಕೊಲ್ಲುವುದಿಲ್ಲ. ತಮಗೇನೋ ತೀರಾ ಸಾವಿನ ತೊಂದರೆ ಅಥವಾ ತನ್ನ ಮಕ್ಕಳನ್ನ ನಾಶ ಮಾಡಿರುವುದು ಅಥವಾ ಇನ್ನೇನೋ ಅದಕ್ಕೆ ತುಂಬ ಹಿಂಸೆ ಮಾಡಿ ಅದನ್ನು ಕಾಡಿಸಿರುವುದು ಇತ್ಯಾದಿಗಳನ್ನು ಮಾಡಿದರೆ ಮಾತ್ರ ಅದಷ್ಟು ಫೆರೋಷಿಯಸ್ ಆಗುತ್ತೆ. ಹಸುಗಳು ಅಕಾರಣವಾಗಿ ಯಾವತ್ತೂ ಫೆರೋಷಿಯಸ್ ಆಗಲ್ಲ. ಕೊಲ್ಲುವಷ್ಟರ ಮಟ್ಟಿಗೆ ಅವುಗಳಿಗೆ ಬರಬೇಕು ಅಂದರೆ ಅದರ ಬಗ್ಗೆ ಎಷ್ಟು ಮಾತಿದೆ ಅಂದರೆ, ದಾರಿಯಲ್ಲಿ ಹೋಗುವಾಗ ಒಂದು ಮಗು ಇದ್ರೆ ಅದು ದಾಟಿ ಹೋಗುವಾಗ ತಪ್ಪಿಯೂ ಕಾಲನ್ನ ಮಗುವಿನ ಮೈ ಮೇಲೆ ಹಾಕಲ್ಲ. ಅದು 10 ಮಕ್ಕಳಿದ್ರು 10 ಮಕ್ಕಳನ್ನು ದಾಟುತ್ತೆ. ಒಟ್ಟೊಟ್ಟಿಗೆ ಮಲಗಿರ್ಲಿ, ಒಂದ್ರ ಪಕ್ಕ ಮಲಗಿದ್ರು ತಪ್ಪಿಯೂ ಮಗುವಿನ ಶರೀರದ ಮೇಲೆ ಅದು ಕಾಲಿಡಲ್ಲ. ಎಷ್ಟು ಓಡುವ ಪ್ರಸಂಗ, ನಡೆಯುವುದಲ್ಲ, ಓಡ್ತಾ ಇದ್ರು ಕೂಡ ಮಗುವಿನ ತಲೆ ಮೇಲೆ, ಮೈ ಮೇಲೆ, ಕಾಲ್ ಮೇಲೆ ಅದು ಕಾಲು ಹಾಕಲ್ಲ. ಇನ್ನು ಗುಂಪಾಗಿದ್ದು ಅವುಗಳಲ್ಲೇ 10 ಹಸುಗಳಿದ್ದಾಗ ಒಟ್ಟಿಗಾದ್ರೆ ಅವುಗಳಿಗೆ ಗೊತ್ತಾಗದಂತೆ ಕೆಲವೊಮ್ಮೆ ಆಗ್ಬೋದು. ಬಿಟ್ರೆ ಅದಕ್ಕೆ ಗಮನ ಇದೆ ಅಂದ್ರೆ ಅದು ಯಾವತ್ತೂ ಯಾರನ್ನು ಕೂಡ ತನ್ನಿಂದಾಗಿ ಒಬ್ಬನಿಗೆ ತೊಂದರೆ ಆಗತ್ತೆ ಅನ್ನೋ ಸ್ಥಿತಿಯನ್ನು ಅದು ತಂದು ಕೊಡಲ್ಲ. ಅಂಥ ಹಸುಗಳಿಗೆ ಎಷ್ಟೇ ಪ್ರಾಣಾಂತಿಕವಾದ ತಪ್ಪನ್ನ ಮಾಡಿದ್ರು ಕೂಡ ಒಬ್ಬನನ್ನ ತಿಳಿದು ಕೊಂದಿದೆ. ಅಂಥದ್ದೊಂದು ಪ್ರಸಂಗ ಬಂತು. ಬಹುಶಃ ಅದು ನೀಲಾವರದ ಗೋಶಾಲೆಗೆ ಕಾರಣ ಆಯ್ತು. ಆಮೇಲೆ ಅಥವಾ ಅದಕ್ಕಿಂತ ಮುಂಚಿದ್ದೊಂದು ಗೋಶಾಲೆ ಇತ್ತು ಕೊಡವೂರಿನಲ್ಲಿ. ಆ ಗೋಶಾಲೆಗೆ ಕಾರಣ ಆದ ಪ್ರಸಂಗವನ್ನ ಒಂದ್ಸರ್ತಿ ಗುರುಗಳು ಹೇಳಿದ್ರು. ಏನಾಯ್ತು, ಕುಂದಾಪುರದ ಹತ್ರ ಒಂದು ಮನುಷ್ಯನಿಗಿಂತ ಸ್ವಲ್ಪ ಎತ್ತರದ ಒಂದು ಎತ್ತು ಇತ್ತು. ಅದನ್ನು ನೋಡಿದ್ರೆ ಭಯ ಆಗಬೇಕು. ಆದ್ರೆ ಒಬ್ಬರಿಗೆ ಒಂದು ದಿವಸವೂ ಕೂಡ ಅದು ಹೀಗೂ ಅಂದಿಲ್ಲ, ಅಷ್ಟು ಪಾಪದ್ದದು. ಅದನ್ನು ಯಾರೋ ಒಬ್ಬ 3 ದಿವಸ ನಿರಂತರ ಮೋಟರ್ ಸೈಕಲ್ ಅಲ್ಲಿ ಹೋಗುವಾಗ ಅದಕ್ಕೆ ಹೊಡೆದು ಹೋಗುದು, ಸರ್ರಿ ಹೊಡೆದು ಹೋಗ್ತಿದ್ದ. ಅವನು ಮೋಟರಲ್ಲಿ ಇರ್ತಿದ್ದಲ್ಲ, ಹೊಡೆದು ತಪ್ಪಿಸ್ಕೊಂಡು ಓಡ್ತಿದ್ದ. ಒಂದು ದಿವಸ ಅದು ಕಾದಿದೆ. ಅವನು ಬರುವ ದಾರಿಯಲ್ಲಿ, ಅವನು ಎಲ್ಲಿಗೆ ಹೋಗ್ತಾನೋ ಆ ದಾರಿಯಲ್ಲಿ ಕಾದಿದೆ. ಕಾದು ಒಂದೇ ಸರ್ತಿ ರಸ್ತೆ ಮಧ್ಯಕ್ಕೆ ಬಂದು ಅವನನ್ನು, ಅವನ ಮೋಟರನ್ನು ತೆಗೆದು ಆಕಾಶಕ್ಕೆ ಹೀಗೆ ಎತ್ತಿ ಎಸ್ತು ಬಿಟ್ಟಿದೆ. ಅದು ಅವನಿಗೆ ತಿಳಿದದಿಂದ ಈ ಭಾಗಕ್ಕೆ ಆ ವ್ಯಕ್ತಿ ಸತ್ತಾಗ ಅದನ್ನು ಗುಂಡಿಟ್ಟು ಕೊಲ್ಲಬೇಕು ಅಂತ ಆದೇಶ ಬಂತು ಪೊಲೀಸರಿಂದನೋ ಯಾರೋ ಮೇಲಧಿಕಾರಿಗಳು. ಇಲ್ಲ, ಅದು ಮನುಷ್ಯರಿಗೆ ಹಾನಿ ಮಾಡುತ್ತೆ ಅಂದ್ರೆ ಇನ್ನು ಯಾರಿಗಾದ್ರೂ ತೊಂದರೆ ಆದ್ರೆ ಆ ಕಾರಣಕ್ಕೆ ಅದನ್ನು ಕೊಲ್ಲಬೇಕು ಅಂತ ಆದೇಶ ಬಂತು. ಅದು ತಕ್ಷಣ ಪೇಜಾರ ಸ್ವಾಮಿಗಳಿಗೆ ಗೊತ್ತಾಯ್ತು, ಈ ಕೊಲ್ಲಬೇಕು ಅಂತ ವಿಷಯ ಬಂದಿದೆ ಅಂತ. ದೊಡ್ಡವರು ಅವ್ರು ಹೇಳಿದ್ರು, ಅದನ್ನ ಹಾಗೆ ಮಾಡಬೇಡಿ, ಅದನ್ನ ನಾನು ಜೈಲಿಗೆ ಹಾಕಿದ್ರು. 2 ದಿವಸ ಜೈಲಲ್ಲಿತ್ತು, ಆ ಎತ್ತು ಜೈಲಲ್ಲಿತ್ತು. ಸ್ವಾಮಿಗಳು ಹೋಗಿ ಅದನ್ನು ಬಿಡಿಸ್ಕೊಂಡ್ಬಂದ್ರು. ಅದರಿಂದ ಇನ್ನು ಯಾರಿಗೆ ಏನೇ ತೊಂದರೆ ಆದ್ರೂ ನಾನ್ ಜವಾಬ್ದಾರಿ ಅಂತ. ನೋಡಿ ಏನೇನು ಪರಿಸ್ಥಿತಿಗಳು ಇರ್ತವೆ ನಮ್ಮ ದೇಶದಲ್ಲಿ. ಮಾತ್ರ ಇಂಥದ್ದೆಲ್ಲ ಸಾಧ್ಯ ಕಾಣ್ಲಿಕ್ಕೆ ಪೂರ್ವ. ಆದ್ರೆ ಎಷ್ಟು ವಿಚಿತ್ರ. ವಸ್ತುತಃ ಅದನ್ನ ಕಾರಣ ಗೊತ್ತಿಲ್ಲ. ಅವನಿಗೊಂದು ಅದು ಸುಮ್ನೆ ಇತ್ತಿತ್ತಲ್ವಾ, ಅವನಿಗೆ ಅದು ಮಜಾ. ಅದೇ ಅವನಿಗೆ ಸಾವು ಬರೆದಿತ್ತು, ಅದಕ್ಕೆ ಹಾಗೆ ಅನಿಸಿತ್ತು ಅಷ್ಟೇ. ವಿಕೃತ ಅಷ್ಟೇ, ವಿಕೃತವಾದ. ಆದ್ರೂ ಅದು ಸಾಯಿಸೇ ಬಿಡೋದ, ಅದು ಬೀಳಿಸ್ಲಿ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅವನು ಎಷ್ಟು ದಿವಸ ಎಷ್ಟು ತರ ತೊಂದರೆ ಕೊಟ್ಟಿದ್ದಾನೆ ಅಂತ. ಅದು ಇಲ್ಲಿ ತನಕ ಆ ಇಡೀ ಊರಿನಲ್ಲಿ ಒಬ್ಬರ ಮಕ್ಕಳು ಹೋಗಿ ಅದರ ಮೇಲೆ ಹತ್ತಿ ಕೂಡ್ತಿದ್ರು, ಏನು ಮಾಡ್ತಿರ್ಲಿಲ್ಲ. ಅದರ ಕೋಡನ್ನು ಹಿಡಿದು ಜಗ್ಗಿದ್ರು ಒಬ್ರಿಗೂ ಅದು ಮಾಡ್ತಿಲ್ಲ. ಹಾಗಾದ್ರೆ ಅದಕ್ಕೆ ಏನೋ ಒಂದು ತುಂಬಾ ದೊಡ್ಡ ರೀತಿಯ ತೊಂದರೆ ಆಗಿದೆ ಅಂತಾನೆ ಅರ್ಥ. ಕೊನೆಗೆ ಅದನ್ನ ಮಠಕ್ಕೆ ಕರ್ಕೊಂಡ್ಬಂದು ಇಟ್ರು. ನೋಡ್ಕೊಳ್ಳೋರು ಯಾರು, ಎಲ್ರಿಗೂ ಭಯ. ಆಮೇಲೆ ಯಾರೋ ಒಬ್ರು ಹೊನ್ನಳ್ಳಿ ಕೃಷ್ಣಾಚಾರ ಅಂತ ಯಾರೋ ಒಬ್ರು ಆಚಾರ್ಯರು ಅವರ ಊರಿಗೆ ಅದನ್ನು ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋದ್ರು. ಅಲ್ಲೂ ಒಂದು ಇಂಥ ಘಟನೆ ಆಯ್ತು. ಮತ್ತೆ ಯಾರೋ ಅಲ್ಲೂ ಒಬ್ಬ ತೊಂದರೆ ಕೊಟ್ಟು ಅವನ ಬೆನ್ನ ಹಿಂದೆ ಅಟ್ಟಿಸ್ಕೊಂಡು ಬಂದು ಅವನ ನೀರಿಗೆ ಹಾರಿದ ಮೇಲೇನೆ ಅವನ್ ಬಚಾವಾಗಿದ್ದು. ಈ ಊರಿಡೀ ಸುತ್ತಿಸ್ಬಿಟ್ಟಿದೆ ಒಂದ್ಸಲ. ಕೊನೆಗೆ ಆದ್ರೆ ಆ ಮನೆಯಲ್ಲಿ ಮೊಮ್ಮಗು ಆ ಹಸುವನ್ನ ಕಟ್ತಾ ಇತ್ತು, ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತಿತ್ತು, ಸಣ್ಣ ಮಗು. ಒಂದು ದಿವಸ ಆ ಮನೆಯಲ್ಲಿ ಕೊನೆವರೆಗೂ ಏನಾಗ್ಲಿಲ್ಲ. ಇದನ್ನು ಸಾಕ್ಲಿಕ್ಕೆ ಒಂದು ಜಾಗ ಆಗಬೇಕು ಅಂತ ಪ್ರಶ್ನೆ ಬಂದಾಗ ಇಂಥದ್ದು ಒಂದು 2-3 ಪ್ರಸಂಗ, ಹಾಗೆ 2-3 ಪ್ರಸಂಗಗಳಲ್ಲಿ ಸ್ವಾಮಿಗಳು ಅದನ್ನ ಬಿಡಿಸಿದ್ದಾರೆ. ಜೈಲಿಂದ ಅಂದ್ರೆ ಪೊಲೀಸ್ ವಶದಿಂದ ಕಟ್ಟೆ ಹಾಕ್ಬಿಟ್ಟಿದ್ರೆ ಬಿಡಿಸ್ಕೊಂಡು ಬಂದ್ಮೇಲೆ ಅದನ್ನು ಎಲ್ಲಿ ಏನ್ ಮಾಡುದು ಅಂತ ಒಂದು ಕೊನೆಗೆ ಗೋಶಾಲ ಅದಕ್ಕೋಸ್ಕರ ಬೇಕು ಅಂತ ಶುರುವಾಗಿದ್ದು. ಕೊನೆಗೆ ಅದು ಹೀಗೆ ದೊಡ್ಡದಾಗಿ ಈಗ 2,000 ಹಸುಗಳು, ಒಂದು 3-4 ಕಡೆಗಳಲ್ಲಿ 4-5 ಆಯ್ತು ಈಗ ಗೋಶಾಲೆ ಪೇಜಾವರ ಮಠದ್ದು. ಅಷ್ಟು ವ್ಯವಸ್ಥೆ ಅನಿವಾರ್ಯವಾಗಿ ಜನ ಎಲ್ಲ ಮನೆಯಲ್ಲಿ ಸಾಕೋದು ಬಿಟ್ಟಾಗ ಅನಿವಾರ್ಯವಾಗಿ ಇಂಥ ಗೋಶಾಲೆಗಳ ಅನಿವಾರ್ಯತೆ ಬಂದೇ ಬರುತ್ತೆ. ಎಲ್ರಿಗೂ ಹಾಲು ಬೇಕು, ಎಲ್ರಿಗೂ ಕಾಫಿ ಬೇಕು, ಟೀ ಬೇಕು, ಗೋ ಬೇಡ.
ಮನೆಯಲ್ಲಿ ಊಟ ಮಾಡೋ ಮುಂಚೆ ಗೋಗ್ರಾಸ ಇಟ್ಟೇ ತಿನ್ನಬೇಕು ಅಂತ ಅನ್ನೋ ಸಂಪ್ರದಾಯ ಇದ್ದವರಿಗೂ ಕೂಡ ಗೋ ಅಂದ್ರೆ ಅದು ಸಾಕ್ಲಿಕ್ಕೆ ಕಷ್ಟ ಅನ್ನೋ ಸ್ಥಿತಿಯಲ್ಲಿ ಪರಿಸ್ಥಿತಿ ಅಷ್ಟು ಬೆಳೆದು ಬಿಟ್ಟಿದೆ. ನಾಯಿ ಸಾಕ್ಲಿಕ್ಕೆ ನಿಮ್ಗೆ ಪರ್ಮಿಷನ್ ಬೇಡ. ನಾನು ಅಕಸ್ಮಾತ್ ಇಲ್ಲೊಂದು ಹಸು ಸಾಕ್ತೇನೆ ಅಂದ್ರೆ ಪರ್ಮಿಷನ್ ಬೇಕು. ಇದು ನಮ್ಮ ದೇಶದ ಸ್ಥಿತಿ. ಪ್ರದೀಪ್ ಒಂದು ರೀತಿಯಿಂದ ಒಳ್ಳೇದಾಯ್ತಲ್ಲ, ಯಾಕಂದ್ರೆ ನೀಲಾವರ ಹುಟ್ಟು ಆದ್ರೆ ಅದಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ. ಯಾರು ಸಿಗಲ್ಲ ಆ ಕೆಲಸಗಳನ್ನು ಮಾಡುವವರು. ಮತ್ತೆ ಅವುಗಳಿಗೆ ಆ ಥರ ತುಂಬ ಒಟ್ಟೊಟ್ಟಿದ್ದಾಗ ಅದಕ್ಕೆ ಬೇಕಾದಷ್ಟು ಓಡಾಡ್ಲಿಕ್ಕೆ ಜಾಗ ಇರಬೇಕು. ಅವುಗಳಿಗೆ ರೋಗ ಬಂದ್ರೆ ಪರಸ್ಪರ ಬೇಗ ಒಂದಕ್ಕೊಂದು ಹಬ್ಬತ್ತೆ, ಬೇರೆ ಮಾಡ್ಲಿಕ್ಕೆ ಜಾಗ ಇರಲ್ಲ. ಮತ್ತೆ 1,000 ಹಸುವಿಗೆ ಒಂದು 4-5 ಜನ ಇದ್ರೆ ಸಾಕಾಗುತ್ತಾ? ಅವುಗಳನ್ನು ಪ್ರತ್ಯೇಕ ಮೀಸಿ ಅವುಗಳು ಎಲ್ಲಿ ಸಗಣಿ ಹಾಕಿದ್ರೆ ಅದನ್ನು ಕ್ಲೀನ್ ಮಾಡಿ ಎಲ್ಲ ಕಡೆ ಅದನ್ನ ಕ್ಲೀನ್ ಆಗಿ ಇಟ್ಟರೆ ಮಾತ್ರ ಅವುಗಳಿಗೆ ಖುಷಿ ಆಗುತ್ತೆ. ಇಲ್ಲ ಅಂದ್ರೆ ಅವುಗಳು ಇರ್ತಾವೆ ಪಾಪ, ನಮ್ಮನ್ನು ಯಾವತ್ತೂ ಬೈಕೊಡಲ್ಲ. ಏನ್ ಸಿಗುತ್ತೋ ಅದನ್ನ ತಿನ್ಕೊಂಡು ಉಣ್ಕೊಂಡು ಎಲ್ಲೋ ಬೆಳೀತಾರೆ. ಮಠದಲ್ಲಿ ನೋಡಿದ್ದೀನಿ, ಒಂದು 4-5 ಹಸು ಇರ್ತದೆ ಪಾಪ, ಅದಕ್ಕೆ ನೊಣ ಅದು ಇದೆಲ್ಲ ಮತ್ತೆ ಗಾಯ ಎಲ್ಲ ಆಗೋಗಿರುತ್ತೆ, ಕಟ್ಟೇ ಇರ್ತಾರೆ. ಅದು ಜಾಗ ಇಲ್ಲ, ಹೋಗ್ಲಿಕ್ಕಾಗಲ್ಲ. ಜಾಗ ಇಲ್ಲ, ಏನ್ ಮಾಡ್ತೀರಿ? ಜಾಗ ಇಲ್ಲ. ಅದಕ್ಕೆ ಅದೇ ಒಬ್ಬೊಬ್ಬರು ಮನೆಯವರು ಅವರವರು 1-2 ಸಾಕಿದ್ರೆ ಅವ್ರಿಗೆ ನಿತ್ಯಕ್ಕೆ ಶುದ್ಧವಾದ ಹಾಲು ಸಿಕ್ತಿತ್ತು. ಇದು ಯಾವುದೋ ಕೆಟ್ಟ ಹಾಲನ್ನು ಕುಡಿಯುವ ಪ್ರಸಂಗ ಬರ್ತಿರ್ಲಿಲ್ಲ. ಅವರಿಗೆ ಗೋಮಯ ಸಿಕ್ತಿತ್ತು, ಗೋಮೂತ್ರ ಸಿಕ್ತಿತ್ತು, ಹಾಲು ಮೊಸರು ಬೆಣ್ಣೆ ಎಲ್ಲ ಶುದ್ಧ. ಒಂದು ಮನೆಗೆ ಬೇಕಾದಷ್ಟು ಆಗುತ್ತದು. ಒಂದು ಮನೆಯ ಪರಿಸ್ಥಿತಿ, ಒಂದು ಗೋವು ಮನೆಯಲ್ಲಿದ್ರೆ ಅದು ಆಧ್ಯಾತ್ಮಿಕವಾಗಿಯೂ ಆ ಮನೆಗೆ ರಕ್ಷೆ, ವೈಯಕ್ತಿಕವಾಗಿಯೂ ಅವನ ಸಾಧನೆಗೆ ಪೂರಕ. ಅವನಿಗೆ ಎಷ್ಟೋ ತರದ ರೋಗಗಳನ್ನು ಪರಿಹರಿಸುವ ಶಕ್ತಿ ಅದರಲ್ಲಿದೆ. ತುಂಬಾ ತಲೆನೋವಿದ್ರೆ ಸಗಣಿ ಒಂದು 10 ಸರ್ತಿ ಗಟ್ಟಿಗೆ ಆಗ್ರಹಣ ಮಾಡಿದ್ರೆ ತಲೆನೋವು ಹೋಗುತ್ತೆ. ಇದೆಲ್ಲ ಅಂದ್ರೆ ಅದು ಹಸುವಿಗೆ ಕೊಡುವ ಆಹಾರವೂ ಹಾಗೆ ಇರಬೇಕು. ಯಾವ್ದು ಬೀದಿಯಲ್ಲಿ ತಿಂದು ಬಂದ್ರೆ ಮೂರ್ಛೆ ಬೀಳ್ತಾನೆ ಅಷ್ಟೇ, ಸ್ಮೆಲ್ ತಗೊಂಡ್ರೆ. ಯೋಗಿ ಇದು ಮಾಡಿದ್ರೆ ಸ್ಕೀಮ್, ಯಾರನ್ನ ಹಸು ಸಾಕಿದ್ರೆ ಅವರಿಗೆ 3,000 ರೂಪಾಯಿ ಕೊಡ್ತಾರೆ ತಿಂಗಳು. ಅದೇ ಅದೆಲ್ಲ ದುಡ್ಡು ಪಾಯಿಂಟ್ ಅಲ್ಲ, ಅದಕ್ಕೆ ಬೇಕಾಗಿರೋ ತರ ಎನ್ವಿರಾನ್ಮೆಂಟ್ ಹುಲ್ ತರಿಸ್ಕೊಡೋರು ಇರಲ್ಲ. ಹುಲ್ಲಿನ ಜಾಗಗಳೆಲ್ಲ ಅಪಾರ್ಟ್ಮೆಂಟ್ಗಳಾಗ್ಬಿಟ್ಟಿದೆ. ಹುಲ್ಲಿನ ಜಾಗಗಳೆಲ್ಲ ಇವತ್ತು ಇನ್ನೇನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಆಗ್ತಿದೆ. ಗೋಮಾಳ ಅಂತಾನೆ ಇರ್ತಿತ್ತು, ಅದನ್ನ ಮಾಡ್ಬೇಕು ಫಸ್ಟ್. ಸಿಟಿ ಅಲ್ಲ ಗೋವಿಗಳಿಗೆ ಅಂತಾನೆ ಈ ಜಾಗ ಇತ್ತು, ಯಾವ್ದಿದೆ ಅಲ್ಲ ಇತ್ತು. ಈ ದೇಶದಲ್ಲಿ ಬೇಕಾದಷ್ಟು ಇತ್ತು. ಎಲ್ಲ ಗುಳುಂ ನುಂಗಣ್ಣಗಳೇ ಸೇರ್ಕೊಂಡು ಮಾಡಿದ ವ್ಯವಸ್ಥೆಗಳು. ಯಾರನ್ನು ಬೈತೀರಿ? ಯಾರನ್ನು ಬೈಯುವಾಗಿಲ್ಲ. ನಾವೇ ಆಯ್ಕೆ ಮಾಡಿ ಕೊಟ್ಟ ಪೆದ್ದಂಬಟ್ಟರು ತಗೊಂಡೋಗಲ್ಲಿ ಕೂತಿರೋದು. ಮತ್ತೆ ನಾನು ಓಟ ಮಾಡಲ್ಲ, ನಾನು ಶಿಸ್ತು, ನಾನು ರಾಜಕೀಯದಲ್ಲಿ ಇಲ್ಲ ಅಂತ ಬೊಬ್ಬೆ ಹೊಡೆಯೋರು ಬಹಳ ಜನ. ನಿನಗೆ ರಾಜಕೀಯದ ಬಗ್ಗೆ ಅಥವಾ ಈ ಸಿಸ್ಟಮ್ನ ಬಗ್ಗೆ ತೊಂದರೆ ಆಗಿದ್ರೆ ಮಾತಾಡ್ಲಿಕ್ಕೆ ನಿಂಗೆ ಅಧಿಕಾರ ಇಲ್ಲ, ನೀನು ಓಟ್ ಹಾಕ್ಲಿಲ್ಲ ಅಂದ್ರೆ. ಓಟ್ ಹಾಕೋದು ಅಂತ ಅನ್ನೋದು ನಾವು ನಿತ್ಯದ ಕರ್ಮ ಎಷ್ಟು ಮುಖ್ಯ ಮಾಡ್ತೀವೋ ಅಷ್ಟೇ ಮುಖ್ಯ. ಯಾಕೆಂದ್ರೆ ಇದರಿಂದ ಅಧ್ಯಾತ್ಮದ ಸಾಧನೆಗೆ ಏನು ಅಂತ ಕೇಳಬೇಡಿ. ಆ ಪರಿಸರ ಉಳಿಸೋರು ಬರಬೇಕು ಅನ್ನೋದು ಒಂದು ಕಾರಣವೇ. ಆ ಪರಿಸರಕ್ಕೆ ಬೆಂಬಲ ಕೊಡುವವರು ಒಬ್ರು ಬೇಕು ಅನ್ನೋದು ಮುಖ್ಯ ಕಾರಣ. ಅದರಿಂದಾಗಿ ನಮ್ಮಲ್ಲಿ ನಂದೊಬ್ಬನದು ಓಟ್ ಹೋದ್ರೆ ಏನಾಗುತ್ತೆ? ಹಾಲಿನ ಕತೆ ಆಗುತ್ತೆ. ಎಲ್ಲರೂ ಹಾಲು ತನ್ನಿ ಅಂತಂದ್ರೆ ಎಲ್ಲರೂ ನೀರು ತಂದ್ರು. ಪಾತ್ರೆಯಲ್ಲಿ ನೋಡಿದ್ರೆ ಫುಲ್ ನೀರು. ಎಲ್ಲರೂ ಏನ್ ಅನ್ಕೊಂಡಿದ್ರು, ನಾನೊಬ್ಬ ನೀರು ಹಾಕಿದ್ರೆ ಏನಾಗುತ್ತೆ? ಎಲ್ಲರೂ ನೀರು ಹಾಕಿದ್ರು. ಈ ಸ್ಥಿತಿಗೆ ಬಂದಿಲ್ಲತ್ತೆ ದೇಶ. ಯಾರಾದ್ರೂ ಬೈಕೊಳ್ಳುವಾಗ ಫಸ್ಟ್ ಸರ್ಕಾರ ಸರಿ ಇಲ್ಲ, ಅದು ಸರಿ ಇಲ್ಲ ನೀವು ಕೈ ತೋರಿಸಿ ಹೇಳ್ಬೇಕು. ಓಟ್ ಹಾಕಿದ್ರೆ ಹಾಗಾದ್ರೆ ಬೈ, ತೊಂದರೆ ಇಲ್ಲ. ಅದಿಲ್ಲ ಅಂದ್ರೆ ಹಲ್ಲು ಉದುರಿಸ್ಬಿಡ್ಬೇಕು, ಮಾತಾಡ್ಲಿಕ್ಕೆ ರೈಟ್ ಸೇ ಇಲ್ಲ ಅಂತ. ಯಾರು ಶರಣಾಗತರಾಗಿದ್ದಾರೋ, ಯಾರು ಜ್ಞಾನದ ಪರಂಪರೆಯನ್ನು ಉಳಿಸ್ತಾ ಇದ್ದಾರೋ, ಯಾರು ಅತ್ಯಂತ ಹತ್ತಿರದ ಬಂಧುಗಳಿದ್ದಾರೋ, ಸಣ್ಣ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು, ಇನ್ನೊಬ್ಬರಿಗೆ ಆಶ್ರಯ ಕೊಟ್ಟು ಅನ್ನವಿತ್ತವರು, ಆಮೇಲೆ ನೀವೇ ರಕ್ಷಣೆ ಅಂತ ಶರಣಾಗತರಾಗಿ ಬಂದವರು, ಇಷ್ಟು ಜನರಲ್ಲಿ ಮಹಾ ಅಪರಾಧ ಇದ್ರೂ ಕೂಡ ಶಿಕ್ಷೆ ಕೊಡಬಾರ್ದು ಅಂತ ಹೇಳಿಲ್ಲ. ಸಾವು ಅನ್ನೋದು ಶಿಕ್ಷೆ ಅಲ್ಲ, ಪ್ರಾಣ ತೆಗೆಯುವುದು ಶಿಕ್ಷೆ ಅಲ್ಲ. ಬೇರೆ ಕೊಡಿ, ಅವರ ಸಂಪತ್ತನ್ನು ಕಿತ್ಕೊಳ್ಳಿ, ಅವರಿಗೆ ಒಂದು ಸರ್ಕಲ್ನೊಳಗೆ ಬಂಧನ ಅಂತ ಇಡಿ, ಅಥವಾ ಆ ಜಾಗದಿಂದಲೇ ಇವರನ್ನು ಬಹಿಷ್ಕಾರ ಹಾಕಿ ದಂಡನಂ ವಿಧಿತಂ, ದಂಡನೆ ಏನ್ ಬೇಕಾದ್ರೂ ಕೊಡಿ. ಆದ್ರೆ ಅದು ಬಿಟ್ಟು ಅವರನ್ನ ಈ ಒಂದು ಇದು ಸಾಮಾನ್ಯ ಕಾನೂನು. ಈ ಕಾನೂನಿನ ಮೇಲೇನೆ ರಾಮನ ಪ್ರಶ್ನೆ ಇದ್ದದ್ದು, ಹೆಣ್ಣಲ್ವಾ ತಾಟಕೆಯನ್ನು ಹೇಗೆ ಕೊಲ್ಲುದು? ಅದಕ್ಕೆ ಹೇಳಿದ್ರು, ಹೆಣ್ಣಾಗಿದ್ರೆ ಕೊಲ್ಬಾರದು, ಇದು ಹೆಮ್ಮಾರಿ, ನೀನೇನು ಯೋಚನೆ ಮಾಡ್ಬೇಡ, ಕೊಲ್ಲು ಅಂತ ಹೇಳ್ತಾನೆ. ವಿಶ್ವಾಮಿತ್ರರು ಹೇಳುದು, ನೀವು ಹೇಳಿದ್ದನ್ನ ಮಾಡಿ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ, ಅದನ್ನ ನೀವು ಹೇಳಿದ್ಮೇಲೆ ನಾನು ಯೋಚನೆ ಮಾಡಿದ್ರೆ ಕೊಲ್ತೇನೆ ಅಂತ. ಆಮೇಲೆ ತಾಟಕೆಯನ್ನು ಕೊಲ್ತಾನೆ. ಆದ್ರೆ ವಸ್ತುತಃ ಸಹಜವಾಗಿ ಹೆಣ್ಣಿಗೆ ಯಾವತ್ತೂ ಕೂಡ ಗಲ್ಲು ಶಿಕ್ಷೆ ಇಲ್ಲ.
ಅಥವಾ ಮಕ್ಕಳಿಗೆ, ಅದಕ್ಕೆ ನಾವು ಇವತ್ತು ರಿಮ್ಯಾಂಡ್ ಹೋಮ್ಗಳು ಇತ್ಯಾದಿಗಳೆಲ್ಲ ಹೇಳುದು. ಬಾಲಾಪರಾಧಿಗಳು ಅಂತ ಹೇಳುದು 14ರವರೆಗೆ. ಇವತ್ತದನ್ನ ನಾವು 18ಕ್ಕೆ ತಗೊಂಡು ಏನ್ ಮಾಡಿದ್ರು ಸರಿ ಅಂತ, ಕೊನೆಗೆ ಏನು ಅಂದ್ರೆ ಇನ್ನೊಂದು 6 ತಿಂಗಳು ಇರೋರ ಕೈಯಲ್ಲಿ ತಪ್ಪು ಮಾಡಿಸು. ಗೊತ್ತಿಲ್ಲ ನಿಮ್ಗೆ, ಅದೊಂದು ದೊಡ್ಡ ದಂಧೆ, ದೊಡ್ಡ ದಂಧೆ ಅದು. ಅವರಿಂದ ಅವ್ರಿಗೆ ಬೇಕಾದ ಕೆಲಸ ಮಾಡಿಸಿ ಆ ಮಗು ರಿಮ್ಯಾಂಡ್ ಅಲ್ಲಿದೆ, ತಪ್ಪಿಲ್ಲ. ಅವನು ಅಪರಾಧ ಮಾಡುವಾಗ ಅವನಿಗೆ 17 ವರ್ಷ 8 ತಿಂಗಳು. ಇನ್ನು 4 ವರ್ಷ ಆದ್ಮೇಲೆ ತಪ್ಪು ಮಾಡಿ ಆಗಿದೆ ಆ ವರ್ಷದ್ದು, ಅವನಿಗೆ ದೋಷ ಇಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಇಲ್ಲ. 14ಕ್ಕೆ ಬುದ್ಧಿ ಬರುತ್ತೆ ಅಂತ ಲೆಕ್ಕ ಶಾಸ್ತ್ರದ ಪ್ರಕಾರ. 14 ದಾಟಿದ ಮೇಲೆ ಒಂದು ತಪ್ಪು ಮಾಡಿದ್ರೆ ಅದು ಶಿಕ್ಷಾರ್ಹವೇ. ಆಗ ಸ್ವಲ್ಪ ಅಪರಾಧದ ಯಾಕಂದ್ರೆ 14ರವರೆಗೆ ತಿಳಿದು ಮಾಡಲ್ಲ. ಈ ದ್ವೇಷ, ಅಸೂಯೆ ಇತ್ಯಾದಿಗಳಿಂದ ಅಷ್ಟು ಧೈರ್ಯವೂ ಬರಲ್ಲ, ಮತ್ತೆ ಮಾಡ್ಲಿಕ್ಕೂ ಹೋಗಲ್ಲ. ಈ 14 ದಾಟಿದ ಮೇಲೆ ಬುದ್ಧಿ ಸ್ವಲ್ಪ ಇಂಥವ್ರ ಜೊತೆಗೆ ಸೇರಿದ ಮೇಲೆ ಅಂತೂ ಸ್ವಲ್ಪ ಕ್ರಿಮಿನಲ್ ಆಗಿ ಶುರು ಮಾಡುತ್ತೆ. ಅನರ್ಥಗಳೆಲ್ಲ ಸಮಾಜದ ಮಧ್ಯದಲ್ಲಿ ಬೆಳಿಲಿಕ್ಕೆ ಶುರುವಾಗುತ್ತೆ. ಹಾಗೆ ಯಾರು ಅಕಸ್ಮಾತ್ ತಪ್ಪು ಮಾಡಿ ಶರಣಾಗತರಾದ್ರೆ, ಯಾರಾದ್ರೂ ತಪ್ಪು ಮಾಡಿರ್ತಾರೆ, ತಪ್ಪಾಯ್ತು, ನಮ್ದು ಗೊತ್ತಾಯ್ತು, ನಾನೇ ಅಪರಾಧ ಮಾಡಿದ್ದು, ನನ್ನಿಂದಾಗಿ ತಿಳಿಯದೆ ಒಂದು ಅನರ್ಥ ಆಯ್ತು ಅಂತ ಶರಣಾದ್ರೆ ಅವನಿಗೆ ವಧೆ ಕೊಡಬಾರ್ದು. ಆದ್ರೆ ಉಳಿದಂತೆ ಏನು ದೊಡ್ಡ ಶಿಕ್ಷೆ ಕೊಡಬೇಕು, ಅವನ ಕೈ ಎಲ್ಲ ಸಂಪತ್ತನ್ನು ಕಿತ್ತು ಕೊನೆಯವರೆಗೂ ಅವನು ಸರ್ಕಾರದ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಸೇವೆ ಮಾಡ್ತಾ ಇರಬೇಕು. ಅದೇ ಶಿಕ್ಷೆ ಅವನಿಗೆ. ಆ ರೀತಿ ಆದ್ರೆ ಅವನ ಮೇಲೆ ಒಂದು ಹದ್ದು ಗಣ್ಣಿರ್ಬೇಕು. ಇದು ಎಲ್ಲ ಶಿಕ್ಷೆ ಕೊಟ್ಟ ಮೇಲೆ ಅವರನ್ನು ಬೇಕಾಬಿಟ್ಟಿ ಬಿಡುವುದು ಅಂತ ಅರ್ಥ ಅಲ್ಲ. ಅವ್ರ ಮೇಲೆ ಒಂದು ನಿರಂತರ ಒಂದು ಕಣ್ಣಿರುತ್ತೆ. ಆದ್ರೆ ಎಚ್ಚರದಿಂದ ಅವರಿಂದ ಆಗಬೇಕಾದ ಬೇರೆ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಉಳಿದಂತೆ ಅವರನ್ನ ಶಿಕ್ಷೆ ವ್ಯವಸ್ಥೆಯಲ್ಲಿ ಒಳಗಿಸುವುದು ಅನ್ನೋದು ಇಷ್ಟನ್ನ ಹೀಗೆ ಹೇಳಿ ಕೊನೆಗೆ ಇನ್ನೊಂದು ಮಾತು ಹೇಳಿ ಮುಗಿಸೋಣ. ನ ಮನುಷ್ಯೇ ಗುಣ ಕಶ್ಚಿತ್ ರಾಜನ್ ಸಧನತಾಮೃತೆ ಅನಾತುರತ್ವಾತ್ ಭದ್ರಂತೆ ಮೃತಕಲ್ಪ ಹಿ ರೋಗಿಣ. ಮನುಷ್ಯನಲ್ಲಿ ಅಂದ್ರೆ ಇದು ಸಮಾಜದ ಮೊದಲ ಸ್ಥಿತಿ, ಇದು ಸಾಧನೆಗೆ ಸಂಬಂಧಪಟ್ಟಂತೆ ಹೇಳಿದ್ದಲ್ಲ. ಸಂಪತ್ತು ಅನ್ನೋದು ಚೆನ್ನಾಗಿ ಇಲ್ಲದೆ ಇದ್ದಾಗ ಎಷ್ಟೇ ಗುಣವಂತನಾದ್ರೂ ಅವನು ಗುಣವಂತ ಅನ್ನೋದನ್ನ ಸಮಾಜದಲ್ಲಿ ಗುರುತಿಸ್ಲಿಕ್ಕೆ ಸ್ವಲ್ಪ ಕಷ್ಟವೇ. ಅವನು ಎಷ್ಟು ಸಹಾಯ ಮಾಡಿರ್ಲಿ, ಅವನು ಸಿರಿವಂತ ಅಲ್ಲ ಅಂತ ಆದ್ರೆ ಅವನನ್ನು ಯಾರು ಲೆಕ್ಕಕ್ಕೆ ತಗೊಳ್ಳಲ್ಲ. ಆದ್ರೆ ಒಬ್ಬ ಸಿರಿವಂತ ಅದೇ ಕೆಲಸ ಮಾಡಿದ ಅಂತಂದ್ರೆ ನಾಳೆ ನಮಗೂ ಸ್ವಲ್ಪ ಸಿಗುತ್ತೆ ಅನ್ನೋ ಧೈರ್ಯಕ್ಕೋಸ್ಕರ ಅವನನ್ನ ಯಶಸ್ಸಿನ ತೊಟ್ಟಿಲಲ್ಲಿ ತೂಗ್ತಾ ಇರ್ತಾರೆ. ಆದ್ರಿಂದ ಇದು ಸಮಾಜದಲ್ಲಿ ಒಂದು ರೋಗ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಾವು ನಿಜವಾಗಿ ಗುಣವಂತನಾಗಿ ಸಿರಿವಂತನಾದ್ರೆ ಅದಕ್ಕೆ ಅರ್ಥ ಇದೆ. ಗುಣವಂತನಲ್ಲದೆ ಸಿರಿವಂತನಾದ್ರೂ ಸ್ವಲ್ಪ ದಿವಸ ಉಳಿಯುತ್ತೆ, ಬಹಳ ದಿವಸ ಬರಲ್ಲ, ಅದು ಸ್ವಲ್ಪ ದಿವಸ ಬರುತ್ತೆ. ಆಮೇಲೆ ಅವನ ದುರ್ಗುಣಗಳೇ ಸಮಾಜದಲ್ಲಿ ಎದ್ದು ಕಾಣ್ತವೆ, ತಪ್ಪಿ ಹೋಗ್ತಾನೆ. ಅನಾತುರತ್ವಾತ್, ಇನ್ನೊಂದು ಮುಖ್ಯವಾದದ್ದು ಆತುರನಾಗಬಾರದು. ಆತುರ ಅಂದ್ರೆ ರೋಗಿಷ್ಠ. ರೋಗ ಇಲ್ಲದಂತೆ ಇರುವುದು ಅಂತ ಏನಿದೆ ಅದು ದೊಡ್ಡ ಸಂಪತ್ತು. ಗುಣವಂತನಾಗಿ ಸಿರಿವಂತನಾಗಿರುವುದು ಸಮಾಜದಲ್ಲಿ ಸಂಪತ್ತು. ಆರೋಗ್ಯಶೀಲನಾಗಿ ಬದುಕುವುದಂತೂ ಇನ್ನೂ ವಿಶೇಷ ಸಂಪತ್ತು. ಆರೋಗ್ಯ ಇಟ್ಟುಕೊಂಡು ಗುಣವಂತಿಕೆಯನ್ನ ಕೂಡಿಕೊಂಡು ಸಂಪತ್ತು ಜೊತೆಗಿದ್ರೆ ಅದು ದೊಡ್ಡದು. ಆದ್ರೆ ಇದರಲ್ಲಿ ಸಂಪತ್ತಿಲ್ಲದೆ ಹೋದ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ಆರೋಗ್ಯ ಇಲ್ಲದೆ ಹೋದ್ರೆ ಮತ್ತು ಕಮ್ಮಿ ಆಗುತ್ತೆ, ಗುಣ ಇಲ್ಲದೆ ಹೋದ್ರೆ ಮೃತಕಲ್ಪ, ಅವರು ಸತ್ತಂತೆ, ಸುಮ್ಮನೆ ಇದ್ದಾರಷ್ಟೇ. ಏನು ಮೃತಕಲ್ಪಾಹಿ ರೋಗಿಣ. ಆರೋಗ್ಯ ಇಲ್ಲದೆ ಹೋದ್ರೆ ನಾವಿದೆ ಏನದು ಮೊನ್ನೆ ಇದೇ ತರದ ಒಂದು ಮಾತು ಬಂತು, ಆವಾಗಲೂ ಅದನ್ನೇ ನೆನಪಿಸ್ಕೊಂಡ್ವಿ. ವೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್, ಹೆಲ್ತ್ ಇಸ್ ಲಾಸ್ಟ್, money is lost, something is lost, if character is lost, ಎವ್ರಿಥಿಂಗ್ ಲಾಸ್ಟ್ ಅಂತ ನಾವು ಇದನ್ನು ಸಂಸ್ಕೃತದಲ್ಲಿ ಹೇಳಿದ್ರೆ, ಇಂಗ್ಲಿಷಲ್ಲಿ ಇದು ಚೆನ್ನಾಗಿದೆ ಅಂತ ನಾವೇ ಯಾರು ಅವ್ರು ನಮ್ಮನ್ನು ಅಷ್ಟು ರೋಗಿಷ್ಠರನ್ನಾಗಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಹೇಳಿದ್ರೆ ಅದು ಶ್ರೇಷ್ಠ, ಉಳಿದಂತೆ ಹೇಳಿದ್ರೆ ಅದರಲ್ಲಿ ಏನು ಸತ್ವ ಇಲ್ಲ ಅಂತ. ಇಲ್ಲಿ ಹೇಳಿದ್ದು ಅದೇ ರೀತಿ, ಮೃತಕಲ್ಪಾಹಿ ರೋಗಿಣ. ಆರೋಗ್ಯ ಹೋಯಿತು ಅಂದ್ರೆ ಬೌದ್ಧಿಕವಾಗ್ಲಿ ಅಥವಾ ದೈಹಿಕವಾಗ್ಲಿ ಆರೋಗ್ಯ ಹೋಯಿತು ಅಂದ್ರೆ ಅವನು ಸತ್ತ ಹಾಗೇನೆ, ಹೆಣವೇ ಓಡಾಡುವುದು ಅಂತ ಅರ್ಥ. ಎಂಥ ಗುಣವಂತಿಕೆ ಇದ್ರು, ಎಂಥ ಸಂಪತ್ತಿದ್ರು ಕೂಡ ಆರೋಗ್ಯ ಇಲ್ಲದೆ ಇರುವುದು ಅವನ ಸಾಧನೆಗೆ ದೊಡ್ಡ ತಡೆಗೋಡೆ. ಅವನು ಏನೋ ಮಾಡ್ಬೇಕಾದ್ರೆ ಅವನ ಆರೋಗ್ಯ ಕೈ ಕೊಟ್ಟಂತ ನಾನು ವಾಪಸ್ ಹೋಗ್ಬೇಕಾಗುತ್ತೆ. ಅದರಿಂದ ಯಾವುದೇ ಕೆಲಸ ಪೂರ್ಣ ಆಗ್ಬೇಕು ಅಂದ್ರೆ ಆರೋಗ್ಯ ಇರಬೇಕು, ಗುಣವಂತಿಕೆ ಇರಬೇಕು, ಸಂಪತ್ತಿರಬೇಕು. ಇದು ಅವನ ಸಮಾಜದ ಎತ್ತರದ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ಒಂದು ತುಂಬಾ ಒಳ್ಳೆ ವಿಷಯವನ್ನ ನಿರೂಪಣೆ ಮಾಡುತ್ತಾನೆ. ನಮ್ಗೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಂತ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಅದನ್ನು ಪಾಲಿಸ್ಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಒಂದು ವಿಶಿಷ್ಟವಾದ ನಮ್ಮಲ್ಲಿರುವ ದೋಷವನ್ನ ಎತ್ತಿ ಕುಡಿಯಬೇಕು. ದೋಷವನ್ನ ಎತ್ತಿ ಕುಡಿಯಬೇಕು ಅಂದ್ರೆ ಏನು, ವಿದುರ ಏನು ಹೇಳ್ತಾನೆ ಅಂತ ಮತ್ತೆ ಮುಂದಿನ ಶನಿವಾರದ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಬರೀ 12 ಬರೀ